ತುಂಬ ಶಾಂತಿ ಆ್ಯಂಡ್ ಪೀಸ್ಗೆ ಯಾವ ತಾಂಜೂರ್ ಪೇಂಟಿಂಗ್ ನೀವು ಸಜೆಸ್ಟ್ ಮಾಡ್ತೀರಾ ಜನ ಹಿಂಗೆಲ್ಲ ಕೇಳಿದಾಗ? ನಾವು ಹೇಳೋದು ನಿಮ್ಮ ಮನೆ ದೇವ್ರನ್ನ ನೋಡಿ ಅಂತ. ಬಿಕಾಸ್ ಮನೆ ದೇವ್ರದ್ದು ವಿ ಗೆಟ್ ಕನೆಕ್ಟೆಡ್ ವೆರಿ ಫಾಸ್ಟ್. ಕೆಲವು ಪೇಂಟಿಂಗು ಇಮ್ಮಿಡಿಯೇಟಾಗಿ ನೋಡಿದಾಗ ಯು ಗೆಟ್ ಅಟ್ರಾಕ್ಟೆಡ್ ಟು ಇಟ್, ಸಮ್ ಯು ಡೋಂಟ್. ವೈ ಇಸ್ ದ್ಯಾಟ್? ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಫೇಸ್. ಫಸ್ಟ್ ಥಿಂಗ್ ವಾಟ್ ಅಟ್ರಾಕ್ಟ್ಸ್ ಇಸ್ ದ ಫೇಸ್. ಐ ಥಿಂಕ್ ಈ ಪೇಂಟಿಂಗ್ ಇನ್ನೊಂದು ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣೋಕ್ಕೆ ಆ ಪೇಂಟರ್ನ ತಾಳ್ಮೆ ಇಸ್ ಆಲ್ಸೋ ಒನ್ ಆಫ್ ದ ಇಂಗ್ರೀಡಿಯೆಂಟ್. ಆ್ಯಂಡ್ ಯು ಶುಡ್ ಲವ್ ದ ಆರ್ಟ್. ಸೊ ಇಷ್ಟಪಟ್ಟು ಮಾಡಿದ್ರೆ ಯಾವ ಫೀಲ್ಡಲ್ಲಾದರೂ ಡೆಫಿನೆಟ್ಲಿ ದೆರ್ ಇಸ್ ಅ ಲೈಫ್ ಟು ಇಟ್. ಮೆನಿ ಆಫ್ ದ ಜಾಬ್ಸ್ ಬಿಕಾಸ್ ಆಫ್ ದಿ AI ಪೀಪಲ್ ಆರ್ ಲೂಸಿಂಗ್. ಸೊ ಕೈಯಲ್ಲಿ ಮಾಡಿರೋದು ಯಾವಾಗಲೂ ವ್ಯಾಲ್ಯೂ ಇರುತ್ತೆ. ಒಂದು ಡೇಟಿ ಕಸ್ಟಮರ್ಸ್ ತುಂಬ ಎಮೋಷ್ನಲಿ ಕನೆಕ್ಟ್ ಆಗೋದು ರಾಜರಾಜೇಶ್ವರಿ. ಸಿ ಪೇಂಟಿಂಗ್ ನಮ್ಮ ಭಾವನ ನಾವು ಪೇಂಟ್ ಮೂಲಕ ತೋರಿಸ್ತೀವಿ. ಸೊ ಆ್ಯಸ್ ಯು ನೋ, ತಂಜಾವೂರು ಪೇಂಟಿಂಗ್ ಅಂದಿದ ತಕ್ಷಣ ಪೀಪಲ್ ಥಿಂಕ್ ಅದು ಪೇಂಟಲ್ಲಿ ಅದು ಮಾಡೋದು ಅಂತ. ದಟ್ಸ್ ನಾಟ್ ಟ್ರೂ. ಎಲ್ಲೊಂದು ಕಡೆ ನಮ್ಮ ಮಿಥಾಲಜಿ ಅಥವಾ ನಮ್ಮ ಪರಂಪರೆನಲ್ಲಿರುವಂಥ ಗಾಡ್ಲಿ ಫಿಗರ್ಸಲ್ಲಿರೋ ಎಮೋಷನ್ಸ್ ಆ್ಯಂಡ್ ಅವರ ಕ್ಯಾರೆಕ್ಟರ್ಸನ್ನು ನಾವು ಪೇಂಟಿಂಗ್ ತಂದಾಗ ದಟ್ ಈಸ್ ಅ ರಿಮೈಂಡರ್ ಫಾರ್ ಹ್ಯೂಮನ್ಸ್ ಟು ಆಲ್ಸೋ ಬಿ ದ್ಯಾಟ್. ಸಿ ಮೆನಿ ಪೀಪಲ್ ಹ್ಯಾವ್ ದಿಸ್ ಮಿತ್, ದ ಬಿಗರ್ ದ ಸೈಜ್ ಗೋಲ್ಡ್ ಫಾಯಿಲ್ ಯೂಸ್ ಮಾಡಿದ ತಕ್ಷಣ ಇಟ್ ವಿಲ್ ಗೋ ಆಫ್ ಇನ್ ಲ್ಯಾಕ್ಸ್. ಇಲ್ಲ. ಸಂಪ್ರದಾಯ ಅನ್ನೋದು ಬರೀ ಬೂದಿಗಳನ್ನು ಪೂಜೆ ಮಾಡ್ಕೊಂಡು ಬರೋದಲ್ಲ, ಆದರೆ ಆ ಸಂಪ್ರದಾಯದಲ್ಲಿರುವಂತಹ ಆ ಕಿಚ್ಚನ್ನು ಇನ್ನೂ ಜೀವಂತವಾಗಿ ಇಟ್ಕೊಂಡು ಬರೋದು ಅಂತ ಒಂದು ಮಾತಿದೆ. ಸಂಪ್ರದಾಯ, ಕಿಚ್ಚು, ಏನು ರಶ್ಮಿ ಹಿಂಗೆಲ್ಲ ಇವತ್ತು ಶೋ ಶುರು ಮಾಡಿದ್ದೀರಾ ಅಂದ ತಕ್ಷಣ ಆ ಪ್ರಶ್ನೆ ನಿಮಗೆ ಬಂದ ತಕ್ಷಣ ನಿಮಗೆ ಬರಬೇಕಾಗಿರೋ ಇನ್ನೊಂದು ಪ್ರಶ್ನೆ ಸಂಪ್ರದಾಯ ಅಂತ ಇದ್ದಾರೆ. ಭಾರತೀಯ ಸಂಪ್ರದಾಯ ಅಂತ ಬಂದ ತಕ್ಷಣ ಹಾಗಿದ್ರೆ ಇವತ್ತು ಜಸ್ಟ್ ಕ್ಯೂರಿಯಸಲ್ಲಿ ನಮ್ಮ ಕ್ಯೂರಿಯಾಸಿಟಿ ಯಾವ ಕಡೆ ಹರಿಯುತ್ತೆ ಅಂತ. ಇದಕ್ಕೂ ಉತ್ತರ ಕೊಡೋದಾದರೆ, ಒಂದು ಕಲಾವಿದ ಅವನ ಕೈಯಲ್ಲಿರುವಂಥ ಅವನು ಅಥವಾ ಅವಳ ಕೈಯಲ್ಲಿರುವಂಥ ಕುಂಚಾನ ಬಣ್ಣಗಳಿಗೆ ಅದ್ದುತ್ತಾರಾ ಅಥವಾ ಅವರ ಆತ್ಮದೊಳಗೆ ಅದ್ದಿ ಅದರಲ್ಲಿ ಅವರ ಒಂದು ಎಕ್ಸ್ಪ್ರೆಷನನ್ನು ಕಾಣ್ತಾರಾ? ಸೊ ಈಗ ನಿಮ್ಗಾಗಲೇ ಗೊತ್ತಾಗಿರುತ್ತೆ, ಓಹೋ ಬಣ್ಣ ಕುಂಚ ಅಂತಲ್ಲ ಅಂದಮೇಲೆ ಬಹುಶಃ ಸಂಪ್ರದಾಯ ಅಂತ ಅಂತಿದ್ದಂಗೆ ರಾಜರನ್ನೇ ಮರಳು ಮಾಡಿರುವಂತಹ 16ನೇ ಶತಮಾನದಿಂದಲೂ ಇವತ್ತಿಗೂ ಜೀವಂತವಾಗಿರುವಂತಹ ಒಂದು ಕಲೆ ಇಸ್ ತಾಂಜೋರ್ ಪೇಂಟಿಂಗ್. ತಾಂಜೋರ್ ಆರ್ಟ್ ಅನ್ನೋದೇನಿದೆ, ವಾಟ್ ಈಸ್ ದ ಹಾರ್ಟ್ ಆಫ್ ದಿ ಆರ್ಟ್? ಎಸ್ಪೆಷಲಿ ಪೇಂಟಿಂಗ್ ಅನ್ನೋದಕ್ಕೆ ಎಕ್ಸ್ಪ್ರೆಷನ್ನು ತುಂಬ ಇದೆ. ಅಂದರೆ ಪ್ರಪಂಚದಾದ್ಯಂತ ಬೇರೆ ಬೇರೆ ಪೇಂಟರ್ಸನ್ನು ಪ್ರಪಂಚ ನೋಡಿದೆ, ಬೇರೆ ಬೇರೆ ಆರ್ಟ್ ಫಾರ್ಮ್ಸ್ಗಳಿಗೆ ಚಪ್ಪಾಳೆ ಹೊಡೆದಿರೋದು ಉಂಟು. ದಟ್ ಪೀಸ್ ಆಫ್ ಆರ್ಟನ್ನು ಕೋಟ್ಯಾಂತರ ರೂಪಾಯಿ ಕೊಟ್ಟು ಮನೆಯಲ್ಲಿ ತಂದು ಇಟ್ಕೊಂಡು ಬೀಗಿರೋದು ಉಂಟಲ್ವಾ? ಸೊ ಹಾಗಿದ್ರೆ ಇವತ್ತು ಅಫ್ಕೋರ್ಸ್ ಭಾರತ ಅಂತಂದರೆ ನಾವು ಬೀಗುವಂಥ ಒಂದು ವಿಚಾರ ತಾಂಜೋರ್ ಪೇಂಟಿಂಗ್. ಎವ್ರಿಥಿಂಗ್ ಅಬೌಟ್ ಇಟ್, A to Z, ಫ್ರಮ್ ಎಮೋಷ್ನಲ್ ಮೊಮೆಂಟ್ಸ್ ಲೈಕ್ ಆ ತಾಂಜೋರ್ ಪೇಂಟಿಂಗಲ್ಲಿ ಎನರ್ಜಿ ಇದೆಯಾ? ಯಾಕೆ ಬರೀ ದೇವರದೇ ಹೆಚ್ಚು ತಾಂಜೋರ್ ಪೇಂಟಿಂಗನ್ನು ನಾವು ನೋಡ್ತೀವಿ? ಆ್ಯಂಡ್ ಇವತ್ತಿನ AI ವರ್ಲ್ಡಲ್ಲಿ 2 ಸೆಕೆಂಡಿಗೆ ಈಗ ನಾನು ಮಾತಾಡ್ತಾ ಇರೋದು AI ವರ್ಲ್ಡಲ್ಲಿ ಕ್ರಿಯೇಟ್ ಆಗ್ಬೋದು, ಆದರೆ ಇದಕ್ಕೆ ನಾನೇ ರಿಯಲ್ಲಾಗಿ ಕೂತ್ಕೊಂಡಾಗ ಒಂದು ಹ್ಯೂಮನ್ ಎಮೋಷನ್ ಇರುತ್ತಲ್ಲ, ಅದು ಸಿಗತ್ತಾ? ಅಂದರೆ ಇನ್ ಸಿಂಪಲ್ ವರ್ಡ್ಸ್, AI ಇಮೇಜಸ್ಸು ವಿಜುವಲ್ಸ್ ಎಲ್ಲ ಇದು ಮಾಡ್ಬೋದು, ಬಟ್ ಇದ್ರ ಮೂಲಕ ಹ್ಯಾಂಡ್ಮೇಡ್ ಇಂಡಿಯನ್ ಆರ್ಟ್ ಕ್ಯಾನ್ ಇಟ್ ಸ್ಟಿಲ್ ಸರ್ವೈವ್ ಇಸ್ ದ ಸೆಕೆಂಡ್ ಕ್ವೆಶ್ಚನ್. ಮತ್ತು ಕೆಲವರು ಪೇಂಟಿಂಗ್ಸನ್ನು ಕೊಂಡ್ಕೊಳ್ಳೋದು ವಾಲ್ಸನ್ನು ಡೆಕೋರೇಟ್ ಮಾಡೋದಕ್ಕೆ ಅಥವಾ ನಮ್ಮ ಒಂದು ಸಂಸ್ಕೃತಿಯನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ? ಆ್ಯಂಡ್ ಇನ್ನೊಂದು ನನ್ನನ್ನು ಭಾಳ ಕಾಡೋ ಪ್ರಶ್ನೆ, ಕೋಟ್ಯಾಂತರ ರೂಪಾಯಿ ಕಾರುಗಳನ್ನು ಬಾರ್ಗೇನ್ ಮಾಡಲ್ಲ ತೊಗೋಬೇಕಾದಾಗ, ಲಕ್ಷಾಂತರ ರೂಪಾಯಿ ಹ್ಯಾಂಡ್ ಬ್ಯಾಗ್ಸನ್ನು ಲಕ್ಸುರಿ ಅಂತ ತೊಗೋತೀವಿ. ಆದರೆ ವೆನ್ ಇಟ್ ಕಮ್ಸ್ ಟು ಆರ್ಟ್, ವೈ ಇಸ್ ದ್ಯಾಟ್ ಆರ್ಟಿಸ್ಟ್ಸ್ ಆರ್ ಆಲ್ವೇಸ್ ಆಸ್ ಟು ಗಿವ್ ಡಿಸ್ಕೌಂಟ್ ಅಥವಾ ಆಲ್ ಆಫ್ ಇಟ್? ಎಷ್ಟೋ ಪ್ರಶ್ನೆಗಳಿದೆ. ಸೊ ಇದೆಲ್ಲವನ್ನು ಒಂದು ತಿರುಳಾಗಿಟ್ಕೊಂಡು ಟುಡೇ ಲೆಟ್ಸ್ ಡೈವ್ ಇನ್ ಟು ದ ವರ್ಲ್ಡ್ ಆಫ್ ತಾಂಜೋರ್ ಪೇಂಟಿಂಗ್. ಆ್ಯಂಡ್ ಇನ್ ದ ಸ್ಟುಡಿಯೋ ನನ್ನ ಜೊತೆಗೆ ಸಿಂಧೂರ್ ಅವರು ಇದ್ದಾರೆ, ಹೂಸ್ ಬಿನ್ ಅನ್ ಆರ್ಟಿಸ್ಟ್ ಫಾರ್ 15+ years, ಆ್ಯಂಡ್ ಥ್ರೂ ಹರ್ ಗ್ಯಾಲರಿ ಅಮೂಲ್ಯ ಕಲಾ ಹಿಯರ್ ವಿ ಎಕ್ಸ್ಪ್ಲೋರ್ ಅವರ ಒಂದು ಜರ್ನಿ, ಅವರ ಒಂದು ಕಿಚ್ಚು, ಅವರ ಒಂದು ಕುಂಚದ ಮೂಲಕ ಅವರು ಬದುಕ್ತಾ ಇರುವಂಥ ಕನಸು. ಫಸ್ಟ್ಲಿ ಸಿಂಧೂರ, ವೆಲ್ಕಮ್ ಟು ಜಾಸ್ಟ್ ಕ್ಯೂರಿಯಸ್. ಹಾಯ್, ಹೇಗಿದ್ದೀರಿ? ಆಲ್ ಗುಡ್, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಪೆನ್ ಅಥವಾ ನಿಮ್ಮ ಬ್ರಷ್ ಜಾಸ್ತಿ ಮಾತಾಡತ್ತಾ ನೀವು ಜಾಸ್ತಿ ಮಾತಾಡ್ತೀರಾ? ಐ ಥಿಂಕ್ ವಿ ಆಲ್ ನೋ ದಿ ಆನ್ಸರ್. ಇಟ್ಸ್ ಬೋತ್. ಯಾ. ವೈ ಡು ಯು ಸೇ ದ್ಯಾಟ್? ಯಾಕೆ ಅಂದರೆ ಸಿ ಪೇಂಟಿಂಗ್ ನಮ್ಮ ಭಾವನ ನಾವು ಪೇಂಟ್ ಮೂಲಕ ತೋರಿಸ್ತೀವಿ. ಬಟ್ ಎಷ್ಟೊಂದು ಜನಕ್ಕೆ ತಂಜಾವೂರು ಪೇಂಟಿಂಗ್ ಬಗ್ಗೆ ಗೊತ್ತಿಲ್ಲ. ಸೊ ವೆನ್ ಕ್ಲೈಂಟ್ ಕಮ್ಸ್ ಟು ಅಸ್, ಮಾತಾಡಬೇಕು. ಸೊ ದಟ್ ಈಸ್ ವಾಟ್ ಇಟ್ ಟೇಕ್ಸ್ ಬೋತ್. ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಆ್ಯಸ್ ಯು ನೋ, ತಂಜಾವೂರು ಪೇಂಟಿಂಗ್ ಅಂದಿದ ತಕ್ಷಣ ಪೀಪಲ್ ಥಿಂಕ್ ಅದು
ಪೇಂಟಲ್ಲಿ ಅದು ಮಾಡೋದು ಅಂತ. ದಟ್ಸ್ ನಾಟ್ ಟ್ರೂ. ತಂಜಾವೂರ್ ಪೇಂಟಿಂಗಲ್ಲಿ ವಿ ಯೂಸ್ ದ ಮೆಟೀರಿಯಲ್ಸ್ ಲೈಕ್ 22 ಕ್ಯಾರೆಟ್ ಗೋಲ್ಡ್ ಫಾಯಿಲ್, ಗ್ಲಾಸ್ ಸ್ಟೋನ್ಸ್, ಕಲರ್ ಇನ್ಫ್ಯೂಸ್ ಗ್ಲಾಸ್ ಸ್ಟೋನ್ಸ್ ಹಂಗೆ ಯೂಸ್ ಮಾಡ್ತೀವಲ್ಲ. ಸೊ ಇದೆಲ್ಲ ಎಕ್ಸ್ಪ್ಲೈನ್ ಕ್ಲೈಂಟಿಗೆ ನಾವು ಮಾಡಬೇಕು. ಸೊ ಎರಡೂ ಇಂಪಾರ್ಟೆಂಟ್. ಎರಡೂ ಇಂಪಾರ್ಟೆಂಟ್. ಐ ಥಿಂಕ್ ಐ ಡೈವ್ ಸ್ಟ್ರೇಟ್. ತಾಂಜೂರ್ ಪೇಂಟಿಂಗ್ ಅಂದರೆ ನನಗೂ ಒಂದು ಕ್ಯೂರಿಯಾಸಿಟಿ. ಭಾಳ ಎಕ್ಸ್ಪೆನ್ಸಿವು ಮತ್ತು ಗೋಲ್ಡ್ ಫಾಯಿಲ್ ಇರೋದ್ರಿಂದ use ಇದೆಲ್ಲ ಮಾಡಿ. ಶ್ರೀಮಂತರಿಗೆ ಮಾತ್ರ ಇಟ್ಕೋವಂಥ ಒಂದು ವಸ್ತು ಅಂತ. ಬಿಫೋರ್ ಜಜ್ಮೆಂಟ್ಸ್, ಬಿಫೋರ್ ವಾಟ್ ನೋಷನ್ಸ್ ಇವತ್ತಿನ ಸೊಸೈಟಿ ಈಸ್ ರನ್ನಿಂಗ್ ಆನ್, ಐ ರಿಯಲಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಈ ತಾಂಜೂರ್ ಪೇಂಟಿಂಗ್ ಅಂದರೆ ಏನು, ಫ್ರಮ್ ಸಂಬಡಿ ಹೂ ಸ್ಪೆಂಟ್ 15+ ಇಯರ್ಸ್. ಏನಿದು? ಯಾ, ತಾಂಜೂರ್ ಪೇಂಟಿಂಗ್ ಅಂದಿದ ತಕ್ಷಣ ಮೆನಿ ಪೀಪಲ್ ಹ್ಯಾವ್ ಅ ಮಿಸ್ಕನ್ಸೆಪ್ಷನ್ ಪೇಂಟಲ್ಲಿ ಮಾಡಿರೋದು, ಗೋಲ್ಡ್ ಪೇಂಟಲ್ಲಿ. ಅದಲ್ಲ. ಸಿ ಇಟ್ ಟೇಕ್ಸ್ ಅಬೌಟ್ 15, ಐ ಮೀನ್ ಸ್ಮಾಲರ್ ಪೇಂಟಿಂಗ್ 15 to 20 days and bigger painting 30 to 40 days to do one painting. ಒಂದು ಪೇಂಟಿಂಗ್ ಅಷ್ಟು ದಿನ? Yeah. ಓಕೆ. ಪ್ರತಿಯೊಂದು ಹ್ಯಾಂಡ್ ವರ್ಕು, ಕೈನಿಂದ ಮಾಡೋದು. ಫ್ರಮ್ ಬೋರ್ಡ್ ಪ್ರಿಪರೇಷನ್, ಸ್ಕೆಚ್, ಆಮೇಲೆ ಎಂಬೋಸ್ ಮಾಡೋದು, ಗೋಲ್ಡ್ ಫಾಯಿಲಿಂಗ್, ಸ್ಟೋನ್ ಸ್ಟಿಕ್ಕಿಂಗ್ ಆ್ಯಂಡ್ ಫೈನಲ್ ಇಸ್ ದ ಪೇಂಟಿಂಗ್. ಇನ್ನೊಂದು ಇದರಲ್ಲಿ ಗೋಲ್ಡ್ ಫಾಯಿಲ್ ವಿ ಯೂಸ್ 22 ಕ್ಯಾರೆಟ್ ಗೋಲ್ಡ್ ಫಾಯಿಲ್. ದಟ್ ಈಸ್ ಗೋಲ್ಡ್ ಫಾಯಿಲ್ ಅಗೇನ್ ಪ್ರೈಸಸ್ ವೇರೀಸ್ ಫ್ರಮ್ ಗೋಲ್ಡ್ ಪ್ರೈಸಸ್ ವೇರಿ ಆದಾಗ. ದಟ್ಸ್ ವೈ ದ ಕಾಸ್ಟಿಂಗ್ ಈಸ್ ಆಲ್ಸೋ ಆನ್ ಅ ಹೈಯರ್ ಸೈಡ್. ಆಮೇಲೆ ಮುಂಚೆ ವೆನ್ ಇಟ್ ಸ್ಟಾರ್ಟೆಡ್, ರಾಜರ ಕಾಲದಲ್ಲಿ ಅದು ರಾಜರು ಮಾಡಿಸ್ಕೊತಾ ಇದ್ರು. ಹೆಂಗೆ ಶುರು ಆಗಿದ್ದಲ್ಲ? ಸೊ ಇಟ್ಸ್ ಅ ಮೇನ್ ತಂಜಾವೂರಲ್ಲಿ, ತಮಿಳ್ನಾಡು ಇದು ಸ್ಟೇಟಲ್ಲಿ ತಂಜಾವೂರು ಅಂತ ಊರಿದೆ, ಅಲ್ಲಿ ಶುರುವಾಗಿದ್ದು ಈ ಪೇಂಟಿಂಗ್. ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ತಾಂಜೂರ್ ಆರ್ಟ್. ಆಮೇಲೆ ರಾಜರು ಮಾಡಿಸ್ಕೊತಾ ಇದ್ರು ಆ್ಯಂಡ್ ಕಾಮನ್ ಪೀಪಲ್ ಯೂಸ್ ಟು ಥಿಂಕ್ ಇಟ್ಸ್ ಓನ್ಲಿ ಫಾರ್ ಕಿಂಗ್ಸ್, ಹೈಯರ್ ಅಫಿಷಿಯಲ್ಸ್ ಹಂಗೆ ಅಂತಿತ್ತು. ಇವಾಗ ವಿ ಹ್ಯಾವ್ ಇಂಪ್ರೂವ್ಡ್ ಆ್ಯಂಡ್ ಇವಾಗ ಎಲ್ಲರೂ ತೊಗೊತಾ ಇದ್ದಾರೆ. ಈವನ್ ಐ ಹ್ಯಾವ್ ಕ್ಲೈಂಟ್ಸ್ ಹೂ ಇಸ್ ಎ ಆಟೋ ಡ್ರೈವರ್ ಹೂ ಇಸ್ ಪರ್ಚೇಸಿಂಗ್. ಇಟ್ಸ್ ದಟ್ ಲೈಫ್ ಟೈಮ್ ಡ್ರೀಮ್ ಥರ ಅವ್ರಿಗೆ. ಸೇವ್ ಮಾಡ್ಕೊಂಡಿರ್ತಾರೆ ಹೊಸ ಮನೆ ಕಟ್ಟಿದಾಗ, ಇಲ್ಲ ಅಂದರೆ ಎಕ್ಸಿಸ್ಟಿಂಗ್ ಹೌಸ್ಗೆ, ಪೂಜಾ ರೂಮ್ಗೆ ಇದನ್ನು ತೊಗೊತಾರೆ. ಅಂದರೆ ಇದು ಒಂದು ಒಡವೆ ಇದ್ದ ಹಾಗೆ. ಎಸ್, ಜನ ಇಷ್ಟಪಟ್ಟು ಅದರಲ್ಲೂ ಇನ್ವೆಸ್ಟ್ ಮಾಡಿ ತಗೊಳ್ತಾರೆ. ಫ್ಯಾಮಿಲಿ ಅಸೆಟ್ ಇದ್ದಂಗೆ. ಸೊ ಈ ತಾಂಜೂರ್ ಪೇಂಟಿಂಗ್ ಇದರ ಪಿತಾಮಹ ಯಾರು? ಅಂದರೆ ಇದು ಹುಟ್ಟಿದ್ದು ಎಲ್ಲಿಂದ? ಯಾರು ಇದನ್ನು ಕಂಡುಹಿಡಿದಿದ್ದು? ಕಂಡುಹಿಡ್ದಿದ್ದಲ್ಲ, ಇಟ್ ಸ್ಟಾರ್ಟೆಡ್ ಫ್ರಮ್ 17th centuryನಿಂದ. ಸೊ ಕಿಂಗ್ಸ್, ನಾನು ಹೇಳ್ದಂಗೆ ಆಸನದಲ್ಲಿ ಅಲ್ಲೇ ಹೋಗಿ ಕೂತ್ಕೊಂಡು ಮಾಡ್ತಾಯಿದ್ರು ಅಂತ ಕತೆಗಳಲ್ಲಿದೆ. ದೇ ಯೂಸ್ ಟು ಸಿಟ್ ದೇರ್ ಆ್ಯಂಡ್ ಇದು ಮೋರ್ ಓವರ್ ಇಟ್ಸ್ ಫಾರ್ ಡಿವಿನಿಟಿ. ದೇವ್ರ ಪೇಂಟಿಂಗ್ಸ್ಗಳು, ಆಮೇಲೆ ದೇವ್ರನ್ನ ನೀವು ಹೆಂಗೆ ಪೋರ್ಟ್ರೇಟ್ ಮಾಡಬೇಕು ಅಂತಿದ್ರೋ ಆ ಥರ ತಾಂಜೂರ್ ಪೇಂಟಿಂಗಲ್ಲಿ ಕತೆ ಥರ ಮಾಡಿಸ್ಕೊತಾ ಇದ್ರು. ಲೈಕ್ ಕೃಷ್ಣಲೀಲೆ, ಶ್ರೀನಿವಾಸ ಕಲ್ಯಾಣಂ, ಆಮೇಲೆ ರಾಮ ಪಟ್ಟಾಭಿಷೇಕ. ನಿಮ್ಮ ಮೈಂಡಲ್ಲಿ ನೀವು ಹೆಂಗೆ ನೀವು ಕಲ್ಪನೆ ಮಾಡಿರ್ತೀರೋ ದೇವ್ರು ಹಿಂಗಿರ್ಬೋದು, ಇದೆಲ್ಲ ನಮ್ಮ ಕಲ್ಪನೆ ಅಲ್ವಾ ದೇವ್ರದ್ದು. ಫ್ರಮ್ ಏಜಸ್ ಪೀಪಲ್ ಹ್ಯಾವ್ ಟೋಲ್ಡ್ ಆಸ್ ಅ ಸ್ಟೋರೀಸ್ ದೇವ್ರದ್ದು ಹೆಂಗೆ. ನಮಗೆ ಇವಾಗ ಶ್ರೀನಿವಾಸ ಕಲ್ಯಾಣ ಅಂದರೆ ಯಾರ್ಯಾರು ದೇವ್ರು ಇರ್ತಾರೆ, ದೇವತೆಗಳಿರ್ತಾರೆ. ದ ಸೇಮ್ ಥಿಂಗ್ ಇಸ್ ಪೋರ್ಟ್ರೇಡ್ ಆನ್ ಟು ದ ಪೇಂಟಿಂಗ್. ಸೊ ಇದಕ್ಕೆ ಆಮೇಲೆ 22 ಕ್ಯಾರೆಟ್ ಗೋಲ್ಡ್ ಫಾಯಿಲ್ ಯೂಸ್ ಮಾಡ್ತೀವಿ. ಆ್ಯಂಡ್ ಇವಾಗ ನೀವು ದೇವ್ರ ಮನೆ ಅಂತ ನೋಡಿದ್ರೆ ಸಿಲ್ವರ್ ವೆಸಲ್ಸು, ಸಿಲ್ವರ್ ವಿಗ್ರಹ ಯೂಸ್ ಮಾಡ್ತೀರ, ಬಿಕಾಸ್ ಇಟ್ಸ್ ಅ ಪ್ರೆಷಸ್ ಮೆಟಲ್. ಹಾಗೆ ಇದು ತಂಜಾವೂರ್ ಪೇಂಟಿಂಗು 22 ಕ್ಯಾರೆಟ್ ಯೂಸ್ ಮಾಡಿ ಮಾಡೋದ್ರಿಂದ ದಟ್ಸ್ ಆಲ್ಸೋ ಪ್ರೆಷಸ್. ಆ್ಯಂಡ್ ಇನ್ನೊಂದು ಇದರಲ್ಲಿ ಆಕ್ಸಿಡೈಸೇಷನ್ ಅದೇನಾಗಲ್ಲ. ನೀವು ಇದು ಅಸೆಟ್ ಥರ ನಿಮ್ಮ ಮಕ್ಕಳಿಗೆ, ಫ್ಯೂಚರ್ ಜನರೇಷನ್ಗೆ ಯು ಕ್ಯಾನ್ ಪಾಸ್ ಇಟ್ ಆನ್. ಹಾಗೆ ಇಲ್ಲಿ ಆ್ಯಕ್ಚುಲಿ ದೇವರದೇ ಹೆಚ್ಚು ನಾವು ನೋಡಿರೋದು ತಾಂಜೂರ್ ಪೇಂಟಿಂಗಲ್ಲಿ. ಹೌದು. ಯಾಕದು ಹಾಗೆ ಅಂದರೆ ವಿ ಡೋಂಟ್ ಸಿ ಅ ಹಾರ್ಟ್ಸ್ ಅಥವಾ ವಿ ಡೋಂಟ್ ಸಿ ಡು ದಟ್ ಹಾರ್ಸ್. ಇವತ್ತು ಅದಕ್ಕೂ ಬಂದಿದೆಯಾ? ಬಂದಿದೆ. ಗಿಫ್ಟಿಂಗ್ ರೇಂಜ್ಗೆ ಮಾಡಿಸ್ಕೊತಾರೆ. ಬಿಕಾಸ್ ಇದೇನಾಗುತ್ತೆ, ಅವ್ರ ಮನೆಗೆ ಅಂತ ಮಾಡಿಸ್ಕೊಂಡಾಗ ಇಟ್ಸ್ ಪರ್ಟಿಕ್ಯುಲರ್ಲಿ ಅವ್ರ ಮನೆ ದೇವರು, ಇಲ್ಲ ಅಂದರೆ ಹಾಲ್ಗೆ ಅಂದರೆ ಪರ್ಟಿಕ್ಯುಲರ್ ಆಗಿ ಆ ಹಾಲ್ಗೆ ಯಾವ ಥರ ಬೇಕು ಅಂತ. ಡೈನಿಂಗ್ ಹಾಲ್ಗೆ ಅಂದರೆ ಅನ್ನಪೂರ್ಣೇಶ್ವರಿ, ಮಕ್ಕಳ ರೂಮ್ಗೆ, ಸ್ಟಡಿ ರೂಮ್ಗೆ ಅಂದರೆ ಸರಸ್ವತಾ ದೇವಿ, ಗಣೇಶ, ಹಂಗೆ ಮಾಡಿಸ್ಕೊತಾರೆ. ಬಟ್ ಗಿಫ್ಟ್ ಅಂತ ಕೊಡೋವಾಗ ಯಾವ ಕಮ್ಯುನಿಟಿಗೆ, ಯಾವ ಕ್ಯಾಸ್ಟಿಗೆ ಕೊಡ್ತೀವೋ ಗೊತ್ತಾಗಲ್ಲ. ಸೊ ಹಂಗೆ ಕೊಡೋವಾಗ ದೇ ಗೋ ಫಾರ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಹಾರ್ಸ್, ಪೀಕಾಕ್, ಆಮೇಲೆ ಪ್ಯಾರೆಟ್ ಹಂಗೆ ಕೊಡ್ತಾರೆ. ಸೊ ಈಗ ಒಂದೊಂದು ತಾಂಜೂರ್ ಪೇಂಟಿಂಗಿಗೂ ಡೂಸ್ ಆ್ಯಂಡ್ ಡೋಂಟ್ಸ್ ಇದೆಯಾ? ಅಂದರೆ ಏನು ಮಾಡಬೇಕು, ಏನೇನು ಮಾಡಬಾರ್ದು? ಫಾರ್ ಎಕ್ಸಾಂಪಲ್ ನೀವು ಇದನ್ನು ರಾಧಾಕೃಷ್ಣ ಅಂತ ಅಂದ ತಕ್ಷಣ
ನೀವು ಹೇಳಿದ್ರಿ ಇದನ್ನ ಎಂಟರ್ಟೈನ್ಮೆಂಟ್ ಎಂಟರ್ಟೇನ್ಮೆಂಟ್ ಜಾಗದಲ್ಲಿ ಲಿವಿಂಗ್ ಹಂಗೇನಿಲ್ಲ. ಏರಿಯಾದಲ್ಲಿ ಇರ್ಬೇಕಂತ. ಸಿ ವಿ ಗೋ ಬೈ ದ ಗಾಡ್ಸ್. ಇವಾಗ ವಿದ್ಯಾಭ್ಯಾಸ ಯಾವುದು ಫಸ್ಟು ಬರೋದು? ಸರಸ್ವತಾ ದೇವಿ, ಗಣೇಶ. ಹ್ಮ್ ಸೊ ಇವಾಗ ಮಕ್ಕಳ ರೂಮ್ಗೆ, ಆಮೇಲೆ ಸ್ಟಡಿ ಏರಿಯಾಗೆ ಗಣೇಶ ಸರಸ್ವತಿ ಮಾಡಿಸ್ಕೊಳ್ಳಿ ಅಂತೀವಿ. ಹ್ಮ್ ದೇವ್ರ ಮನೆಗೆ ಪ್ರಾಮುಖ್ಯವಾಗಿ ಅವ್ರ ಮನೆ ದೇವ್ರು ಮಾಡಿಸ್ಕೊತಾರೆ. ಹ್ಮ್ ಸೊ ಇಟ್ ಕ್ಯಾನ್ ಬಿ ಗಣೇಶ, ಬಾಲಾಜಿ, ಯಾವುದಾದ್ರೂ. ಇವಾಗ ತುಂಬ ಜನ ರೀಸೆಂಟ್ಲಿ ಡಿಡ್ ಸಿದ್ಧಲಿಂಗೇಶ್ವರ. ಸೊ ಅವ್ರದ್ದು ಪಿಕ್ಚರ್ ತೊಗೊಂಡು ಬಂದು, ಅವ್ರ ಮನೇಲಿ ಒಂದು ಪಿಕ್ಚರ್ ಇರುತ್ತಲ್ಲ, ಕ್ಯಾಲೆಂಡರ್ ಪಿಕ್ಚರು, ಅದು ತೊಗೊಂಡು ಬಂದು ದೇ ಕ್ಯಾನ್ ಗೆಟ್ ಇಟ್ ಕಸ್ಟಮೈಸ್ಡ್. ತಾಂಜೂರ್ ಪೇಂಟಿಂಗ್ ಅಲ್ಲಿ ಎನರ್ಜೀಸ್ ಇರತ್ತಾ? ಎಸ್. ಯಾಕೆ ಅಂದರೆ ಇವಾಗ ಆ್ಯಸ್ ಐ ಟೋಲ್ಡ್ ಯು, ಯು ಕ್ಯಾನ್ ಪಾಸ್ ಇಟ್ ಆನ್ ಟು ಜನರೇಷನ್ಸ್. ನಾವೊಂದು ಪೇಂಟಿಂಗ್ ಎಸ್ಪೆಷಲಿ ಫಾರ್ ದ ಪೂಜಾ ರೂಮ್ ತೊಗೊಂಡಾಗ ಅದು ನಾವು ದಿನೇ ದಿನೇ ಪೂಜೆ ಮಾಡ್ತೀವಿ. ಸೊ ಇಟ್ ವುಡ್ ಹ್ಯಾವ್ ಆ್ಯಡೆಡ್ ದ ಪಾಸಿಟಿವ್ ಎನರ್ಜಿ ಟು ದ್ಯಾಟ್ ಆಫ್ ದ ಪರ್ಸನ್ ಪರ್ಸನ್ ಹೂ ಇಸ್ ಡೂಯಿಂಗ್ ಆ್ಯಂಡ್ ಹೌ ಯು ಗಾಟ್ ಇಟ್ ಡನ್ ಫಾರ್ ಇವಾಗ ಗೃಹ ಪ್ರವೇಶಕ್ಕೆ ಅಂತ ತೊಗೊತಾರೆ, ಅದು ಸ್ಥಾಪನೆ ಮಾಡ್ತಾರೆ, ಬಹಳ ಪೂಜೆಗಳು ಮಾಡಿರ್ತಾರೆ. ಇಟ್ ಸ್ಟಾರ್ಟ್ಸ್ ಫ್ರಮ್ ದೇರ್ ಆ್ಯಂಡ್ ಅಲ್ಲಿಂದ ಯು ಪಾಸ್ ಇಟ್ ಆನ್ ಟು ನೆಕ್ಸ್ಟ್ ಜನ್ರೇಷನ್. ಇವಾಗಿರೋ AI ವರ್ಲ್ಡ್, ಆ್ಯಸ್ ಯು ಮೆನ್ಷನ್ಡ್ ಅರ್ಲಿಯರ್, ಪೂಜೆ ಅಂದರೆ ಹೆಂಗಾಗೋಗಿದೆ ಅಂದರೆ ಇಟ್ಸ್ ಅ ಕ್ವಿಕ್ ವರ್ಕ್ ಥರ ಆಗೋಗಿದೆ. ಅಂದರೆ ಮಾಡಬೇಕು ಅಂತ. ಹಂಗಿರೋವಾಗ ನಾವು ಇವಾಗ ನಮ್ಮ ಎಲ್ಡರ್ಸ್ನಿಂದ ಆಗಲಿ, ಇಲ್ಲ ಅಂದರೆ ನಾವಾಗಲಿ ತೊಗೊಂಡು ಅದು ಪೂಜೆ ಮಾಡಿ ದ ಫ್ಯೂಚರ್ ಜನ್ರೇಷನ್ ಪಾಸ್ ಇಟ್ ಆನ್ ಮಾಡಿದಾಗ ಆ ಪಾಸಿಟಿವ್ ಎನರ್ಜಿ ಅವ್ರಿಗೂ ಕಂಟಿನ್ಯೂ ಆಗುತ್ತೆ. ಸಂಬಡಿ ವಾಚಿಂಗ್ ಅಸ್ ಫಸ್ಟ್ ಟೈಮ್ ತಾಂಜೂರ್ ಪೇಂಟಿಂಗ್ ತೊಗೊತಾ ಇದ್ದಾರೆ, ಹೆಂಗೆ ಚೂಸ್ ಮಾಡಬೇಕು? ಯಾವ ಪೇಂಟಿಂಗ್ ತೊಗೋಬೇಕು? ಒಂದು ಎನಿ ಕ್ಲೈಂಟ್ ಆರ್ ಆಸ್ ಯು ಆಸ್ ಸಂಬಡಿ ವಾಚಿಂಗ್ ಅಸ್, ಫಸ್ಟ್ ಥಿಂಗ್ ವಾಟ್ ವಿ ಆಸ್ ವೆನ್ ದೆ ಕಾಲ್ ಅಸ್ ಈಸ್ ನಿಮ್ಮ ದೇವ್ರ ಮನೆ ಸೈಜು ಎಷ್ಟಿದೆ, ಅದು ಬೇಸ್ಡ್ ಆನ್ ದ್ಯಾಟ್. ಆ್ಯಂಡ್ ನಿಮ್ಮ ಮನೆ ದೇವ್ರೇನು, ಬಿಕಾಸ್ ಮನೆ ದೇವರಿಗೆ ಫಸ್ಟು ಇಂಪಾರ್ಟೆನ್ಸ್ ಕೊಡಬೇಕು. ದೇವ್ರ ಮನೆಯಲ್ಲೂ ಫಸ್ಟು ಐದರ್ ಯು ಕೀಪ್ ದ ಮನೆ ದೇವರು ಇನ್ ಸೆಂಟರ್ ಆರ್ ಒನ್ ಸೈಜ್ ಬಿಗರ್ ಇನ್ ಸೈಜ್ ಕಂಪೇರ್ಡ್ ಟು ಅದರ್ ಪೇಂಟಿಂಗ್ಸ್. ಹಂಗಾದಾಗ ಹಂಗೆ ಅವ್ರಿಗೆ ಪ್ರಾಮುಖ್ಯತೆ ಮನೆ ದೇವರು ಅಂದಾಗ ಇಟ್ ಕ್ಯಾನ್ ಬಿ ಶಿವ, ಇಟ್ ಕ್ಯಾನ್ ಬಿ ಗಣೇಶ, ಇಟ್ ಕ್ಯಾನ್ ಬಿ ಬಾಲಾಜಿ. ಮೋಸ್ಟ್ಲಿ ಕನ್ನಡಿಗಸ್, ಮೋಸ್ಟ್ ಆಫ್ ದೆಮ್ ಆರ್ ಶಿವ. ಆ್ಯಂಡ್ ತೆಲುಗೈಟ್ಸ್ ಆರ್ ತಮಿಳಿಯನ್ಸ್ಗೆಲ್ಲ ಬಾಲಾಜಿ. ಸೊ ಬೇಸ್ಡ್ ಆನ್ ದಟ್ ಸೆಂಟರ್ ಪೇಂಟಿಂಗ್ ಇಟ್ ಹ್ಯಾಸ್ ಟು ಬಿ ಗಿವನ್ ಇಂಪಾರ್ಟೆನ್ಸ್ ಟು ಯುವರ್ ಹೋಮ್ ಗಾಡ್. ಸೊ ಅದ್ರ ಪ್ರಕಾರ ಸೈಜ್ ಕೇಳ್ತೀವಿ. ಆ್ಯಂಡ್ ವೆನ್ ದೆ ಕಮ್ ಟು ದ ಗ್ಯಾಲರಿ ವಿ ಶೋ ದೆಮ್ ದಿ ಆಪ್ಷನ್ಸ್. ಆ್ಯಂಡ್ ಈಚ್ ಸೈಜ್ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ಡಿಸೈನ್, ದ ಎಂಬೋಸಿಂಗ್ ಎಲ್ಲ ವೇರಿ ಆಗುತ್ತೆ. ಸೊ ನಾನಿವಾಗ ನೀವು ಯಾವ್ದು ಯಾವ ಸೈಜ್ ಮಾಡಿಸ್ಕೋಬೇಕು ಅಂತ ನೀವು ನಮ್ಮನ್ನು ಕೇಳಿದಾಗ ವಿ ಟೆಲ್ 18x24, ಬಟ್ ವಿ ಡೋಂಟ್ ನೋ ದ ಸೈಜ್ ಆಫ್ ಯುವರ್ ಪೂಜಾ ರೂಮ್. ಸೊ ದ ಮೇನ್ ಥಿಂಗ್ ಇಸ್ ಫಸ್ಟ್ ದೇ ಶುಡ್ ಗೋ ಅಕಾರ್ಡಿಂಗ್ ಟು ದೇರ್ ಪೂಜಾ ರೂಮ್ ಸೈಜ್. ಆ್ಯಂಡ್ ದೆನ್ ದೇ ಹ್ಯಾವ್ ಟು ಸಿ ದ ಡೀಟೇಲಿಂಗ್, ಅದು ಡೀಟೇಲಿಂಗ್ ಆ್ಯಂಡ್ ವೆದರ್ ದ ಮೆಟೀರಿಯಲ್ಸ್ ಯೂಸ್ಡ್ ಆರ್ 22 ಕ್ಯಾರೆಟ್ ಆರ್ ನಾಟ್. ಅದು ಹೆಂಗೆ ಗೊತ್ತಾಗುತ್ತೆ? ಫಾರ್ ಎಕ್ಸಾಂಪಲ್ ಇವಾಗ ನಾನು ಆಚೆಯಿಂದ ನೋಡ್ತಾ ಇದ್ದೀನಿ, ಎಂಡ್ ಆಫ್ ದ ಡೇ ಐ ಥಿಂಕ್ ಇಟ್ ಇಸ್ ಟ್ರಸ್ಟ್. ಹೌದು, ಫಸ್ಟ್ ಮೇನ್ ಥಿಂಗ್ ಇಸ್ ದ ಟ್ರಸ್ಟ್ ಆ್ಯಂಡ್ ದ ಕಲರ್, ದ ಲಸ್ಚರ್, ವಾಟ್ ಐ ಕ್ಯಾನ್ ಸೇ. ಆ್ಯಂಡ್ ದ ಬೆಸ್ಟ್ ವೇ ಈಸ್ ಇಫ್ ಇಟ್ ಈಸ್ ಅ ಗೋಲ್ಡ್ ಫಾಯಿಲ್, ವೆನ್ ಯು ಬರ್ನ್ ದ ಗೋಲ್ಡ್ ಫಾಯಿಲ್, ದ ಪೇಪರ್ ಆ್ಯಶಸ್, ಇದು ಪೇಪರಿಗೆ ಸ್ಟಿಕ್ ಮಾಡಿ ಮಾಡೋದು ಫಾಯಿಲ್ನ. ಸೊ ವೆನ್ ಯು ಬರ್ನ್ ಇಟ್, ದ ಎಂಟೈರ್ ಥಿಂಗ್ won't turn into a ashes if it is a gold foil. If it is a synthetic foil, a full paper ashes ಆಗೋಗುತ್ತೆ. That's how you test. When you take it to the sunlight, the luster you can make out easily. And ಇದು 22 ಕ್ಯಾರೆಟ್ ಆದರೆ ನೀವು ಇನ್ನೊಂದು 100 ವರ್ಷ ಇಟ್ಕೊಳ್ಳಿ, ಪೇಂಟಿಂಗ್ ವಿಲ್ ಸಸ್ಟೈನ್. ಬಟ್ ಇಫ್ ಇಟ್ ಈಸ್ ಅ ಫೇಕ್ ಒನ್, ವಿ ಡೋಂಟ್ ನೋ, ಲೈಕ್ ಆಕ್ಸಿಡೈಸೇ ಆಗ್ಬೋದು, ಕಲರ್ ಚೇಂಜ್ ಆಗ್ಬೋದು, ಡಲ್ ಆಗಿಬಿಡ್ಬೋದು. ಸೊ ವಿ ಡೋಂಟ್ ನೋ ದ್ಯಾಟ್. ಸೊ ಆ ಬರ್ನ್ ಟೆಸ್ಟ್ ಇದೆಯಲ್ಲ, ಐ ಥಿಂಕ್ ಇಟ್ಸ್ ಕಾಲ್ಡ್ ಡಿಸ್ಟ್ರಕ್ಟಿವ್ ಮೆಥಡ್ ಅಲ್ವಾ? ಬಟ್ ಅದೆಲ್ಲ ಒಳಗೆ ಹಾಕ್ಬಿಡುತ್ತಾರಲ್ಲ, ಅದೆಲ್ಲ ನೀವು ಒಳಗಿರೋದನ್ನು ನೋಡ್ಬೇಕಂದ್ರೆ ವೆನ್ ವಿ ಸೇ ಟ್ರಸ್ಟ್, ಇಲ್ಲಿ ಮೇನು ವಿ ಗಿವ್ ಅ ಸರ್ಟಿಫಿಕೇಟ್ ಆಫ್ ಅಥೆಂಟಿಸಿಟಿ. ಅಂದರೆ ನೀವು ಎನಿ ಟೈಮ್ ಯು ಕ್ಯಾನ್ ಕಮ್ ಟು ಅಸ್ ಇಫ್ ಎನಿ ಫಾಲ್ಟ್. ಅಂದರೆ ಇದರಲ್ಲಿ ಇಶ್ಯೂ ಬರೋದೇ ಫಂಗಸ್ ಇಶ್ಯೂ. ದಟ್ಸ್ ನಾಟ್ ಬಿಕಾಸ್ ಆಫ್ ದ ಪೇಂಟಿಂಗ್, ಬಿಕಾಸ್ ಆಫ್ ದ ವಾಲ್ ವೇರ್ ಯು ಹವ್ ಪುಟ್ ದ ಪೇಂಟಿಂಗ್. ಅದು ಮಾಯ್ಶ್ಚರ್ ಕಂಟೆಂಟ್ ಇದ್ದಿದ್ರೆ ವಾಲ್ನಿಂದ ಪೇಂಟಿಂಗ್ ಬರೋದು. ಅದು ಬಿಟ್ಟರೆ ಟು ಮೈ ನಾಲೆಡ್ಜ್ ಬೇರೆ ಏನು ಇಶ್ಯೂ ಇರಲ್ಲ.
ಸೊ ಹಂಗೆ ಏನಾದರೂ ಇಶ್ಯೂಸ್ ಇದ್ದರೆ ಯು ಕ್ಯಾನ್ ಕಮ್ ಟು ಅಸ್, ವಿಲ್ ಫಿಕ್ಸ್ ಇಟ್. ಆ್ಯಂಡ್ ಗೋಲ್ಡ್ ಫಾಯಿಲ್ ಆಲ್ಸೋ ಯು ಕ್ಯಾನ್ ಟೇಕ್ ಅವರ್ ಪೇಂಟಿಂಗ್ ಆ್ಯಂಡ್ ಗೆಟ್ ಇಟ್ ಟೆಸ್ಟೆಡ್ ಎನಿವೇರ್. ಸೊ ದಟ್ ಒಂದ್ಸತಿ ಅಶ್ಯೂರೆನ್ಸ್ ಫಂಗಸ್ ಬಂದರೆ ರಿಪೇರ್ ಮಾಡ್ಬೋದಾ? ಇಸ್ ಇಟ್ ರಿವರ್ಸಿಬಲ್? ಯಾ ಸಿ ಫಂಗಸ್ ಈಸ್ ನಥಿಂಗ್ ಬಟ್ ಬೂಜು ಅಂತೀವಿ ಇನ್ Boost, yeah. ಕನ್ನಡ ದಟ್. ಸೊ ಅದು ಏನಾಗುತ್ತೆ ಅಂದರೆ ವಾಲ್ನಿಂದ ಪೇಂಟಿಂಗ್ ಬಂದಾಗ ಇಟ್ಸ್ ಓನ್ಲಿ ಅಕ್ಯುಮುಲೇಟ್ಸ್ ಆನ್ ದ ಪೇಂಟ್ ವೇರ್ ದೇರ್ ಈಸ್ ಅ ಡಾರ್ಕರ್ ಶೇಡ್ ಆಫ್ ಪೇಂಟ್, ದಟ್ ಈಸ್ ದ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಇಟ್ಸ್ ದ ಬೆಸ್ಟ್ ವೇ ಈಸ್ ವಿ ರಿಮೂವ್ ಇಟ್ ಫ್ರಮ್ ದ ಫ್ರೇಮ್, ವಿ ಡಸ್ಟ್ ದ ಪೇಂಟಿಂಗ್, ಅಷ್ಟೇ ನಾವು ಮಾಡೋದು. ಆ್ಯಂಡ್ ದೆನ್ ರೀಫ್ರೇಮ್ ಇಟ್ ಆ್ಯಂಡ್ ಗಿವ್ ಇಟ್ ಟು ಯು. ಇನ್ನು ಬೇರೆ ಏನೂ ಡ್ಯಾಮೇಜ್ ಆಗಲ್ಲ, ಟಚಪ್ ಗಿಚಪ್ ಅವಶ್ಯಕತೆ ಏನೂ ಇಲ್ಲ? ಅವಶ್ಯಕತೆ ಇಲ್ಲ, ಆ ಪೇಂಟ್ ಮೇಲೆ ಬೂಸ್ಟ್ ಬಂದ್ರೂ ಅದು ಬ್ಲ್ಯಾಕ್ ಏನೂ ಬ್ಲ್ಯಾಕ್ ಆಗಲ್ಲ. ಆಗಲ್ಲ? ಅನ್ಲೆಸ್ ಇಫ್ ಇಟ್ ಈಸ್ ನಾಟ್ ರೆಸ್ಟೋರ್ಡ್ ಪ್ರಾಪರ್ಲಿ, ಎಲ್ಲೋ ಆರ್ಟಿಕಲ್ ಇಟ್ಬಿಟ್ಟಿರ್ತಾರೆ. ಬಿಕಾಸ್ ಮೆನಿ ಕ್ಲೈಂಟ್ಸ್ ಕಮ್ ಟು ಅಸ್, ಮೇಡಮ್ ಇದು ಪೇಂಟಿಂಗು ನಾವು ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ವಿ, ಮನೆ ಚೇಂಜ್ ಮಾಡೋವಾಗ ಜಾಗ ಇಲ್ಲ ಅಂತ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ರಿ. ಸಿ ಇಟ್ ಆಲ್ಸೋ ಟೇಕ್ಸ್ ಹೌ ಯು ಪ್ರಿಸರ್ವ್ ದ ಪೇಂಟಿಂಗ್. ನೀಟಾಗಿ ಪ್ಯಾಕ್ ಮಾಡಿ ಸ್ವಲ್ಪ ಗಾಳಿ ಆಡೋ ಥರ ಇಟ್ಟರೆ ನಥಿಂಗ್ ಹ್ಯಾಪನ್ಸ್. ಬಟ್ ಆರ್ಟಿಕಲ್ ಇಟ್ಟರೆ ದೆರ್ ಇಸ್ ನೋ ಮಾಯಿಶ್ಚರ್, ನೋ ಏರ್, ನಥಿಂಗ್, ದೆನ್ ದ ಫಂಗಸ್ ಇಶ್ಯೂ ಸ್ಟಾರ್ಟ್ಸ್. ಸೊ ನಾವು ದೇವರನ್ನ ಹೇಗೆ ಚೂಸ್ ಮಾಡೋದು ಗೊತ್ತಾಯಿತು, ಸೈಜನ್ನು ಹೇಗೆ ಚೂಸ್ ಮಾಡೋದು ಗೊತ್ತಾಯಿತು, ಪ್ರಾಬ್ಲಮ್ಸು ಇದರಲ್ಲಿ ಏನೇನಿರುತ್ತೆ ಗೊತ್ತಾಯಿತು. ವಾಟ್ ಅಬೌಟ್ ಅಂದರೆ ದೇವ್ರ ಮನೆಗಂತ ತೊಗೊಳ್ದೆ ಲಿವಿಂಗ್ ಏರಿಯಾ ಅಥವಾ ಮನೆಗೆ ಅಂತ ಡೆಕೋರೇಷನ್ಗೆ ಅಂತ ನೋಡೋಗೆ ದರ್ ಆರ್ ಸಮ್ ಕ್ವೆಶನ್ಸ್ ಯೋ. ಸೊ ಪೂಜಾ ರೂಮ್ಗೆ ನೀವು ಹೇಳಿದ ಅರ್ಥ ಆಯಿತು. ಈ ಗಣೇಶ ಅದು ಟ್ಯಾಂಜೋರ್ ಪೇಂಟಿಂಗ್ ತೊಗೊಂಡ್ರೆ ಐಡಿಯಲಿ ಮನೆಯಲ್ಲಿ ಎಲ್ಲಿಡಬೇಕು? ಗಣೇಶದು ಒಂದು ತೊಗೊಂಡಾಗ ಸಿ ಮೇನ್ಲಿ ಇಟ್ಸ್ ಫಾರ್ ದ ಕಿಡ್ಸ್ ರೂಮ್ ವೇರ್ ವಿದ್ಯಾಭ್ಯಾಸ, ಗಣೇಶ ಸರಸ್ವತಿ ಬೋತ್ ಇನ್ ದಟ್ ಕೇಸ್, ಆ್ಯಂಡ್ ಇನ್ ದ ಆಫೀಸ್ ರೂಮ್, ಬಿಸ್ನೆಸ್ ಏರಿಯಾಸ್, ಇಫ್ ಯು ಹ್ಯಾವ್ ಅ ಹೋಮ್ ಗ್ಯಾಲರಿ ಆರ್ ಅ ಹೋಮ್ ಬಿಸ್ನೆಸ್, ಸಮ್ ಕೈಂಡ್ ಆಫ್ ಬಿಸ್ನೆಸ್. ಗಣೇಶ ಇಸ್ ಅ ಮೂಲ ದೇವರು. ಇವಾಗ ಯಾವ ಪೂಜೆ ಮಾಡಬೇಕು ಅಂದರೂ ಫಸ್ಟು ಗಣೇಶ ಪೂಜೆ ಮಾಡಿಸ್ಬಿಟ್ಟೆ ಹೋಮ ಆಗಲಿ ಪೂಜೆ ಆಗಲಿ ಅವ್ರನಿಂದನೇ ಸ್ಟಾರ್ಟ್ ಮಾಡೋದು. ಸೊ ಇಟ್ ಕ್ಯಾನ್ ಬಿ ಕೆಪ್ಟ್ ಇನ್ ಆಲ್ ದೀಸ್ ಪ್ಲೇಸಸ್. ತಂಜಾವೂರ್ ಪೇಂಟಿಂಗ್ಗೆ ಮೇನ್ಲಿ ಯು ವಿಲ್ ನಾಟ್ ಸಿ ಅ ಪರ್ಟಿಕ್ಯುಲರ್ place as such, but there are few paintings where we suggest like dining hall, ಅನ್ನಪೂರ್ಣೇಶ್ವರಿ ತಾಯಿದು. ಆಮೇಲೆ ಎಂಟರ್ಟೈನ್ಮೆಂಟ್ ಏರಿಯಾ ಅಂದರೆ ಮೇನ್ ಹಾಲ್ ವೇರ್ ಆಲ್ ಗೆಟ್ ಟುಗೆದರ್, ಕೃಷ್ಣದೇ ಹೇಳ್ತೀವಿ. ಏನಕ್ಕದು ಹಾಗೆ? ಸೊ ಈಸ್ ಆಲ್ವೇಸ್ ಪ್ಲೇಫುಲ್, ಈಸ್ ವಿತ್ ಲಾಟ್ ಆಫ್ ಪೀಪಲ್ ಸರೌಂಡ್ ಹಿಮ್. ಸೊ ಕೃಷ್ಣ, ರಾಧಾ ಕೃಷ್ಣ ಅನ್ನೋದು ಅವ್ರದ್ದು ಪೇಂಟಿಂಗ್ ಸಜೆಸ್ಟ್ ಸೊ ಮಾಡ್ತಾರೆ. ಎಲ್ಲೋ ಒಂದು ಕಡೆ ನಮ್ಮ ಮಿಥಾಲಜಿ ಅಥವಾ ನಮ್ಮ ಪರಂಪರೆನಲ್ಲಿರುವಂಥ ಗಾಡ್ಲಿ ಫಿಗರ್ಸಲ್ಲಿರೋ ಎಮೋಷನ್ಸ್ ಆ್ಯಂಡ್ ಅವರ ಕ್ಯಾರೆಕ್ಟರ್ಸನ್ನು ನಾವು We ಪೇಂಟಿಂಗ್ want to, ತಂದಾಗ ಹೌದು. ದಟ್ ಈಸ್ ಅ ರಿಮೈಂಡರ್ ಫಾರ್ ಹ್ಯೂಮನ್ಸ್ ಟು ಆಲ್ಸೋ ಬಿ ದ್ಯಾಟ್ ಇನ್ ದಟ್ ಏರಿಯಾ. ಇಸ್ ದಟ್ ವಾಟ್ ಯು ಆರ್ ಟ್ರೈಂಗ್ ಟು ಸೇ? Yes. So we try to connect to ಟು ದ್ಯಾಟ್ ಎನರ್ಜಿ ಅಥವಾ ಇಟ್ಸ್ ಅ ರಿಮೈಂಡರ್ ಹಿಂಗಿತ್ತು, ನಾವು ಹಿಂಗಿರಬೇಕು ಅನ್ನೋದು. ವೆನೆವರ್ ಯು ಸಿ ದ ಥಿಂಗ್ ಆ್ಯಂಡ್ ದ ಗಾಡ್ಲಿ ಐ ಮೀನ್ ದ ಪೇಂಟಿಂಗ್ಸ್ ವೆನ್ ಇಟ್ ಈಸ್ ಇನ್ ಯೋರ್ ಪ್ಲೇಸಸ್, ವರ್ಕ್ ಪ್ಲೇಸ್ ಆಗಲಿ, ನಾವು ನೋಡಿದಾಗ ವಿ ಸಮ್ವೇರ್ ಟ್ರೈ ಟು ಕನೆಕ್ಟ್. ಇಫ್ ಯು ನೀಡ್ ಸಮ್ ಪೀಸ್ ಆರ್ ಎನಿಥಿಂಗ್, ನಾವು ದೇವ್ರ ಫೋಟೋ ತುಂಬ ಸತಿ ತುಂಬ ಟೆನ್ಸ್ಡ್ ಆಗಿದ್ದಾಗ ಇದು ಮಾಡಿದಾಗ ಇಫ್ ಇಟ್ ಈಸ್ ನಿಮ್ಮ ಹತ್ರ ಎಲ್ಲಾದರೂ ಇದ್ದರೆ ಅವ್ರು ನೋಡಿದಾಗೆ ನಮ್ಗೆ ಕನೆಕ್ಟ್ ಆಗೋಗ್ತೀವಿ. ಇಟ್ ಬ್ರಿಂಗ್ಸ್ ಕಾಮ್ನೆಸ್ ಟು ಯೋರ್ ಮೈಂಡ್ಸ್. ಟ್ರೂ ದ್ಯಾಟ್. ನಾವು ತುಂಬ ಶಾಂತಿ ಆ್ಯಂಡ್ ಪೀಸ್ಗೆ ಯಾವ ಟ್ಯಾಂಜೋರ್ ಪೇಂಟಿಂಗ್ ನೀವು ಸಜೆಸ್ಟ್ ಮಾಡ್ತೀರಾ ಜನ ಹಿಂಗೆಲ್ಲ ಕೇಳಿದಾಗ? ಎನಿ ಪೇಂಟಿಂಗ್ ಈಸ್ ಗುಡ್. ಯಾಕೆ ಅಂದರೆ ಈ ಪೇಂಟಿಂಗೇ ಚೆನ್ನಾಗಿರುತ್ತೆ, ಈ ಪೇಂಟಿಂಗ್ ಎಸ್ಪೆಷಲಿ ಫಾರ್ ದ ಮೈಂಡ್ ಪೀಸ್ಫುಲ್ನೆಸ್. ನಾವು ಹೇಳೋದು ನಿಮ್ಮ ಮನೆ ದೇವ್ರನ್ನ ನೋಡಿ ಅಂತ. ಬಿಕಾಸ್ ಮನೆ ದೇವ್ರದ್ದು ವಿ ಗೆಟ್ ಕನೆಕ್ಟೆಡ್ ವೆರಿ ಫಾಸ್ಟ್. ಪೂಜೆ ನಮ್ಮ ಆನ್ಸಿಸ್ಟರ್ಸ್ನಿಂದ ಪೂಜೆ ಮಾಡ್ತಾ ಬಂದಿರ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಶಿವ ಇಸ್ ಯುವರ್ ಮನೆ ದೇವರು. ಶಿವ ಫ್ಯಾಮ್ಲಿ ಆಗಲಿ, ಬರೀ ಶಿವ ಪಾರ್ವತಿ ಆಗಲಿ, ವೇರಿಯೇಷನ್ಸ್ ಇನ್ ಶಿವ. ಸೊ ಆ ಥರದ್ರಲ್ಲಿ ಆ ಥರ ಪೇಂಟಿಂಗ್ಸ್ ತೊಗೊಂಡ್ರೆ ಇಟ್ಸ್ ಗುಡ್ ಅಂತ ಹೇಳ್ತೀವಿ. ದೆರ್ ಈಸ್ ನೋ ಪರ್ಟಿಕ್ಯುಲರ್ ಪೇಂಟಿಂಗ್ ಇದೇ ಮೈಂಡ್ ಪೀಸ್ಫುಲ್ನೆಸ್ ಅಂತ ಅನ್ನಲ್ಲ. ನಾವು ಯಾವ್ದು ಜಾಸ್ತಿ ನೋಡ್ತಾ ಇರ್ತೀವಿ, ಯಾವ್ದು ಪೇಂಟಿಂಗ್ಸ್ ನಮಗೆ ಬೇಗ ಕನೆಕ್ಟ್ ಆಗುತ್ತೆ ಅಂದರೆ ವಿ ಆಸ್ಕ್ ಯು ಟು ಗೋ ವಿತ್ ದಟ್. ಆ ಗೋಲ್ಡ್ ಫಾಯಿಲ್ ಬಿದ್ದ ತಕ್ಷಣನೇ ಆ ಡಿವಿನಿಟಿ ಎದ್ದು ಆಚೆಗೆ ಬರುತ್ತೆ. ವೈ ಡು ಯು ಥಿಂಕ್ ದ್ಯಾಟ್ ಹ್ಯಾಪನ್ಸ್? ಸಿ ವೆನ್ ವಿ ಆರ್ ಡೂಯಿಂಗ್ ತಂಜಾವೂರ್ ಪೇಂಟಿಂಗ್ ವಿ ಡೋಂಟ್ ಸಿ ಇಟ್ ಆ್ಯಸ್ ಅ ಪೇಂಟಿಂಗ್. ಒಂದು ನಮ್ಮ ಭಾವ ತುಂಬ್ತೀವಿ, ನಮ್ಮ ಮನಸ್ಸಲ್ಲಿ ದೇವರು ಅಂತ ನಾವು ಹೆಂಗೆ ಕಲ್ಪನೆ ಮಾಡ್ಕೊಂಡಿರ್ತೀವೋ. ಆ್ಯಂಡ್ ಕ್ಲೈಂಟ್ಸ್ದು ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ಡೂಯಿಂಗ್ ಇಟ್ ಫಾರ್ ಎ ಕ್ಲೈಂಟ್, ಅವ್ರದ್ದು ಏನೇನು ಇದರಲ್ಲಿ ನೀಡ್ಸ್ ಬೇಕೋ
ತುಂಬ ಜನ ನಮ್ಗೆ ಈ ಕಾರ್ನರ್ಸ್ ಈ ಥರನೇ ಬೇಕು ಅಂದಿರ್ತಾರೆ. ಆ್ಯಡ್ ದೀಸ್ ದಿ ಅದರ್ ಗಾಡ್ಸ್ ಇನ್ ಟು ದಿಸ್ ಅಂತಾರೆ. ಇವಾಗ ಲಕ್ಷ್ಮೀ ನರಸಿಂಹ ಅಂದಿದ ತಕ್ಷಣ ಕ್ಲೈಂಟ್ಸ್ ವಿಲ್ಸೆ ಪ್ರಹ್ಲಾದನೂ ಆ್ಯಡ್ ಮಾಡಿಕೊಡಿ ಅಂತಾರೆ. ಟು ಕೀಪ್ ಲಕ್ಷ್ಮೀ ನರಸಿಂಹಸ್ವಾಮಿ ಶಾಂತ, ನರಸಿಂಹಸ್ವಾಮಿನ ಶಾಂತ ಇಡೋದಕ್ಕೆ. ಸೊ ವೆನ್ ಅದೆಲ್ಲ ಆ್ಯಡ್ ಮಾಡಿದಾಗ ಪೀಪಲ್ ಆಲ್ಸೋ ಫೈಂಡ್ ಪೀಸ್. ಫೈನಲಿ ಮೈಂಡ್ ಕ್ಲಾರಿಟಿ, ಮೈಂಡ್ ಕ್ಲಿಯರೆನ್ಸ್, ಡಿವಿನಿಟಿ, ಆಲ್ ದಿಸ್ ವಿಲ್ ಆ್ಯಡ್ ಟು ದ್ಯಾಟ್. ಇಲ್ಲಿ ಬರೋದು ಪ್ರಶ್ನೆ, ಲೈಕ್ ದೇ ಸೇ ಬಿಲೀಫ್ ಇಸ್ ಎವ್ರಿಥಿಂಗ್. ನಂಬಿಕೆನೇ ದೇವರು ಅಂತಾನೆ ಇದ್ದಾರೆ. ಹೌದು. ಸೊ ಇಫ್ ಯು ಡೋಂಟ್ ಬಿಲೀವ್ ದರ್ ಇಸ್ ನಥಿಂಗ್. ಸೊ ವಾಟ್ ಇಫ್ ಸಂಬಡಿ ಈಸ್ ವಾಚಿಂಗ್ ಅ ತಾಂಜೂರ್ ಪೇಂಟ್ ಆಸ್ ಜಸ್ಟ್ ಅ ಪೀಸ್ ಆಫ್ ಆರ್ಟ್? ಸೊ ಅವ್ರಿಗೆ ಇದು ಯಾವ ಎಮೋಷನ್ಸು ಇರಲ್ಲ. ಸೊ ಎಂಡ್ ಆಫ್ ದ ಡೇ ಇಟ್ಸ್ ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ಅದೇ ಥರನಾ? ಐ ಕಂಪ್ಲೀಟ್ಲಿ ಡೋಂಟ್ ಅಗ್ರಿ ವಿತ್ ದಿಸ್. ಬಿಕಾಸ್ ಇಲ್ಲೇನಾಗುತ್ತೆ ಅಂದರೆ, ರೆಡಿ ಮಾಡಿ ನಾವು ಪೇಂಟಿಂಗ್ ರೆಡಿ ಅವೈಲಬಲ್ ಇರೋದು ವಾಟ್ ಯು ಸಿ ವಾಟ್ ಯು ಗೆಟ್. ಬಟ್ ಹೊಸ್ದಾಗಿ ನಾನೇನಾದರೂ ಕಸ್ಟಮೈಸ್ಡ್ ಪೇಂಟಿಂಗ್ ಅಂತ ಮಾಡೋವಾಗ ವಿ ಆಸ್ ದ ಕ್ಲೈಂಟ್, ದೇ ಹ್ಯಾವ್ ಟು ವೇಟ್ ಟು ಸಿ ದ ಫೈನಲ್ painting, how it comes out, everything. For that, every stage we share the pictures with them. So let them get connected from the sketch till the final product. ಇವಾಗ ರಾಧಾಕೃಷ್ಣ ಇವಾಗ ಈ ಪೇಂಟಿಂಗ್ ರೆಡಿ ಇತ್ತು, ವಾಟ್ ಯು ಟುಕ್. ಸೊ ಅದು ರೆಡಿ ಇರೋದು ನೀವು ನೋಡ್ತೀರಾ, ಕನೆಕ್ಟ್ ಆಗ್ತೀರಾ, ಇಷ್ಟ ಆಗುತ್ತೆ, ತೊಗೊಂಡ್ಬಿಡ್ತೀರಾ. ಬಟ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಎ ಕಸ್ಟಮೈಸ್ಡ್ ಪೇಂಟಿಂಗ್, then you have to, we take you through the journey of from the sketch till the painting is done. So by then you get connected and you get what you want also. Many a times clients will ask, face ಅಲ್ಲಿ darker shade ಬೇಕು. When we do the face painting and share with them, ಇನ್ನೊಂದು ಸ್ವಲ್ಪ ಡಾರ್ಕ್ ಇರಲಿ ಮೇಡಮ್, ಫಾರ್ ಎಕ್ಸಾಂಪಲ್ ಶಿವ ಬ್ಲೂ ಫೇಸ್, ಲೈಟ್ ಇರಲಿ ಮೇಡಮ್. ವಿ ಟ್ರೈ ಟು ಗೆಟ್ ದೆಮ್ ಕನೆಕ್ಟೆಡ್ ಟು ದ್ಯಾಟ್. Try to give that, whether it's a light shade, dark shade, stone combinations. ಹೆಂಗೆ ಅಂದರೆ ಇದು ಅವರು ಇವಾಗ ಮನೆ ಕಟ್ಟೋವಾಗ ತುಂಬ ಆಸೆಯಿಂದ ಕಟ್ಟಿರ್ತಾರೆ, ತುಂಬ ವರ್ಷಗಳ ಕನಸು. ಎವ್ರಿಥಿಂಗ್ ದೇ ಚೂಸ್ ಫಾರ್ ದ ಹೌಸ್ ಈಸ್ ಲೈಕ್ ದ್ಯಾಟ್. ಎಲ್ಲ ಅವರೇ ಇದ್ದು ಖುದ್ದಾಗಿ, ಇವನ್ ದ ಫರ್ನಿಚರ್, ದ ಇಂಟೀರಿಯರ್ ಡಿಸೈನಿಂಗ್, ದೇವ್ರ ಮನೆ ಎಲ್ಲ. ಸೊ ಪೇಂಟಿಂಗ್ನು ಅವ್ರನ್ನ ವಿ ಟೇಕ್ ದೆಮ್ ಥ್ರೂ ದ ಜರ್ನಿ, ಮೇಕ್ ದೆಮ್ ಸಿ ಫ್ರಮ್ ದ ಬೇಸ್. ಸೊ ಅವ್ರಿಗೂ ಒಂದು ಫೀಲ್, ನಾವು ಕೇಳ್ತಾ ಇರೋದೇ ಬರುತ್ತೆ, ನಾವು ಕೇಳ್ತಾ ಇರೋದೇ ನಮಗೆ ಸಿಗುತ್ತೆ ಅನ್ನೋ ಥರ ಫೀಲ್ ಬರುತ್ತೆ. ಲೈಕ್ ಒಂದು ಕಾನ್ಸೆಪ್ಚುಲೈಸ್ ಆಗಿ ಅದು ಅಲ್ಲಿ ಫೈನಲ್ ಔಟ್ಪುಟ್ ಬರೋವರೆಗೂ ಲೈಕ್ ಹಂತ ಹಂತಕ್ಕೂ ಯು ಆರ್ ಕನೆಕ್ಟಿಂಗ್ ವಿತ್ ಇಟ್ ಆ್ಯಂಡ್ ಗ್ರೋಯಿಂಗ್. ದಟ್ ಈಸ್ ಒನ್ ಇಂಟ್ರೆಸ್ಟಿಂಗ್. ಬಟ್ ನಾನು ಆ್ಯಕ್ಚುಲಿ ಕೇಳಿದ್ದು, ಈ ಉದಾಹರಣೆಗೆ ಇದನ್ನು ದೈವತ್ವದ ಭಾವನೆಯಿಂದ ಇದನ್ನು ನೋಡಿದ್ರೆ ನಮ್ಗೆ ಅದರಲ್ಲಿ ದೈವಿಕತೆ ಕಾಣತ್ತೆ. ಹೌದು. ಇಲ್ಲ ಅದರಲ್ಲಿ ಏನಿಲ್ಲ, ಜಸ್ಟ್ ಅನ್ ಅದರ್ ಪೇಂಟಿಂಗ್ ಅಂತ ಸುಮ್ಮನೆ ಹಂಗೆ ನೋಡಿದ್ರೆ ಇಸ್ ಇಟ್ ಜಸ್ಟ್ ಅ ಪೀಸ್ ಆಫ್ ಪೇಂಟಿಂಗಾ ಅಂತ ನಾನು ಕೇಳಿದ್ದು. ಹಂಗೂ ಅನ್ಕೋಬಹುದು. ಸಿ ಅಂದರೆ ಯತ್ ಭಾವ ತದ್ಭವತಿ ಅಂತ ಹೇಳ್ತಾರಲ್ಲ. ಬಿಕಾಸ್ ಟುಡೇ ಇಟ್ಸ್ ಅ ಡಿಬೇಟಬಲ್ ಟಾಪಿಕ್. ಬಿಕಾಸ್ ದ ಕಾನ್ಸೆಪ್ಟ್ ಆಫ್ ಗಾಡ್ ಆಗಿರಲಿ ಎಲ್ಲಾನು ಪೀಪಲ್ ಹ್ಯಾವ್ ಸ್ಟಾರ್ಟೆಡ್, ಇಸ್ ಇಟ್ ವಾಟ್ ಯು ಗಿವ್ ಟು ಇಟ್ ಇಸ್ ವಾಟ್ ಯು ಸಿ, ಅಥವಾ ನೀವು ಒಂದ್ಸತಿ ಶಟ್ ಮಾಡ್ಕೊಂಡೆ ಅದರಲ್ಲಿ ಏನಿಲ್ಲ, ಇಟ್ಸ್ ಜಸ್ಟ್ ಅ ಪೀಸ್ ಆಫ್ ಪೇಂಟಿಂಗ್ ಅಂತಂದ್ರೆ ದೆನ್ ಸಿ ನಾನು ದೇವ್ರನ್ನ ನಂಬ್ತೀನಿ ಅಂತ ಹೋಗಿ ಆ ಮೈಂಡ್ ಸೆಟ್ಟಲ್ಲಿ ತೊಗೊಂಡ್ರೆ, ಸಿ ವೆನ್ ಎ ಫ್ಯಾಮಿಲಿ ಆಫ್ 4 or 5 ಒಬ್ಬರಾದರೂ ನೀವು ಹೇಳ್ದಂಗೆ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ನಾನೇನು ನೋಡ್ತೀನೋ ತೊಗೊತೀನಿ, ಐ ಡೋಂಟ್ ನೋ ವಾಟ್ ಐ ಗೆಟ್ ಬೆನಿಫಿಟ್ ಔಟ್ ಆಫ್ ಇಟ್ ಅಂತ. ಹಂಗೆ ನೋಡಿದ್ರೆ ಇಟ್ಸ್ ಅವ್ರಿಗೆ ಯಾವಾಗ್ಲೂ ಹಂಗೆ ಆ ಇದರಲ್ಲೇ ಇರ್ತಾರೆ. ವೆನ್ ಯು ಗೋ ಫಾರ್ ಎ ಗಾಡ್, ಯು ವೋಂಟ್ ನನಗಿದು ಬೇಕು ಅಂದರೆ ನೀವು ಇಷ್ಟಪಟ್ಟು ದೇವ್ರ ಮನೆಗೆ ತೊಗೋಬೇಕು. ಅದು ಬಿಟ್ಬಿಟ್ಟು ನಾನು ಇದು ತೊಗೊಂಡ್ರೆ ನನಗೆ ಬೆನಿಫಿಟ್ ಆಗಬೇಕು ಅಂತ ಯು ಶುಡ್ ನೆವರ್ ಥಿಂಕ್ ಆಫ್. ಯಾಕಂದರೆ ದೇವ್ರ ಪೇಂಟಿಂಗು ನಾವು ತೊಗೊಳ್ಳೋದು ನಮ್ಮ ಖುಷಿಗೆ, ನಮ್ಮ ಮನಸ್ಸು ಖುಷಿಗೆ ಎಲ್ಲ. ಇಟ್ಸ್ ನಾಟ್ ದ್ಯಾಟ್ ಏನೋ ದೇವ್ರ ಮನೇಲಿ ಒಂದು ಫೋಟೋ ಆಗಬೇಕು, ಅದಕ್ಕೆ ತಂಜಾವೂರು ಪೇಂಟಿಂಗ್ ಹೋಗೋಣ, ಹಂಗೆ ಹೋಗ್ಬಾರ್ದು. ಬರೀ ಪೀಸ್ ಆಫ್ ಲಕ್ಸುರಿ, ಅದು ಪೀಸ್ ಆಫ್ ವಾಟ್ ಯು ಕಾಲ್ ಸ್ಟೇಟಸ್ ಅಂತ ಯು ಶುಡ್ ನಾಟ್ ಇನ್ವೆಸ್ಟ್ ಅಂತ ಹೇಳ್ತೀನಿ. ಆ್ಯಸ್ ಐ ಟೋಲ್ಡ್ ಯು, ನಮ್ಮ ಹತ್ರ ಕ್ಲೈಂಟ್ಸು ಆಟೋ ಡ್ರೈವರು ಬಂದು ತೊಗೊಂಡೋಗಿದ್ದು ಅವರು ಇದ್ದಾರೆ. ಆ್ಯಂಡ್ ಇಟ್ಸ್ ಅ ಸೇವಿಂಗ್ ವಿಚ್ ದೇ ವುಡ್ ಹವ್ ಸೇವ್ಡ್ ಓವರ್ ದ ಇಯರ್ಸ್ ಜಸ್ಟ್ ಟು ಬೈ ದ ಪೇಂಟಿಂಗ್ ಆಫ್ ದೇರ್ ಸೈಜ್, ದೇರ್ ವೇ, ಐ ಮೀನ್ ಕಸ್ಟಮೈಸೇಷನ್ ಎಲ್ಲ. ಸೊ ಪೀಸ್ ಆಫ್ ಲಕ್ಸುರಿ ಅಂತ ತೊಗೋಬಾರ್ದು. ಇದನ್ನು ಯು ಶುಡ್ ಥಿಂಕ್ ಆಫ್ ಡಿವಿನಿಟಿಗೆ. ದೇವ್ರ ಮನೆಗೆ ಹಾಕಿದಾಗ, ನನಗೆ ಪೇಂಟಿಂಗ್ ನೋಡಿದಾಗ, ದಿನನಿತ್ಯ ಪೂಜೆ ಮಾಡಿದಾಗ ಮೈಂಡ್ ಪೀಸ್ಫುಲ್ನೆಸ್ ಇದೆಲ್ಲ ಇರಲಿ ಅಂತ ಆ ಮೂಲಕದಿಂದ ತೊಗೋಬೇಕು. ಎವ್ರಿ ಪೇಂಟಿಂಗ್
ಅದರಲ್ಲಿರೋ ಫ್ರೇಮ್ ಆಗಿರಲಿ, ಕಲರ್ಸ್ ಆಗಿರಲಿ, ಡೇಟಿ ಅದೊಂದಾದರೆ ಆ ನಿಜವಾದ ಪೇಂಟಿಂಗ್ ಕಳೆ ಬರೋದೇ ಬಹುಶಃ ಕಣ್ಣಿಂದ. ಹೌದು, ಫೇಸ್ So, ಪೇಂಟಿಂಗ್. ಎಸ್. ಸೊ ಟ್ಯಾಂಜೋರ್ ಪೇಂಟಿಂಗ್ ಎಸ್ಪೆಷಲಿ ಲುಕ್ ಸೋ ಎಕ್ಸ್ಪ್ರೆಸಿವ್ ಅಲ್ಲ. ಕಣ್ಣುಗಳು ಹೇಗೆ ಆಟ ಆಡ್ತೀರಾ ಕಣ್ಣುಗಳ ಜೊತೆಗೆ? ವೈ ಇಸ್ ದಟ್? See, it all depends on what kind of god or goddess you're looking at. There are few gods which is like Kala Bhairaveshwara. So ಅವ್ರದ್ದು ಈಚ್ ಗಾಡ್ದು ವಿ ಆಲ್ವೇಸ್ ಟ್ರೈ ಟು ಬ್ರಿಂಗ್ ಕಾಮ್ನೆಸ್ ಇನ್ ದ ಐಸ್. ಮನೇಲಿ ಪೇಂಟಿಂಗ್ ಅಂತ ಇಟ್ಕೊಂಡಾಗ ಅದು ಕಾಮ್ನೆಸ್ ತರಬೇಕು. ಕಣ್ಣು ಆಮೇಲೆ ಸ್ಮೈಲ್ನಿಂದನೇ ಇಟ್ ವೇರೀಸ್. ಸೊ ಹಂಗೆ ಅಂತ ನರಸಿಂಹಸ್ವಾಮಿ ನಾನು ಸ್ಮೈಲಿಂಗಲ್ಲಿ ಫುಲ್ ಸ್ಮೈಲಿಂಗಲ್ಲಿ ಕೊಡೋಕ್ಕಾಗಲ್ಲ. ಈ ಹ್ಯಾಸ್ ಟು ಬಿ ಇನ್ ಅ ಶಾಂತ ರೂಪ. ಕಾಳಭೈರವೇಶ್ವರ ಶಾಂತ ರೂಪ. ಸೊ ಹಂಗಾದಾಗ ಐಸ್ ಪ್ಲೇಸ್ ಅ ಮೇಜರ್ ರೋಲ್, ಐಸ್ ಆ್ಯಂಡ್ ದ ಸ್ಮೈಲ್. ನೀವಾಗಲೇ ಹೇಳ್ದಂಗೆ 3 weeks to 2 monthsವರೆಗೂ ಒಂದು ಪೇಂಟಿಂಗ್ 45 days. 45 days, yeah? Yes. ಅಷ್ಟು ತಾಳ್ಮೆ ಕೇಳುತ್ತೆ. ಸೊ ಇಟ್ಸ್ ನಾಟ್ ಜಸ್ಟ್ ಅ ಪೀಸ್ ಆಫ್ ಆರ್ಟ್ ವಿಚ್ ಹ್ಯಾಸ್ ಗೋಲ್ಡ್ ಫಾಯಿಲ್, ಎಂಬೋಸಿಂಗ್, ಸ್ಟೋನ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಜಸ್ಟ್ ಮನಿ ಗೋಯಿಂಗ್ ಇನ್ ದೇರ್. ನಿಮ್ಮದು ಅಷ್ಟು ಪೇಷನ್ಸು, ಅಷ್ಟು ತಾಳ್ಮೆ, ಸಮಯ ಕೊಟ್ಟಿರ್ತೀರಲ್ಲ. ಕ್ಯಾನ್ ಯು ಟೇಕ್ ಅಸ್ ಥ್ರೂ ದ ಸ್ಟೇಜಸ್ ರೆಡಿ ಪೇಂಟಿಂಗ್ ಹೆಂಗಾಗತ್ತೆ ಅಂತ? Yes. ಯಾ. So first to board preparation, where we sketch the painting what client is asking. For example, Balaji, Shiva onto the board of whatever size they ask. Try to bring the corner designs and ಇವಾಗ ನಮ್ದ್ರಲ್ಲಿ 2D 3D 4D ಅಂತ ವೇರಿಯೇಷನ್ಸ್ ಆಫ್ ಎಂಬೋಸಿಂಗ್ ಇದೆ ಆಫ್ ದ ಡೇಟೀಸ್. ಸೊ ಅದ್ರ ಪ್ರಕಾರ ವಿ ಡೂ ದ ಸ್ಕೆಚಿಂಗ್, ಕಾರ್ನರ್ ಡಿಸೈನ್ಸ್ ಎಲ್ಲ ಹಾಕ್ಕೊತೀವಿ. ಒನ್ಸ್ ಇಟ್ಸ್ ಡನ್, ದ ಬೋರ್ಡ್ ಪ್ರಿಪ್ರೇಷನ್ ಡ್ರಾಯಿಂಗ್ ಪ್ರೋಸೆಸ್ಗೆ ಹೋಗಬೇಕು. ಎವ್ರಿ ಸ್ಟೇಜ್, ನೆಕ್ಸ್ಟ್ ಸ್ಟೇಜ್ ಇಸ್ ಎಂಬೋಸಿಂಗ್. ಆಫ್ಟರ್ ದ ಸ್ಕೆಚಿಂಗ್ ಎಂಬೋಸಿಂಗ್ ಹೋಗ್ತೀವಿ. ಸೊ ಕ್ಯಾನ್ ಐ ಆಸ್ಕ್ ಫ್ಯೂ ಡೌಟ್ಸ್ ಹಿಯರ್? Wake up to fresh ideas. Repose. ಒಂದು ಬೋರ್ಡ್ ಪ್ರೆಪಲ್ಲಿ ಯು ಸೆಟ್ ಸ್ಕೆಚ್ ಆಯಿತು ಯಾವ ಡೇಟ್ ಇದು ಅಂತ. 2D 3D 4D ಡಿಫ್ರೆನ್ಸ್ ಏನು? ಎಂಬೋಸಿಂಗ್, ಹೌ ವಿ ಬ್ರಿಂಗ್ ಇಟ್ ಅಪ್. ಈಗ 2D ಅಲ್ಲಿರೋದು ಇವಾಗ ನಿಮಗೆ ಇಲ್ಲಿ ಕೃಷ್ಣ ನೀವು ನೋಡ್ತಾ ಇರೋದು ಇಟ್ಸ್ ಅ 2D. 3Dಯಲ್ಲಿ 3D ಆ್ಯಂಡ್ 4D ದ ಪೇಂಟಿಂಗ್ ಲುಕ್ಸ್ ಮೋರ್ ಓವರ್ ಲೈಕ್ ಟೆಂಪಲಲ್ಲಿ ನೀವು ಹೆಂಗೆ ನೋಡ್ತೀರಾ ವಿಗ್ರಹ ರೂಪದಲ್ಲಿ ಆ ಥರ ಬರುತ್ತೆ. ಅಂದರೆ ಈಗ ಇಲ್ಲಿ ಬರೀ ಜ್ಯುವೆಲ್ರಿ ಮಾತ್ರ ಆಚೆಗೆ ಎದ್ದು ಕಾಣ್ತಾ ಇದೆ. ಜ್ಯುವೆಲ್ರಿ, ಕಾರ್ನರ್ ಡಿಸೈನ್ಸ್, ಆಮೇಲೆ ಅವ್ರು ಕೂತ್ಕೊಂಡಿರೋ ಆಸನ ಅದೆಲ್ಲ. ಬಟ್ 3D ಆ್ಯಂಡ್ 4Dಯಲ್ಲಿ ದ ಎಂಟೈರ್ ಥಿಂಗ್ ವಿಲ್ ಬಿ ಎಂಬೋಸ್ಡ್, ಫುಲ್ ಅಷ್ಟು ಆಚೆಗೆ ಬಂದಿರುತ್ತೆ ಎಲ್ಲಾನು. ಬಟ್ ದೋಸ್ ಪೇಂಟಿಂಗ್ಸ್ ವಿ ಸಜೆಸ್ಟ್ ಟು ಗೋ ಫಾರ್ 2x3 ಸೈಜ್ನಿಂದ. 2 feet 2 feet by 3 3 feetನಿಂದ ನಾವು ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ಎಂಬೋಸಿಂಗ್ ಮಾಡಿದಾಗ ದ ಪ್ರಪೋರ್ಷನ್ಸ್ ಹ್ಯಾಸ್ ಟು ಗೋ ರೈಟ್. ಚಿಕ್ಕ ಪೇಂಟಿಂಗಲ್ಲಿ ನಾನೆಲ್ಲ ಎಂಬೋಸ್ ಮಾಡಿದ್ರೆ ಡೀಟೇಲಿಂಗ್ಸ್ ಕೊಡೋಕ್ಕಾಗಲ್ಲ, ಕಾಣಲ್ಲ, ಚೆನ್ನಾಗೂ ಕಾಣಲ್ಲ, ಹೌದು. ಕ್ಲಟರ್ಡ್ ಆದಂಗಿರುತ್ತೆ. ಹೌದು. ಸೊ ಅದರಿಂದ ಇಟ್ ವೇರೀಸ್. ಸೊ 2D 3D 4D ಆಯಿತು, ಬೋರ್ಡ್ ಪ್ರೆಪ್ ಆದಮೇಲೆ ಸ್ಕೆಚ್ ಆಯಿತು. ದೆನ್ ಕಮ್ಸ್ ದ ನೆಕ್ಸ್ಟ್ ಪ್ರೋಸೆಸ್ ಇಸ್ ಎಂಬೋಸಿಂಗ್. ಹಂಗಂದ್ರೆ ಈಗ ಮಕ್ ವರ್ಕ್ ಯೂಸ್ ಮಾಡಿ ವಿ ಪ್ರಿಪೇರ್ ಎಂಬೋಸಿಂಗ್. ಅಂದರೆ ಯಾವ ಪೋರ್ಷನ್ಸು, ಇವಾಗ ಕಿರೀಟ ಆಗಲಿ, ಇವಾಗ ಫಾರ್ ಎಕ್ಸಾಂಪಲ್ 2Dಯಲ್ಲಿ ಕಿರೀಟ, ಜ್ಯುವೆಲ್ರಿ, ಅವ್ರು ಕೂತ್ಕೊಂಡಿರೋ ಆಸನ, ಇದರಲ್ಲಿ ನೀವು ನೋಡಿದ್ರೆ ಜೂಲ, ಆಮೇಲೆ ಕಾರ್ನರ್ ಡಿಸೈನ್ಸ್, ದ ಕರ್ಟನ್ಸ್, ಆಲ್ ದ್ಯಾಟ್ ಆರ್ ಎಂಬೋಸ್ಡ್. ಸೊ ಅದು ಯಾವ ಪ್ರಪೋರ್ಷನ್ಗೆ, ಯಾವ ಹೈಟ್ಗೆ ನಾವು ಅದು ಎಂಬೋಸ್ ಮಾಡಬೇಕು ಅಂತ ಅದು ಮಾಡ್ತೀವಿ. 3Dಯಲ್ಲಿ ಇಟ್ ವಿಲ್ ಗೋ ಈವನ್ ಫರ್ದರ್. ದ ಎಂಬೋಸ್ ಫಾರ್ ಎಕ್ಸಾಂಪಲ್ ಇದರಲ್ಲಿ ನಿಮಗೆ ಅರೌಂಡ್ 3/4 ಇಂಚ್ ಎಂಬೋಸ್ ಇದ್ದರೆ 3Dಯಲ್ಲಿ 2 inches 2.5 inch ಎಂಬೋಸ್ ತನಕನೂ ಹೋಗುತ್ತೆ. ಅಂದರೆ ಅಷ್ಟು ಮೇಲೆ ಎದ್ದಿರುತ್ತೆ ಅದು. ಓಕೆ, ಮುಂದಕ್ಕೆ ತಗೊಂಡು, ಬಿಕಾಸ್ ವಿ ಹ್ಯಾವ್ ಟು ಗಿವ್ ಅ ಸ್ಟ್ಯಾಚ್ಯೂ ಫಿನಿಶ್. ನಿಜವಾಗಿ ನೀವು ಇವಾಗ ದೇವಸ್ಥಾನದಲ್ಲಿ ನೋಡಿದ್ರೆ ಹೆಂಗೆ ಕಾಣಿಸುತ್ತೋ ಆ ಫಿನಿಶ್ ಕೊಡೋದಕ್ಕೆ ನೋಡ್ತೀವಿ. ಹಂಗೆ ಕೊಟ್ಟಾಗ ಇಟ್ ವಿಲ್ ಟೇಕ್ ಮಚ್, ಐ ಮೀನ್ ಟೈಮ್ ಇನ್ನೂ ಜಾಸ್ತಿ ಹಿಡ್ಸುತ್ತೆ. ಯಾಕೆ ಅಂದರೆ ಇಟ್ ಹ್ಯಾಸ್ ಟು ಡ್ರೈ, ಲೇಯರ್ ಬೈ ಲೇಯರ್ ಇಟ್ ಹ್ಯಾಸ್ ಟು ಡ್ರೈ. ಅದೊಂದು. ಒನ್ಸ್ ಇಟ್ಸ್ ಡನ್ ದೆನ್ ವಿ ಗೋ ಫಾರ್ ಗೋಲ್ಡ್ ಫಾಯಿಲಿಂಗ್. ಡಿಸೈನ್ಸು ಎಲ್ಲ ಆದಮೇಲೆ ಗೋಲ್ಡ್ ಫಾಯಿಲಿಂಗ್ ಹೋಗ್ತೀವಿ. ಗೋಲ್ಡ್ ಫಾಯಿಲಿಂಗಲ್ಲೂ ವಿ ಸಿ ವೇರ್ ಇಟ್ ಹ್ಯಾಸ್ ಟು ಬಿ ಡನ್. ಲೈಕ್ ಜ್ಯುವೆಲ್ರಿಗೆ ಮೇನ್ ಇಂಪಾರ್ಟೆನ್ಸ್ ಕೊಡ್ತೀವಿ. ಬಾಲಾಜಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಥ್ರೂ ಔಟ್ ದ ಬಾಡಿ ಇಟ್ಸ್ ಗೋಲ್ಡ್ ಫಾಯಿಲಿಂಗ್. ಯಾಕಂದರೆ ಅವ್ರಿಗೆ ಜ್ಯುವೆಲ್ರಿ ಈಸ್ ಏನು ಹೇಳ್ತಾರೆ,
ನಗುಲ ಪ್ರಿಯುಡು ಅಂತೀವಿ ನಾವು ತೆಲುಗುದಲ್ಲಿ. ಬಾಲಾಜಿ ಇಫ್ ಯು ಹ್ಯಾವ್ ಸೀನ್, ನಗುಲ ಪ್ರಿಯುಡು ಅಂದರೆ ಅವ್ರಿಗೆ ಮೇಲಿನಿಂದ ಕೆಳಗಡೆ ತನಕ ಹಿ ವಿಲ್ ಬಿ ಅಡೋನ್ ವಿತ್ ಜ್ಯುವೆಲ್ರಿ ಇನ್ ಬಾಲಾಜಿ. ಬಟ್ ಇನ್ ಅದರ್ ಗಾಡ್ಸ್ ಹಂಗಲ್ಲ. ದ ಕಲರ್ ವಿ ಯೂಸ್, ದೇರ್ ಬಾಡಿ, ಆಮೇಲೆ ಸ್ಯಾರಿ ಕಲರ್, ಧೋತಿ ಕಲರ್, ಆಲ್ ದ್ಯಾಟ್ ವಿಲ್ ಬಿ ಆ್ಯಡೆಡ್ ಫಾರ್ ಅದರ್ ಗಾಡ್ಸ್. ಸೊ ಆ ಗೋಲ್ಡ್ ಫಾಯಿಲಿಂಗ್ ಆದಮೇಲೆ ದೆನ್ ವಿ ನೆಕ್ಸ್ಟ್ ಸ್ಟೇಜ್ ಇಸ್ ಸ್ಟೋನ್ಸ್. ಸ್ಟೋನ್ಸ್ ಇದು ಮಾಡಿಬಿಟ್ಟು ದ ಫೈನಲ್ ಸ್ಟೇಜ್ ವಿಲ್ ಬಿ ದ ಪೇಂಟಿಂಗ್. ಇದೆಲ್ಲ ಏನು ಸ್ಟೋನ್ಸು? ಅಮೆರಿಕನ್ ಕಲರ್ ಇನ್ಫ್ಯೂಸ್ ಗ್ಲಾಸ್ ಸ್ಟೋನ್ಸ್ ಅಂತೀವಿ. ಸೊ ಗ್ಲಾಸ್ ಸ್ಟೋನ್ಸ್ ವಿಲ್ ಲಾಸ್ಟ್ ಫಾರ್ ಲಾಂಗ್ ಲೈಫ್. ಆಮೇಲೆ ವೈಟ್ ಸ್ಟೋನ್ಸ್ ಈಸ್ ಆಲ್ಸೋ ಅ ಗ್ಲಾಸ್ ಸ್ಟೋನ್, ಬಟ್ ಇಟ್ ಈಸ್ ಏಡಿಕಲ್. ದಟ್ ಈಸ್ ದಟ್ ಅಮೆರಿಕನ್ ಡೈಮಂಡ್ ಅಂತೀವಿ, which is used for this. With this process, for you, if you're restoring or if you're having a Tanjo painting, which you can manage, andre you can pass it on to your next generation. ಇದರ ಲೇಟೆಸ್ಟ್ ಇನ್ನೋವೇಷನ್ ಏನು? ಬಿಕಾಸ್ ಟುಡೇ LED ಲೈಟ್ಸ್ ಎಲ್ಲ ಬಂದು ಬ್ಯಾಕ್ ಲೈಟು ಏನೇನೋ ಬಂದ್ಬಿಡಿದೆಯಲ್ಲ. ಸೊ ತಾಂಜೂರಲ್ಲಿ ತಾಂಜೂರ್ ಪೇಂಟಿಂಗ್ ಅಂತ ಬಂದಾಗ ವಿ ಟೆಲ್ ದೆಮ್ ಡೋಂಟ್, ಇವಾಗ ಫ್ರೇಮ್ ಒಳಗಡೆ ಲೈಟ್ಸ್ ಕೇಳ್ತಾರೆ ಕ್ಲೈಂಟ್ಸು, ವಿಚ್ ವಿ ಡೋಂಟ್ ಸಜೆಸ್ಟ್. ನೀವು ಹೊರಗಡೆ ಟ್ರ್ಯಾಕ್ ಲೈಟ್ಸ್ ಹಾಕ್ಕೊಳ್ಳಿ, ಏನಾದರೂ ಹಾಕ್ಕೊಳ್ಳಿ, ಇಟ್ಸ್ ಓಕೆ, ಅದ್ರ ಮೇಲೆ ಫೋಕಸ್ ಬರೋ ಥರ. ಬಟ್ ಅಗೇನ್ ಗ್ಲೇರ್ ಆಗುತ್ತೆ ಗ್ಲಾಸ್ ಮೇಲೆ ಹಾಕಿದ್ರೆ. ಸೊ ಯು ಶುಡ್ ಪ್ಲೇಸ್ ಇಟ್ ಇನ್ ಸಚ್ ಅ ವೇ ದಟ್ ಲೈಟ್ ಶುಡ್ ನಾಟ್ ಅಫೆಕ್ಟ್ ದ ಪೇಂಟಿಂಗ್. ಆಸ್ ಸಚ್ ಪೇಂಟಿಂಗ್ ಇಟ್ ಸೆಲ್ಫ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದಕ್ಕೆ ಲೈಟ್ಸ್ ಹಾಕಿ ಇನ್ನೂ ಎಕ್ಸ್ಟ್ರಾ ಅದಕ್ಕೆ ಕಳೆನ ಇಂಪ್ರೂವ್ ಮಾಡೋದಕ್ಕೆ ಐ ಮೀನ್ ದೇ ಸೇ ಲೈಟ್ಸ್ ಹಾಕಿದ್ರೆ ಗೋಲ್ಡ್ ಇನ್ನೂ ಗ್ಲಿಟರ್ ಆಗುತ್ತೆ. ಸೊ ನಾವೇನು ಹೇಳ್ತೀವಿ, ಲೈಟ್ಸ್ ಒಳಗಡೆ ಏನೂ ಹಾಕಿಸ್ಬೇಡಿ. ಎನಿ ತಾಂಜು ಪೇಂಟಿಂಗ್ ವಿತ್ ಅ ವುಡನ್ ಫ್ರೇಮ್. ಇಟ್ ಕ್ಯಾನ್ ಬಿ ಅ ರೆಗ್ಯುಲರ್ ಫ್ರೇಮ್ಸ್ ಆರ್ ಇಟ್ ಕ್ಯಾನ್ ಬಿ ಅ artistic frames like what you see in this painting is a temple frame with gopura, bells, all that. Anything go with a wooden frame antivi. That is when a darker shade of wooden frame will where the gold foil and the stones highlights. ಕಾಂಟ್ರಾಸ್ಟ್. ಹೌದು. ಸೊ ಈಗ ಬ್ರೇಕ್ ಡೌನ್ ಪೇಂಟಿಂಗ್ದು ಕಾಸ್ಟ್ ಫಾರ್ ಅಸ್. ಜನ ತುಂಬ ಹೆದರ್ಕೊಳ್ಳೋದು ಎಲ್ಲಿ ಅಂದರೆ ಪೇಂಟಿಂಗ್ ಎಕ್ಸ್ಪೆನ್ಸಿವಾ ಫ್ರೇಮ್ಸಾ? ಇಲ್ಲಿ ಏನಾಗುತ್ತೆ ಅಂದರೆ ಬಿಕಾಸ್ ಆಫ್ ದ ಗೋಲ್ಡ್ ಇದು ಫ್ಲಕ್ಚುಯೇಷನ್ಸ್ನಿಂದ ದ ಫಾಯಿಲ್ ಫ್ಲಕ್ಚುಯೇಷನ್ಸು ಆಗ್ತಾ ಇದೆ. ಸೊ ಹಂಗೆ ಕಾಸ್ಟಿಂಗು ವೇರಿ ಆಗುತ್ತೆ. ವಿ ಹ್ಯಾವ್ ಪೇಂಟಿಂಗ್ ಸ್ಟಾರ್ಟಿಂಗ್ ಫ್ರಮ್ 4,300 ಆನ್ವರ್ಡ್ಸ್. ದ ಗಿಫ್ಟಿಂಗ್ ರೇಂಜ್ ದಟ್ ಈಸ್ 5x6 inches. ಫ್ರೇಮ್ ಹಾಕಿದ್ಮೇಲೆ ಇಟ್ ಗೋಸ್ ಅಪ್ ಟು 8x9 inches. ಸೊ ಅದನ್ನಿಂದ ಸ್ಟಾರ್ಟಿಂಗ್ ಪ್ರೈಸ್. ಆ್ಯಂಡ್ ಬೇಸ್ಡ್ ಆನ್ ಯೋರ್ ಡಿಸೈನ್, ದ ಎಂಬೋಸಿಂಗ್ ಆ್ಯಂಡ್ ದ ಸೈಜ್ ಯು ಸೆಲೆಕ್ಟ್, ದ ಫ್ರೇಮ್ ಕಾಸ್ಟ್ ವೇರೀಸ್. ಅಗೇನ್ ಫ್ರೇಮಲ್ಲೂ ದೆರ್ ಈಸ್ ಅ ರೋಸ್ವುಡ್, ಟೀಕ್ವುಡ್, ಚೆಟ್ಟಿನಾಡು ವುಡ್ ಅಂತಿದೆ. ಅದರಲ್ಲೂ ದ ಪ್ಲೇನ್ ಫ್ರೇಮ್ಸ್, ಡಿಸೈನರ್ ಫ್ರೇಮ್ಸ್. ಸೊ ಕಾಸ್ಟಿಂಗ್ ಇದ್ರ ಎಲ್ಲರ ಮೇಲೂ ಡಿಪೆಂಡ್ ಆಗುತ್ತೆ. ವಾಟ್ ಯು ಚೂಸ್, ಹೌ ಯು ಚೂಸ್, ಕಾಸ್ಟಿಂಗ್ ವೇರೀಸ್. ಯಾವ್ದು ಬೆಸ್ಟು? ಆಲ್ ದ ಫ್ರೇಮ್ಸ್ ಆರ್ ಗುಡ್. ಚೆಟ್ಟಿನಾಡು ಅಂದರೆ? ಚೆಟ್ಟಿನಾಡು ಅಂದರೆ ಇಟ್ಸ್ ಆಲ್ಸೋ ಎ ಫಾರ್ಮ್ ಆಫ್ ಟೀಕ್ವುಡ್ ಓನ್ಲಿ. ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ ದೇ ಟು ಗೆಟ್ ದ ಯೂನಿಫಾರ್ಮಿಟಿ ಆಫ್ ದ ಫ್ರೇಮ್ ದೇ ಮಿಕ್ಸ್ ಕಲರ್ ಆ್ಯಂಡ್ ಸ್ಪ್ರೇ ದ ಫ್ರೇಮ್. ಸೊ ಇವಾಗ ಒಂದು ಬ್ರೌನ್ ಕಲರ್ ಬರಬೇಕು ಅಂದರೆ ಇದು ನ್ಯಾಚುರಲ್ ವುಡ್. ರೋಸ್ವುಡ್ ಅಂತ ಹೋದಾಗ ರೋಸ್ವುಡ್ ಆ್ಯಂಡ್ ಟೀಕ್ವುಡ್ ಈಸ್ ನ್ಯಾಚುರಲ್ ವುಡ್. ಚೆಟ್ಟಿನಾಡುದಲ್ಲಿ ದೇ ಮಿಕ್ಸ್ ಕಲರ್ ಬಿಕಾಸ್ ದ ವುಡ್ ಕಲರ್ ವೇರೀಸ್. ಆ ಫ್ರೇಮ್ ಅದು ಈ ಟೀಕ್ವುಡ್ ಫ್ರೇಮ್ಸ್ ಮಾಡ್ತಾರಲ್ವಾ, ಮಾಡೋವಾಗ ಲಾಟಲ್ಲಿ ಮಿಕ್ಕಿರೋದೆಲ್ಲ ಒಂದು ಕಡೆ ಇಟ್ಕೊತಾರೆ. ಸೊ ಡಿಫ್ರೆಂಟ್ ಲಾಟ್ಸ್ನಿಂದ ಬಂದಿರೋದು ಫ್ರೇಮ್ ಮಾಡೋಕ್ಕೆ ಹೋದಾಗ ದೇ ಮಿಕ್ಸ್ ಕಲರ್ ಬಿಕಾಸ್ ಇಟ್ ವಿಲ್ ನಾಟ್ ಬಿ ಯೂನಿಫಾರ್ಮ್. ಬಟ್ ರೋಸ್ವುಡ್, ಟೀಕ್ವುಡ್ ಅಂತ ಆ್ಯಕ್ಚುಲ್ಗೆ ಹೋದಾಗ ಇಟ್ಸ್ ಅ ಯೂನಿಫಾರ್ಮ್ ಫ್ರಮ್ ದ ಸೇಮ್ ಲಾಟ್, ಸೇಮ್ ಇದನ್ನಿಂದ ಬರೋದು. ಸೊ ಇದರಲ್ಲಿ ಕಲರ್ ಮಿಕ್ಸ್ಚರ್ ಇರಲ್ಲ. ಇಟ್ಸ್ ಅ ನ್ಯಾಚುರಲ್ ವುಡ್, ದ ವಾಟ್ ಎವರ್ ಕಲರ್ ಯು ಸಿ ಫಿನಿಶ್ ಮಾಡಿಬಿಟ್ಟು ಪಾಲಿಶ್ ಸ್ಪ್ರೇ ಮಾಡ್ತಾರೆ ಟು ಗೆಟ್ ದ ಇದೆಲ್ಲ ನ್ಯಾಚುರಲಿ ಆ ಕಲರ್ ಇರುತ್ತೆ. ಎಸ್ ಎಸ್. ಸೊ ರೋಸ್ ಆ್ಯಂಡ್ ಟೀಕ್ ಇದೆಲ್ಲ ಬಹಳ ಐ ಥಿಂಕ್ ಪೀಪಲ್ ಹೂ ರೆಸ್ಪೆಕ್ಟ್ ಲಕ್ಸುರಿ. ಒಂದು ಕಾಲದಲ್ಲೆಲ್ಲ ನಮಗೂ ಒಂದು ಟೀಕ್ ವುಡ್ಡಿನ ಮಂಚ, ರೋಸ್ ಇಟ್ಟಿದ್ದಂದರೆ ಏನೋ ಭಾಳ ದೊಡ್ಡ ಮನೆಯವರು ಥರ. ಸೊ ನಿಮ್ಮ ಪ್ರಕಾರ ರೋಸ್ ವುಡ್, ಟೀಕ್ ವುಡ್ ಬಗ್ಗೆ ಜನಕ್ಕೆ ಹೆಚ್ಚು ಗೊತ್ತಿಲ್ಲದಿರೋ ವಿಚಾರಗಳೇನು? ಇದರಲ್ಲಿ ತಂಜಾವೂರು ಪೇಂಟಿಂಗ್ ಅಂತ ಹೋದಾಗ ಇವನ್ ಚೆಟ್ಟಿನಾಡು ಫ್ರೇಮ್ಸ್ ಇಸ್ ಫೈನ್. ಎಷ್ಟು ಕಾಸ್ಟ್ ಡಿಫ್ರೆನ್ಸ್? ಉದಾಹರಣೆಗೆ ಇವಾಗ ರೋಸ್ವುಡ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು 1,000 rupees, ಚೆಟ್ಟಿನಾಡು ಫ್ರೇಮ್ 1,000 ಅಂದರೆ ರೋಸ್ವುಡ್ ವಿಲ್ ಬಿ ಡಬಲ್ ದ ಕಾಸ್ಟ್.
for certain frames. For certain frames, it is about 75%. Based on the design you choose again. ಸೊ So 1.5x ಯಾಕಂದರೆ to 2x. ಕೆಲವು Yeah. ಫ್ರೇಮ್ಗಳಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ಇರುತ್ತೆ ಡಿಸೈನರ್ ಫ್ರೇಮ್ಸ್ಗೆ ಹೋದಾಗ. ಸೊ ಅದರಲ್ಲಿ ಹಂಗೆ ಹೋದಾಗ ದ ಕಾಸ್ಟ್ ವೇರಿಯೇಷನ್ ಡಿಫರ್ಸ್. So it's not just the wood, it's the labor. ಲೇಬರ್ Time. ಆಲ್ಸೋ ದ ವರ್ಕ್ ಲೇಬರ್ machine work ಆದರೆ the cost wise it's not much, but if it is a hand work then again for the labor we have to give them, so that's how it changes. ಸೊ ಈ ರೋಸ್ವುಡ್ ಫ್ಯಾನ್ಸ್ಗೆ ಅದ್ರ ಬಗ್ಗೆ ರೋಸ್ವುಡ್ ಬಗ್ಗೆ ನಿಮಗೆ ಫ್ಯಾಸಿನೇಟಿಂಗ್ ಅಂತ ಅನ್ಸಿದೊಂದು ವಿಷಯ. The grains, ಒಂದು ನ್ಯಾಚುರಲ್ ಕಲರು, ಆಮೇಲೆ ವೆನ್ ವಿ ಸಿ ದ ಫ್ರೇಮ್ ಫುಲ್ ಫ್ರೇಮ್ ಒಂದೇ ಕಲರ್ ಅಲ್ಲ, ದ ಗ್ರೇನ್ಸ್ ಹೈಲೈಟ್ಸ್. ಇಲ್ಲಿರೋದು ಯಾವ್ದು? ನಿಮ್ಮದು ರೋಸ್ವುಡ್ ಇದು. ಹ್ಮ್. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ದ ಗ್ರೇನ್ಸ್ ಆ್ಯಂಡ್ ಇವಾಗ ಫ್ರೇಮ್ ಅಂತ ಫುಲ್ ನೋಡಿದಾಗ ಇಟ್ ವಿಲ್ ನಾಟ್ ಬಿ ಆಫ್ ದ ಸೇಮ್ ಕಲರ್. A small variations, 5 to 10% variation of each side will be there. ಯಾಕಂದರೆ ವುಡ್ ಅಂತ ತೊಗೊಂಡಾಗ್ಲೂ ನಿಮಗೆ ಥ್ರೂ ಔಟ್ ದ ವುಡ್ ಒಂದೇ ಕಲರ್ ಇರಲ್ಲ. ಆ ಲೈಟ್ 5% ವೇರಿಯೇಷನ್, ಒಂದು ಕಡೆ ಡಾರ್ಕ್ ಆಗಿರ್ಬೋದು. ಇವಾಗ ನೀವೇ ಟೀಕುಡ್ ಇದೆಲ್ಲ ಡೋರ್ಸು ಎಲ್ಲ ನೋಡಿರ್ತೀರಲ್ಲ, ದೇರ್ ಆರ್ ಗ್ರೇನ್ಸ್ ಡಿಫ್ರೆನ್ಸ್. ದ ಸೇಮ್ ಥಿಂಗ್ ಅಪ್ಲೈಸ್ ಟು ದ ಫ್ರೇಮ್ಸ್ ಆಲ್ಸೋ. ರೋಸ್ವುಡ್ಗೂ ರೀಸೇಲ್ ವ್ಯಾಲ್ಯೂ ಇದೆಯಾ? ಇದೆ. ಇವತ್ತು ಈ ಇದಕ್ಕೆಲ್ಲ ಫ್ರೇಮ್ಸ್ ಎಲ್ಲ ತೊಗೊಂಡು ಮತ್ತೆ ಅದನ್ನು ಅಪ್ಸೈಕಲ್ ಮಾಡ್ತಾರಾ? ಮೆನಿ ಇಟ್ ಗೋಸ್ ಫಾರ್ ಅ ಆ್ಯಂಟಿಕ್, ಇದು ಕೆಳಗಡೆ ಹೊಟ್ಟೋಗುತ್ತೆ. ಇವಾಗ ಪೇಂಟಿಂಗ್ ಅಂತ ದೇವ್ರ ಮನೆಗೆ ತೊಗೊಂಡಾಗ ಮೆನಿ ಆಫ್ ದೆಮ್ ಡೋಂಟ್ ಸೆಲ್ ಇಟ್ ಅನ್ಲೆಸ್ ಯು ಆರ್ ಶಿಫ್ಟಿಂಗ್ ಔಟ್ ಆಫ್ ದ ಪ್ಲೇಸ್, ಆರ್ ನಮಗೆ ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಆರ್ ಏನೋ ದುಡ್ಡಿನ ಅವಶ್ಯಕತೆ ಇದ್ದರೆ ಅಂತ. ಬಟ್ ಇದೆ, ಇಫ್ ಯು ಟೇಕ್ ಇಟ್ ಫ್ರಮ್ ಎ ಪ್ರಾಪರ್ ಇದು ಸೋರ್ಸ್ನಿಂದ ತೊಗೊಂಡಿದ್ರೆ ಡೆಫಿನೆಟ್ಲಿ ದೆರ್ ಈಸ್ ಅ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ. ಸೊ ಇಫ್ ಐ ಹ್ಯಾವ್ ಟು ಚೂಸ್ ಬಿಟ್ವೀನ್ ದ 3, ಒಂದು ಬಜೆಟ್ ಫ್ರೆಂಡ್ಲಿ ಅಂದರೆ ಚೆಟ್ಟಿನಾಡುನಾ? ಯಾ, ಬಜೆಟ್ ಫ್ರೆಂಡ್ಲಿ ಚೆಟ್ಟಿನಾಡು. ಸೊ ವಿ ಆಲ್ವೇಸ್ ಸಜೆಸ್ಟ್ ಕ್ಲೈಂಟ್ಸ್, ಇಫ್ ಯು ವಾಂಟ್ ಅ ಪೇಂಟಿಂಗ್ ಅಂದರೆ ಗೋ ಫಾರ್ ಅ ಬಿಗರ್ ಪೇಂಟಿಂಗ್ ವಿತ್ ಅ ರೋಸ್ವುಡ್ ಚೆಟ್ಟಿನಾಡು ಫ್ರೇಮ್. ಸೊ ದಟ್ ಪೇಂಟಿಂಗಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ಬೋದು. ಎಸ್, ಫ್ರೇಮು ನಾವು ಮೇನ್ ಇಂಪಾರ್ಟೆನ್ಸ್ ಪೇಂಟಿಂಗ್ ಕೊಡಬೇಕು. ಯಾಕೆಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು 14x18 ತೊಗೊಳ್ಳೋ ಜಾಗದಲ್ಲಿ ಗೋ ಫಾರ್ 16x20, ಗೋ ಫಾರ್ ಎ ಸಿಂಪ್ಲರ್ ಫ್ರೇಮ್ ಲೈಕ್ ಚೆಟ್ಟಿನಾಡು ಫ್ರೇಮ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ ಪೇಂಟಿಂಗು. ಇಲ್ಲ ಇಫ್ ನಮ್ಗೆ ಅಫೋರ್ಡ್ ಆಗುತ್ತೆ, ಇಫ್ ವಿ ಆರ್ ಓಕೆ ಅಂದರೆ ದೆನ್ ಯು ಕ್ಯಾನ್ ಗೋ ಫಾರ್ ಟೀಕುಡ್ ಆರ್ ರೋಸ್ವುಡ್. ಅದ್ರಲ್ಲಿ ತುಂಬ ಕಷ್ಟದ್ದು ಅಂದರೆ ಮೋಸ್ಟ್ ಕ್ಲೈಮ್ಯಾಕ್ಸ್ ಅನ್ನೋ ಒಂದು ಇದು ಇಸ್ ಅ ಫೇಸ್ ಓನ್ಲಿನಾ? ಎವ್ರಿ ಸ್ಟೇಜ್ ಈಸ್ ಇಂಪಾರ್ಟೆಂಟ್. ಯಾಕೆ ಅಂದರೆ ಇವನ್ ದ ಸ್ಟೋನ್, ಫಾರ್ ಎಕ್ಸಾಂಪಲ್ ಗೋಲ್ಡ್ ಫಾಯಿಲಿಂಗ್, ಒಂದು ಸ್ವಲ್ಪ ಹೊರಗಡೆ ಬಂದರೂ ಅದು ರಿಮೂವ್ ಮಾಡಬೇಕು, ಟೈಮ್ ಟೇಕ್ಸ್, ಪೇಷನ್ಸ್ ಬೇಕು. ದೆನ್ ಸ್ಟೋನ್ಸ್ ಕೂರಿಸೋವಾಗಲೂ ಅಷ್ಟೇ ನಾವು ಅದಕ್ಕೆ ಪ್ರಾಪರಾಗಿ ಡ್ರಿಲ್ ಮಾಡಿ ಅದರಲ್ಲಿ ಸ್ಟೋನ್ಸ್ ಕೂರಿಸ್ಬೇಕು. ಗೋಲ್ಡ್ ಎಫೆಕ್ಟ್ ಆಗಬಾರ್ದು, ಗೋಲ್ಡ್ ಫಾಯಿಲ್ ಮಾಡಿರೋದು ಪೇಂಟಿಂಗ್ ಎಫೆಕ್ಟ್ ಆಗಬಾರ್ದು. ಇದಾದಮೇಲೆ ಪೇಂಟಿಂಗ್ ಮಾಡೋವಾಗ ಈ ಸ್ಟೋನ್ಸ್ಗೆ ಗೋಲ್ಡ್ ಫಾಯಿಲ್ಗೆ ಯಾವುದಕ್ಕೂ ಟಚ್ ಆಗದೆ ನಿಧಾನವಾಗಿ ಪೇಷನ್ಸ್ ಆಗಿ ವಿ ಹ್ಯಾವ್ ಟು ಡೂ. ಸೊ ಐ ಸೇ ಎವ್ರಿ ಸ್ಟೇಜ್ ಈಸ್ ಇಂಪಾರ್ಟೆಂಟ್ ಇನ್ ವೈಲ್ ಮೇಕಿಂಗ್ ಥ್ಯಾಂಜೋ ಪೇಂಟಿಂಗ್. ಅದೊಂದು ರೀಸನ್ಗೆ ವಿ ಟೇಕ್ ಲಾಂಗರ್ ಟೈಮ್ ಟು ಡೂ. ಕೆಲವು ಪೇಂಟಿಂಗು ಇಮ್ಮಿಡಿಯೇಟಾಗಿ ನೋಡಿದಾಗ ಯು ಗೆಟ್ ಅಟ್ರಾಕ್ಟೆಡ್ ಟು ಇಟ್, ಸಮ್ ಯು ಡೋಂಟ್. ವೈ ಇಸ್ ದ್ಯಾಟ್? It all depends on the face, because the main thing, first thing what attracts is the face. ನಾವು ಅದಕ್ಕೆ ವೆನ್ ಯು ಸಿ ತಾಂಜೂರ್ ಪೇಂಟಿಂಗ್, ಕ್ಲೈಂಟ್ಸ್ ವಿಲ್ ಆಸ್ ಬ್ರಾಸ್ದು ಏನಾದರೂ ಆ್ಯಡ್ ಆನ್ ಮಾಡಿ ಅಂತ. ವಿ ಟೆಲ್ ಕ್ಲೈಂಟ್ಸ್ ಡೋಂಟ್ ಗೋ ಫಾರ್ ಎಕ್ಸ್ಟ್ರಾ ಥಿಂಗ್ಸ್ ಫಾರ್ ದ ಪೇಂಟಿಂಗ್. ನೀವು ಹೊರಗಡೆ ಇವಾಗ ಫ್ರೇಮ್ ಆಚೆ ಏನಾದರೂ ಹಾಕಿಸ್ಕೊಳ್ಳಿ, ಫ್ರೇಮ್ ಅಂತ ಬಂದಾಗ ಓನ್ಲಿ ತಾಂಜೂರ್ ಪೇಂಟಿಂಗ್ ಇರಬೇಕು, ನಥಿಂಗ್ ಎಲ್ಸ್, ನಾಟ್ ದಟ್ ಡೆಕೋರೇಷನ್ ಸ್ಟಫ್. ಆ್ಯಂಡ್ ಫೇಸ್ ಅಟ್ರಾಕ್ಟ್ಸ್ ಫಸ್ಟ್ ಆ್ಯಂಡ್ ಯು ಗೆಟ್ ಕನೆಕ್ಟೆಡ್ ಫಸ್ಟ್ ಈಸ್ ವಿತ್ ದ ಫೇಸ್. ಹ್ಯಾವ್ ಯು ಎವರ್ ಕ್ವೆಶ್ಚನ್ ಯಾಕೆ ಕಿಂಗ್ಸ್ ಆ್ಯಂಡ್ ರಾಯಲ್ ಫ್ಯಾಮಿಲಿ ಅವರು ದೇ ವರ್ ಸೋ ಅಬ್ಸೆಸ್ಡ್ ವಿತ್ ತಾಂಜೂರ್ ಪೇಂಟಿಂಗ್ ಅಂತ? ಇಲ್ಲ, ಐ ಹ್ಯಾವ್ ನಾಟ್ ಥಾಟ್ ಅಬೌಟ್ ಇಟ್. ಸೊ ಈಗ ಪ್ರೊಫೆಷ್ನಲಿ ಇದನ್ನು ಸ್ಟಾರ್ಟ್ ಮಾಡ್ಬೇಕಂತಿರೋರು ತಾಂಜೂರ್ ಪೇಂಟಿಂಗು, ನೀವು ಕ್ಲಾಸಸ್ ತಗೋತೀರಾ? ಇಲ್ಲ, ಇಟ್ಸ್ ಓನ್ಲಿ ದ ಸೇಲ್ಸ್ ಯೂನಿಟ್. ಸೊ ವೇರ್ ಶುಡ್ ಸಂಬಡಿ ಬಿಗಿನ್ ಇಫ್ ದೇ ವಾಂಟ್ ಟು ಸ್ಟಾರ್ಟ್ ದಿಸ್ ಪ್ರೊಫೆಷ್ನಲಿ? There are many people who's there, but I always suggest you visit the place where you want to learn. See their work, how they're doing, and
what they promised, are they giving that? Because it's very important for the beginners. ಹ್ಮ್ ಏನು ಕಲಿತಾರೋ ಅದೇ ಅವ್ರು ಮುಂದುವರ್ಸೋದಲ್ವಾ. ಸೊ ಇಟ್ ಹ್ಯಾಸ್ ಟು ಬಿ ಲರ್ನ್ಡ್ ಇನ್ ಅ ಕರೆಕ್ಟ್ ವೇ. ಇವಾಗೆಲ್ಲ ಶಾರ್ಟ್ ಕಟ್ಸ್ ಬಂದ್ಬಿಟ್ಟಿದೆ. ಅಂದ್ರೆ ಪೀಪಲ್ ಆರ್ ಟ್ರೈಯಿಂಗ್ ಟು ಡೂ ಇಟ್ ಆನ್ ಕ್ಯಾನ್ವಸ್ ಬೋರ್ಡ್ಸ್ ಬರುತ್ತಲ್ಲ, ಇದನ್ನು ಡೈರೆಕ್ಟ್ ಕ್ಯಾನ್ವಸ್ ಬೋರ್ಡ್ಸ್. ಪ್ಲೀಸ್ ಡೋಂಟ್ ಗೋ ಬೈ ದ್ಯಾಟ್. ತಾಂಜೂರ್ ಪೇಂಟಿಂಗ್ ಯಾವಾಗಲೂ ಟ್ರೆಡಿಷ್ನಲ್ ಮೆಥಡಲ್ಲೇ ಮಾಡೋಕ್ಕೆ ಹೇಳ್ತೀವಿ. ಆನ್ ಬೋರ್ಡ್ ಯಾ, ಪ್ರಾಪರ್ ದ ಏನ್ ವೇ ಬೋರ್ಡ್ ಹೌ ಅದು? ಕಾರ್ಡ್ಬೋರ್ಡಾ? ಇಟ್ಸ್ ಅ ಟೀಕುಡ್ ಬೋರ್ಡ್. ಫಸ್ಟ್ ಬೋರ್ಡ್. ಪ್ರಾಪರ್ ಅದಕ್ಕೂ ಟ್ರೀಟ್ ಮಾಡಿ ಮಾಡೋದು. ಸೊ ವಿ ಟೆಲ್ ಯು ಟು ಗೋ ಬೈ ದ್ಯಾಟ್ ಟ್ರೆಡಿಷ್ನಲ್ ಮೆಥಡ್, ನಾಟ್ ಅ ಈಸಿ ಮೆಥಡ್. 10 ಡೇಸಲ್ಲಿ ಮುಗಿಸ್ಬಿಡ್ಬೇಕು, 5 days. ನೋ, ಇಟ್ ಟೇಕ್ಸ್ ಟೈಮ್. ಲೆಟ್ ಇಟ್ ಟೇಕ್ ಟೈಮ್. ವೆನ್ ಯು ಆರ್ ಲರ್ನಿಂಗ್, ಗಿವ್ ಟೈಮ್ ಆ್ಯಂಡ್ ಲರ್ನ್ ಇನ್ ಅ ಪ್ರಾಪರ್ ವೇ. ಸೊ ಇಷ್ಟೆಲ್ಲ ಆದಮೇಲೂ ಪೇಂಟಿಂಗ್ ಕಂಪ್ಲೀಟ್ ಆಗಿದೆ ಅಂತ ನಿಮಗೆ ಗೊತ್ತಾಗೋದು ಯಾವಾಗ? The final face painting is the last what generally we do. ಹ್ಮ್ ಸೊ ಫೇಸ್ ಪೇಂಟಿಂಗ್ ಆಗಿದೆ ಅಂದರೆ ಅದಾದಮೇಲೆ ವೈಟ್ ಸ್ಟೋನ್ಸ್, ಎಡಿ ಕಲ್ ಅಂತೀವಲ್ಲ, ದಟ್ ವಿ ಪ್ಲೇಸ್ ಇಟ್. ದಟ್ ಈಸ್ ದ ಫೈನಲ್ ಥಿಂಗ್. ದ ರೆಡ್ ಆ್ಯಂಡ್ ಗ್ರೀನ್ ಸ್ಟೋನ್ಸ್ ವಿ ಡೂ ಇಟ್ ವೆನ್ ವಿ ಆರ್ ಡೂಯಿಂಗ್ ಮಕ್ ವರ್ಕಲ್ಲೇ ಕೂಡಿಸ್ಬಿಡ್ತೀವಿ. ಬಟ್ ವೈಟ್ ಸ್ಟೋನ್ಸ್ ಅಂತ ಬಂದಾಗ ದಟ್ ಈಸ್ ಟುವರ್ಡ್ಸ್ ದಿ ಎಂಡ್. ವೈ? ಅದಕ್ಕೆ ಪೇಂಟ್ ಟಚ್ ಆಗಬಾರ್ದು, ಮತ್ತೆ ಒರೆಸೋದು ಮತ್ತೆ ಇರೋದು ಅದು ಮಾಡಬಾರ್ದು. ಬಿಕಾಸ್ ವೈಟ್ ಸ್ಟೋನ್ಸ್ ಆರ್ ವೆರಿ ಕ್ಲೋಸ್ ಟು ದ ಕಲರ್ ಪೇಂಟ್ ಎಲ್ಲಿ ಮಾಡ್ತೀವೋ ಅಲ್ಲೇ ಜಾಸ್ತಿ ಯೂಸ್ ಮಾಡಿರ್ತೀವಿ. ಇಫ್ ಯು ಸಿ ದ ಜ್ಯುವೆಲ್ರಿ ಆ್ಯಂಡ್ ಬ್ರಷಸ್ಸು ನಮ್ಮ ಮಾತು ಕೇಳಲ್ಲ ಒಂದೊಂದು ಸತಿ ವೆನ್ ವಿ ಡೂ ದ ಪೇಂಟಿಂಗ್. ಇವಾಗ ಸ್ಮಾಲರ್ ಸ್ಪೇಸಸಲ್ಲಿ ಐ ಕ್ಯಾನ್ ಗಿವ್ ದಟ್ ಪ್ರಿಸೈಸ್ ಟಚಪ್ಸ್ ಅಲ್ವಾ. ಸೊ ಸ್ಟೋನ್ ವರ್ಕ್ ವಿಲ್ ಟೇಕ್ ಇಟ್, ದ ವೈಟ್ ಸ್ಟೋನ್ಸ್ ವಿಲ್ ಟೇಕ್ ಇಟ್ ಟುವರ್ಡ್ಸ್ ದಿ ಎಂಡ್. ಇವತ್ತಿನ ಜನ್ರೇಷನ್ 10 ಸೆಕೆಂಡ್ 15 ಸೆಕೆಂಡ್ಗೆ ಅಟೆನ್ಷನ್ ಹಿಡಿದಿಡೋಕ್ಕಾಗ್ತಿಲ್ಲ. ಇದಕ್ಕೆ ಈ ಥರ ಎಕ್ಸ್ಟ್ರೀಮ್ ಒಂದು ಕಡೆ ಇದೆ ವರ್ಸಸ್ ಈ ಎಕ್ಸ್ಟ್ರೀಮ್ ವೆರೆನ್ ಐ ಥಿಂಕ್ ಈ ಪೇಂಟಿಂಗ್ ಇನ್ನೊಂದು ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣೋಕ್ಕೆ ಆ ಪೇಂಟರ್ನ ತಾಳ್ಮೆ ಈಸ್ ಆಲ್ಸೋ ಒನ್ ಆಫ್ ದ ಇಂಗ್ರೀಡಿಯೆಂಟ್ ಇಸ್ ವಾಟ್ ವಿ ಆಲ್ ನೋ. Patience. ಪೇಷನ್ಸ್ ಅಲ್ವಾ? ಆ್ಯಂಡ್ ಯು ಶುಡ್ ಲವ್ ದ ಆರ್ಟ್. ಇದು ವೆನ್ ಯು ಲೈಕ್ ದ ಆರ್ಟ್ ಫಾರ್ಮ್ ಆರ್ ವಾಟ್ ಯು ಆರ್ ಡೂಯಿಂಗ್, ಡೆಫಿನೆಟ್ಲಿ ಯು ಟ್ರೈ ಟು ಬ್ರಿಂಗ್ ಲೈಫ್ ಟು ಇಟ್. ಸೊ ಇಷ್ಟಪಟ್ಟು ಮಾಡಿದ್ರೆ ಯಾವ ಫೀಲ್ಡಲ್ಲಾದರೂ, ಇಟ್ ಕ್ಯಾನ್ ಬಿ ಪೇಂಟಿಂಗ್ ಆರ್ ಇಟ್ ಕ್ಯಾನ್ ಬಿ ಎನಿ ಅದರ್ ಫೀಲ್ಡ್, ಇಷ್ಟಪಟ್ಟು ಮಾಡಿದ್ರೆ ಡೆಫಿನೆಟ್ಲಿ ದೆರ್ ಇಸ್ ಅ ಲೈಫ್ ಟು ಇಟ್. ಇವತ್ತು ವಾಟ್ ಯು ಥಿಂಕ್ ಇಸ್ ದ ಫ್ಯೂಚರ್ ಆಫ್ ತಾಂಜೂರ್ ಪೇಂಟಿಂಗ್? AI ಎಲ್ಲ ಬಂದಮೇಲೆ ಎಲ್ಲೋ ಒಂದು ಕಡೆ ಓದಿದೆ, ಮಷೀನು ಡಿಸೈನ್ನ ಕಾಪಿ ಮಾಡ್ಬೋದು, ಆದರೆ ಡಿವೋಷನನ್ನು, ಆ ಭಕ್ತಿನ ಯಾವತ್ತೂ ಕಾಪಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಇದ್ರ ಕಡೆಗೆ ಇವತ್ತಿನ ಜನ್ರೇಷನ್ ವಾಲ್ತಾ ಇದೆಯಾ ಕಲಿಯೋದಕ್ಕೆ, ಆ ಒಂದು ಕಲೆನ ಪ್ರಿಸರ್ವ್ ಮಾಡೋಕ್ಕೆ? ಸಿ, AI ಎಷ್ಟು ಬಂದಿದ್ರು ಪೀಪಲ್ ಆರ್ ಗೆಟಿಂಗ್ ಬ್ಯಾಕ್ ಟು ಕ್ರಿಯೇಟಿವಿಟಿ ನಾವು. ಮುಂಚೆ ಇವಾಗ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಬಿಫೋರ್ ದಿಸ್ AI ಟ್ರೆಂಡ್ ಸ್ಟಾರ್ಟೆಡ್, ಕ್ರಿಯೇಟಿವಿಟಿ ಇತ್ತು. ಬಟ್ ಇವಾಗ ಮಕ್ಕಳಿಗಾಗಲಿ ಪೇರೆಂಟ್ಸ್ ಆರ್ ಟ್ರೈಯಿಂಗ್ ಟು ಬ್ರಿಂಗ್ ದೆಮ್ ಔಟ್ ಫ್ರಮ್ ಮೊಬೈಲ್ಸ್, ಕಂಪ್ಯೂಟರ್, TVs and put them to classes like this, creative classes, where they have to show interest into creative items. And this is something called stress buster ಅನ್ಬೋದು. ಇವಾಗ ನಾನು ಹೇಳಿದೆ ಮ್ಯೂಸಿಕ್ ಅಂತ. ಫಾರ್ ಅಸ್ ವೆನ್ ಮ್ಯೂಸಿಕ್ ಈಸ್ ಅ ಫಾರ್ಮ್, ವಿ ಲಿಸನ್ ಟು ಮ್ಯೂಸಿಕ್ ಆ್ಯಂಡ್ ವೆನ್ ವಿ ಆರ್ ಡೂಯಿಂಗ್. ಬಟ್ ಇದು ಮಾಡೋವಾಗ ಟೆನ್ಷನಲ್ಲಿ ಇದು ಅದೆಲ್ಲ ಮರ್ತು ಬಿಡ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಎ ಸ್ಟ್ರೆಸ್ ಬರ್ಸರ್. ಆ್ಯಂಡ್ ನಿಮ್ಮ ಮೈಂಡಲ್ಲಿ ಏನು ನಿಮ್ಮ ಫೀಲಿಂಗ್ಸ್ ಇದೆಯೋ ಯು ಕ್ಯಾನ್ ಬ್ರಿಂಗ್ ಇಟ್ ಆನ್ ಟು ದ ಪೇಂಟಿಂಗ್ಸ್. ನಾವು ಐ ಥಿಂಕ್ ಲೆಟ್ಸ್ ಪ್ಲೇ ರ್ಯಾಪಿಡ್ ಫೈರ್ ರೌಂಡ್. ಓಕೆ? ಒಂದು ಡೇಟಿ ಕಸ್ಟಮರ್ಸ್ ತುಂಬ ಎಮೋಷ್ನಲಿ ಕನೆಕ್ಟ್ ಆಗೋದು. ರಾಜರಾಜೇಶ್ವರಿ. ವೈ? Her calmness, her positivity, her vibration when she's at home with Sri Chakra. Lot of people get connected. I'm one of them. ಆ್ಯಂಡ್ ನಾನು ಚೂಸ್ ಮಾಡಿರೋ ಸೆಕೆಂಡ್ ಪೇಂಟಿಂಗ್ ಇಸ್ ಆಲ್ಸೋ ರಾಜರಾಜೇಶ್ವರಿ ಅಮ್ಮ. ಮಲ್ಟಿ ಗಾಡ್ ರಾಜರಾಜೇಶ್ವರಿ. ನಾನು ರಾಜರಾಜೇಶ್ವರಿ ಟೆಂಪಲ್ಗೆ ಹೋದಾಗ ಐ ಸ್ಟಿಲ್ ರಿಮೆಂಬರ್, ಐ ಕಣ್ಣು ಮುಚ್ಕೊಂಡು ಅದು ಹಾಗೆ ಮುಂದೆ ಬರುತ್ತೆ ಹರ್ ಕಾಮ್ನೆಸ್. ಎಸ್. ಆ್ಯಂಡ್ ಮರ್ತು ಬಿಡ್ತೀರ ಅಲ್ಲಿ ಕುತ್ಕೊಂಡಾಗ. ಯು ಫಗೆಟ್ ಆಲ್ ಯುವರ್ ಸ್ಟ್ರೆಸ್ ಎಲ್ಲ ಮರೆತು ಅವ್ರ ದೇವ್ರ ಮುಂದೆ ಆ ಧ್ಯಾನಕ್ಕೆ ಕೊಟ್ಟೋಗ್ತೀರ. ಸೊ ಒನ್ ಆಫ್ ಮೈ ಫೇವ್ರೇಟ್ ಇಸ್ ರಾಜರಾಜೇಶ್ವರಿ. ಶ್ರೀಚಕ್ರ ಇರಲೇಬೇಕಾ? ಅವರಿದ್ದಾಗ ಶ್ರೀಚಕ್ರ ಮಾಡಿದ್ರೆ ಶಿ ಹೋಲ್ಡ್ಸ್ ದಟ್ ಪವರ್. ಸೊ ಅವರು ಪೇಂಟಿಂಗ್, ಇಂಡಿವಿಜುವಲ್ ಪೇಂಟಿಂಗಲ್ಲೇನು ನಾವು ಮಾಡಲ್ಲ ಅನ್ಲೆಸ್ ದ ಕ್ಲೈಂಟ್ ಆಸ್ಕ್. ಇವಾಗ ಮಲ್ಟಿ ಗಾಡ್ ಕಾನ್ಸೆಪ್ಟ್ ವಾಟ್ ಯು ಹ್ಯಾವ್ ಸೆಲೆಕ್ಟೆಡ್,
ದೆರ್ ಇಸ್ ಶ್ರೀಚಕ್ರ ಇನ್ ದ್ಯಾಟ್. ಹಾಗೆ ಆ್ಯಂಡ್ ಮಲ್ಟಿ ಗಾಡ್. ಯಾ, ಎಲ್ಲ ದೇವರು ಇದ್ದಾರೆ. ತ್ರಿಶಕ್ತಿ, ತ್ರಿಮೂರ್ತಿ, ಗಣೇಶ, ಸುಬ್ರಹ್ಮಣ್ಯ, ಕುಬೇರ, ಸೊ ಆಲ್ ಗಾಡ್ಸ್ ಆರ್ ದೇರ್. ಸರಿ, ನಿಮ್ಮ ಪ್ರಕಾರ ಒನ್ ಕಲರ್ ಟ್ಯಾಂಜೋರ್ ಪೇಂಟಿಂಗ್ ಅಥವಾ ಟ್ಯಾಂಜೋರ್ ಆರ್ಟನ್ನೇ ಡಿಫೈನ್ ಮಾಡೋದು? ರೆಡ್, ಗ್ರೀನ್, ಯೆಲ್ಲೋ. ರೆಡ್. ರೆಡ್ ಫಸ್ಟ್. ಎಸ್. ಹಾರ್ಡೆಸ್ಟ್ ಪಾರ್ಟ್ ಆಫ್ ಕ್ರಿಯೇಟಿಂಗ್ ಅ ಟ್ಯಾಂಜೋರ್ ಪೇಂಟ್? ಫೇಸೇ. ಯಾ. ನಿಮ್ಮ ಪ್ರಕಾರ ಎಷ್ಟೇ AI ಬಂದ್ರೂ ಯಾವ ಒಂದನ್ನು ಆರ್ಟಲ್ಲಿ ಅದು ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು? ತಂಜಾವೂರು ಪೇಂಟಿಂಗ್ ದ ಕಂಪ್ಲೀಟ್ ಫಾರ್ಮ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದು ನಮ್ಮ ಭಾವ, ನಮ್ಮ ಇದರಲ್ಲಿ ಏನಿದೆ ಅಂತ ನೀವು ಹೇಳ್ದಂಗೆ ಐ ಕಾಂಟ್ ಫಿಲ್ ಇಟ್ ಇನ್, ಐ ಕಾಂಟ್ ಟೈಪ್ ಇಟ್ ಟು ದ AI ಆ್ಯಂಡ್ ಸೇ ಭಾವ ತುಂಬಿ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ದಟ್ ಒನ್ ಫುಲ್ ಟ್ಯಾಂಜೋ ಪೇಂಟಿಂಗ್ ಇಟ್ ಕಾಂಟ್ ಬಿ ಡನ್. ಸೊ ಹಂಗಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ಎಷ್ಟು ಪೇಂಟಿಂಗ್ ಮಾಡಿದಿರಿ ಟ್ಯಾಂಜೋರ್ ಪೇಂಟಿಂಗ್? See, I have clients, about 800 clients. I've done more than, me and my team have taken place around some 1,500 paintings of all variations. ವಾವ್. ಇಷ್ಟು ಪೇಂಟಿಂಗ್ಸಲ್ಲಿ ನಿಮ್ಮನ್ನು ಭಾವನಾತ್ಮಕವಾಗಿ ಮುಟ್ಟಿದ್ದು ಒಂದು ಪೇಂಟಿಂಗ್ ಯಾವುದು? ವಾಟ್ ಟಚ್ಡ್ ಯು ಬಾಲಾಜಿ. ಮೋಸ್ಟ್ಲಿ? ಯಾ, ವೈ? Yes. ಅದು ಒಂದು ಮನೆ ದೇವರು. Every day when I sit for puja in the puja room, I get connected. And ಇನ್ನೊಂದು ಅವ್ರ ಎಷ್ಟೇ ವೇರಿಯೇಷನ್ಸು ಎಷ್ಟೇ ಇದು ಮಾಡಿದ್ರು ಅವ್ರದ್ದು ಸ್ಮೈಲು ವೇರಿ ಆಗಲ್ಲ. ಇಟ್ಸ್ ದ ಸೇಮ್ ಇನ್ ಆಲ್ ದ ಪೇಂಟಿಂಗ್ಸ್ ಆಲ್ಮೋಸ್ಟ್. ನಿಮ್ಮ ಪ್ರಕಾರ ಮೋಸ್ಟ್ ಟಫೆಸ್ಟ್ ಎಕ್ಸ್ಪ್ರೆಷನ್ ಯಾವುದು ಪೇಂಟ್ ಮಾಡೋಕ್ಕೆ? ಎಕ್ಸ್ಪ್ರೆಷನ್ ಅಂದರೆ ಸ್ಮೈಲಿಂಗೆ. ಯಾಕೆ ಅಂದರೆ ವಾಟ್ ಐ ಸಿ ಆ್ಯಸ್ ಅ ಸ್ಮೈಲ್ ಇನ್ ಅ ಪೇಂಟಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ವಾಟ್ ಯು ಸಿ ಆ್ಯಸ್ ಅ ಕ್ಲೈಂಟ್. ಅದರಲ್ಲೂ ಹೆಂಗೆ So- ಡಿಸೈನ್ ಮಾಡ್ತೀರಾ? ಲೈಕ್ ಸ್ಮೈಲ್ ಅದೇ ಬೇರೆ, ಹೇಳ್ದೆ ಅಲ್ಲ, ಹಲ್ ಇವಾಗ ತೋರ್ಸೋದು ಬೇರೆ. ಕಾಳಭೈರವೇಶ್ವರ ಅಂದರೆ ಅವ್ರಿಗೆ ತುಂಬ ಸ್ಮೈಲ್ ಕೊಡೋಕ್ಕಾಗಲ್ಲ. ಇಟ್ ಜಸ್ಟ್ ಆ ನಗುಮುಖ ಅಷ್ಟೇ. ಇಟ್ ಶುಡ್ ಲುಕ್ ಲೈಕ್ ಶಾಂತ ಪ್ಲಸ್ ಆ ನಗುಮುಖನೂ ಇರಬೇಕು. ಬಿಕಾಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್ ಅವ್ರಿಗೆ ಕೋಪ ಜಾಸ್ತಿ ಅಂತ ಕಾಳಭೈರವೇಶ್ವರಗೆ. ಹಂಗೆ ಅಂತ ಕೋಪದ್ದು ಮನೇಲಿ ಇಟ್ಕೊಳ್ಳಲ್ಲ, ಕೋಪ ಫೇಸ್ ಇಟ್ಟಿರೋ ದೇವ್ರುಗಳು. ಸೊ ಆ ಎಕ್ಸ್ಪ್ರೆಷನ್ಸ್ ಕೊಡಬೇಕು ಅಂದರೆ ಇಟ್ ಈಸ್ ಅ ಲಿಟಲ್ ಚಾಲೆಂಜಿಂಗ್ ಫಾರ್ ಅಸ್. ಒಬ್ಸರ್ವ್ ಎಲ್ಲೂ ಅದು ಹಲ್ ತೋರ್ಸಲ್ಲ ಅಲ್ಲ ಇಲ್ಲ, ಸ್ಮೈಲ್ ಮಾಡಬೇಕಾದಾಗ? ನಮ್ಮ ಥರ ತೋರಿಸಲ್ಲ. ಇಟ್ಸ್ ದ ಲಿಪ್ಸ್ ವಿಚ್ ಪ್ಲೇಸ್ ದ ವೇರಿಯೇಷನ್ಸ್ ಆಫ್ ಸ್ಮೈಲ್. ವೈ ಇಸ್ ದ್ಯಾಟ್? ಹಲ್ಲು ಯಾವುದ್ರಲ್ಲೂ ದೇವ್ರ ಪೇಂಟಿಂಗ್ಗಳಲ್ಲಿ ತೋರಿಸಲ್ಲ. ನಾವು ಇವಾಗ ಸ್ಮೈಲ್ ಮಾಡೋಕ್ಕೆ ಹೋದರೆ ಇಫ್ ಯು ಸಿ ವಿ ಟ್ರೈ ಟು ಅವಾಯ್ಡ್ unless it's a natural smile and where you show your teeth. So that is how we bring it to the In god. some cultures it's seen as showing your aggression or something. I don't know, it could be ಗೊತ್ತಿಲ್ಲ. ನಾನು ಇಷ್ಟು ತಂಜಾವೂರು ಪೇಂಟಿಂಗ್ ವಿಚ್ ಹ್ಯಾವ್ ಡನ್, ವಿಚ್ ವಿ ಹ್ಯಾವ್ ಕ್ರಿಯೇಟೆಡ್ ಫಾರ್ ದ ಕ್ಲೈಂಟ್ಸ್, ಅಲ್ಲಿ ಆ ದೇವ್ರಿಗೂ ತೋರಿಸಿಲ್ಲ. ಎನಿ ಪೇಂಟಿಂಗ್ ದಟ್ ನೀವು ಇಲ್ಲಪ್ಪ ಇದು ನಾನು ಸೆಲ್ ಮಾಡಲ್ಲ ಅಂತ ರೆಫ್ಯೂಸ್ ಮಾಡಿದ್ದು, ಇದು ನನಗೇ ಬೇಕಂತ ಇಟ್ಕೊಂಡಿದ್ದು? ಬಾಲಾಜಿ ಪೇಂಟಿಂಗ್, ಆಮೇಲೆ ಒಂದು ಸಿದ್ಧಲಿಂಗೇಶ್ವರ ಪೇಂಟಿಂಗ್. ವೆನ್ ಐ ಡಿಡ್ ಫಾರ್ ದ ಫಸ್ಟ್ ಟೈಮ್ ಫಾರ್ ಅ ಕ್ಲೈಂಟ್, ಅದು ದೇವಸ್ಥಾನಕ್ಕೆ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ. ಇಟ್ ಆ್ಯಡೆಡ್ ಅ ಪಾಸಿಟಿವ್ ವೈಬ್ರೇಷನ್ ಟು ಮೈ ಗ್ಯಾಲರಿ. ಸೊ ಅದೊಂದು ಪೇಂಟಿಂಗ್ ಇವಾಗಲೂ ಗ್ಯಾಲರಿಯಲ್ಲಿ ಡಿಸ್ಪ್ಲೇಯಲ್ಲಿದೆ. ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಡನ್ ಕ್ವೈಟ್ ಎ ಲಾಟ್. ವಿ ಹ್ಯಾವ್ ಟೇಕನ್ ಆರ್ಡರ್ಸ್ ಆ್ಯಂಡ್ ವಿ ಹ್ಯಾವ್ ಡನ್. ಬಟ್ ಅದೊಂದು ಹಂಗೆ ಇಟ್ಕೊಂಡಿದ್ದೀನಿ, ಯಾರಿಗೂ ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ತುಂಬ ಹೆಚ್ಚು ಡಿಮ್ಯಾಂಡಲ್ಲಿರುವಂಥ ಒಂದು ಪೇಂಟಿಂಗ್ ಶಿವ ಪೇಂಟಿಂಗ್, ಶಿವ ಫ್ಯಾಮಿಲಿ, ಫಾರ್ಮ್ಸ್ ಆಫ್ ಶಿವ ತುಂಬ ಕೇಳೋದು ಶಿವ ಫ್ಯಾಮಿಲಿ. ನಿಮ್ಮ ಒನ್ ಪೇಂಟಿಂಗ್ ದಟ್ ಟುಕ್ ದ ಲಾಂಗೆಸ್ಟ್ ಟೈಮ್ ಯಾವುದು? ರಂಗನಾಥ ಸ್ವಾಮಿ. ವಿ ಡಿಡ್ 5x6. that took almost 3 months. Wow. And client wanted a 3D. ಅವರು ದೇವಸ್ಥಾನದ ಫೋಟೋ ತಂದುಕೊಟ್ರು ನಮಗೆ. ಅಲ್ಲಿ ಮೂರ್ತಿ ಇರೋದು, ಕಲ್ಲಿನ ಮೂರ್ತಿ. ಅದು ಹೆಂಗಿದೆಯೋ ಹಾಗೆ ಬೇಕು ಅಂತ. ಆ್ಯಂಡ್ ದೇ ಲೆಫ್ಟ್ ಇಟ್ ಟು ಅಸ್ ದ ಕಲರ್ ಕಾಂಬಿನೇಷನ್ ಆಫ್ ದ ಸ್ಯಾರೀಸ್,
ಫೇಸು ರಂಗನಾಥ ಸ್ವಾಮಿದು ಬ್ಲ್ಯಾಕ್ ಮಾಡಿಸ್ಕೊಂಡ್ರು. ಹ್ಮ್ ಶ್ರೀದೇವಿ ಭೂದೇವಿದು ಕಲರ್ ದಟ್ ದ ಸ್ಕಿನ್ ಟೋನ್ ಮಾಡಿಸ್ಕೊಂಡು ಸ್ಯಾರಿ ಕಲರ್ ಕಾಂಬಿನೇಷನ್ಸ್ ಎಲ್ಲ ನಮಗೆ ಬಿಟ್ಬಿಟ್ರು. ಮ್ಯಾಮ್ ವಿ ಜಸ್ಟ್ ನೀಡ್ ದ್ಯಾಟ್. ನೋಡಿದ ತಕ್ಷಣ ನಮಗೆ ನಮ್ಮೂರು ದೇವಸ್ಥಾನದಲ್ಲಿ ನಾವು ದೇವ್ರು ನೋಡ್ದಂಗೆ ಖುಷಿ ಆಗಬೇಕು ಅಂತ ಮಾಡಿಸ್ಕೊಂಡ್ರು. ಆ್ಯಂಡ್ ದ ಕ್ಲೈಂಟ್ ಈಸ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಮೋಸ್ಟ್ ರಿಕ್ವೆಸ್ಟೆಡ್ ಪೇಂಟಿಂಗ್ ಫ್ರಮ್ ಕಸ್ಟಮರ್ಸ್? ಗಣೇಶ, ಲಕ್ಷ್ಮಿ, ಸರಸ್ವತಿ ಆ್ಯಸ್ ಅ ಸ್ಮಾಲರ್ ಪೇಂಟಿಂಗ್ಸ್, ಬಾಲಾಜಿ ಇನ್ ಅ ಬಿಗರ್ ವರ್ಷನ್. ಸೊ ಮಿತ್ಸ್, ಓಕೆ, ಇದು ಬಸ್ಟ್ ಮಾಡ್ತೀರಾ, ಇದು ಟ್ರೂತ್ ಇದೆಯಾ ಹೇಳಿ. ಸೊ ಟ್ಯಾಂಜೂರ್ ಪೇಂಟಿಂಗ್ಸ್ ಎಲ್ಲ ವ್ಯಾಲ್ಯೂ ಹೋಗ್ತಾ ಹೋಗ್ತಾ ಅದು ಇನ್ಕ್ರೀಸ್ ಆಗತ್ತಾ? ಎಸ್, ಯಾಕಂದರೆ ಇಟ್ಸ್ ಒಂದು ಆ್ಯಂಟಿಕ್ ವ್ಯಾಲ್ಯೂ ಅಂತ ಆ್ಯಡ್ ಆಗುತ್ತೆ ಫಾರ್ ಎವ್ರಿ ಪೇಂಟಿಂಗ್ ಓವರ್ ದ ಇಯರ್ಸ್. ಆಮೇಲೆ ದ ಕಾಸ್ಟ್ ಆಫ್ ದ ಪೇಂಟಿಂಗ್ ಆನ್ ದಟ್ ಡೇ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಟ್ಯಾಂಜೂರ್ ಪೇಂಟಿಂಗ್ ಒಂದು ಸೈಜ್ ತೊಗೊಂಡಿರ್ತೀರ, ಡೆಫಿನೆಟ್ಲಿ ಇನ್ ಫ್ಯೂಚರ್ ದಟ್ ಸೈಜ್ ಇಫ್ ಇಟ್ ಈಸ್ ಪ್ರಿಸರ್ವ್ಡ್ ವೆಲ್, when you are trying to sell it or anything, that will cost more than what you have purchased now. ಅಂದರೆ ಉದಾಹರಣೆಗೆ ಒಂದು 5 ವರ್ಷ ನಾನು ಒಂದು ಟ್ಯಾಂಜೂರ್ ಪೇಂಟಿಂಗ್ ಇಟ್ಕೊಂಡೆ, ಲೆಟ್ಸ್ ಸೇ 5 years ಅಗೋ 1 ಲಕ್ಷಕ್ಕೆ ತೊಗೊಂಡೆ ಅದನ್ನು. ಆಫ್ಟರ್ 5 years ಯೂಶಲಿ ವಾಟ್ ಇಸ್ ಅ ಟ್ರೆಂಡ್ ನೀವು ನೋಡಿರೋದು ಈ 15 ವರ್ಷದಲ್ಲಿ? ಎಷ್ಟಕ್ಕೆ ಅದು ಹೋಗ್ಬಹುದು ಪರ್ಸೆಂಟೇಜ್? 15 ವರ್ಷಕ್ಕಿಂತ ಹೇಳೋದು ಲಾಸ್ಟ್ 3 years ಇಟ್ಸ್ ವೇರಿಡ್ ಅ ಲಾಟ್, ಬಿಕಾಸ್ ಅಗೇನ್ ಗೋಲ್ಡ್ ಫಾಯಿಲ್ ಫ್ಲಕ್ಚುಯೇಷನ್ ಇಂದ ಗೋಲ್ಡ್ ಪ್ರೈಸಸ್. ಗೋಲ್ಡ್ ಪ್ರೈಸಸ್. ಸೊ ಅದ್ರ ಪ್ರಕಾರ ಯು ವಿಲ್ ಗೆಟ್ ದ ವ್ಯಾಲ್ಯೂಯೇಷನ್. ಇಟ್ ಮೆ ನಾಟ್ ಬಿ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಪ್ರೈಸಿಗೆ ತೊಗೊಂಡಿರ್ತೀರ, ವೆನ್ ಯು ಆರ್ ಟ್ರೈಂಗ್ ಟು ಸೆಲ್ ಇಟ್ ಆರ್ ಎನಿಥಿಂಗ್, ಆವಾಗಿರೋ ಪ್ರೈಸ್ಗಿಂತ ದೇ ವಿಲ್ ಟೇಕ್ ಇಟ್ ಅ 10% ಲೆಸ್ಸ because of wear and tear, 10 or 15 based on the condition of the painting. Again, but there is a value appreciation is there of 20-30%. It depends, the average generally on 30% less you keep it, because handling of the painting, how you handle the moisture content, if the painting is intact, that's different. If it is not, then again it varies. ಮೋಸ್ಟ್ಲಿ ಈ ಪೇಂಟಿಂಗ್ಸಲ್ಲಿ ಏನಾಗುತ್ತೆ ಅಂದರೆ ಪ್ರಿಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೌ ಯು ಕ್ಲೀನ್ ಇಟ್, ಹೌ ಯು ಮೇಂಟೈನ್. ಇವಾಗ ಕ್ಲೀನಿಂಗ್ ಅಂತ ಹೇಳಿದಾಗ ವೆರಿ ಸಿಂಪಲ್ ಪ್ರೋಸೆಸ್ ಅದೇ, ಹೌ ಟು ಕ್ಲೀನ್ ದ ಟ್ಯಾಂಜೋ ಪೇಂಟಿಂಗ್ಸ್ ಅಂತ. ಇವಾಗ ನಾವು ಕುಂಕುಮ ಇಟ್ಟೇ ಇರ್ತೀವಿ, ಸೊ ವಿ ಟೆಲ್ ಕ್ಲೈಂಟ್ಸ್ ಅಷ್ಟು ಮಾತ್ರ ಕ್ಲಾತಲ್ಲಿ ಕ್ಲೀನ್ ಮಾಡಿಬಿಡಿ. ಗ್ಲಾಸ್ ಮೇಲೆ ವಾಟ್ ಮೆನಿ ಆಫ್ ದೆಮ್ ಡೂ ವಾಟ್, ಐ ಹ್ಯಾವ್ ಆಲ್ಸೋ ಡನ್ ದಟ್ ಅರ್ಲಿಯರ್. ಅದೇ ವೆಟ್ ಕ್ಲಾತಲ್ಲಿ ದ ಎಂಟೈರ್ ಗ್ಲಾಸ್ನ ಒಡ್ಸೋಕೆ ನೋಡ್ತೀವಿ. ದಟ್ ಈಸ್ ರಾಂಗ್. ಯು ರಿಮೂವ್ ಓನ್ಲಿ ದ ಫೇಸ್ ಪೋರ್ಷನ್ ವೇರ್ ದ ಕುಂಕುಮ, ಸ್ಯಾಂಡಲ್ದು ಪೌಡರ್, ಗಂಧ ಎಲ್ಲ ಇಟ್ಟಿರೋದು. ದೆನ್ ರಿನ್ಸ್ ದ ಕ್ಲಾತ್ ಆ್ಯಂಡ್ ದೆನ್ ವೈಪ್ ದ ಗ್ಲಾಸ್. ಯಾಕೆ ಅಂದರೆ ಈವನ್ ದ ಕುಂಕುಮ, ಸ್ಯಾಂಡಲ್ ಪೌಡರ್ ವಾಟ್ ವಿ ಯೂಸ್, ಇಟ್ ವಿಲ್ ಬಿ ರಫ್. ಇಟ್ ವಿಲ್ ಡ್ಯಾಮೇಜ್ ದ ಗ್ಲಾಸ್ ಆಲ್ಸೋ. ಇನ್ನೊಂದು ಕಾರ್ನರ್ಸಲ್ಲಿ ಹೋಗಿ ನಾವು ಕ್ಲೀನ್ ಮಾಡಿದಾಗ ಕಾರ್ನರ್ಸಲ್ಲಿ ಹೋಗಿ ಅದೆಲ್ಲ ಕುತ್ಕೊಂಡ್ಬಿಡುತ್ತೆ. ಸೊ ವಿ ಟೆಲ್ ದೆಮ್ ಜಸ್ಟ್ ರಿಮೂವ್ ದಟ್ ಪೋರ್ಷನ್ ಆ್ಯಂಡ್ ದೆನ್ ರಿನ್ಸ್ ಇಟ್ ಆ್ಯಂಡ್ ದೆನ್ ಯೂಸ್ ದ ವೆಟ್ ಕ್ಲಾತ್ ಟು ದ ಎಂಟೈರ್ ಥಿಂಗ್. ಆ್ಯಂಡ್ ಡ್ರೈ ಟಿಶ್ಯೂ ಬರುತ್ತೆ, ಯೂಸ್ ದ ಡ್ರೈ ಟಿಶ್ಯೂ ಆನ್ ಟು ದ ಗ್ಲಾಸ್. ಮೆನಿ ಪೀಪಲ್ ಡೂ ಎ ಮಿಸ್ಟೇಕ್, ಡ್ರೈ ಕ್ಲಾತಲ್ಲಿ ಒರೆಸ್ತಾರೆ. ಅಗೇನ್ ದ ಕ್ಲಾತ್ ಪಾರ್ಟಿಕಲ್ಸು ಗ್ಲಾಸ್ ಮೇಲೆ ಕುತ್ಕೊಂಡ್ಬಿಡುತ್ತೆ. ಯೂಸ್ ಅ ಟಿಶ್ಯೂ ಪೇಪರ್ ಆ್ಯಂಡ್ ಕ್ಲೀನ್ ಇಟ್. ಆ್ಯಂಡ್ ಫ್ರೇಮ್ಸ್ಗೆ ನಮ್ಮ ಕೈ ಕ್ಲಾತಲ್ಲಿ ಒರೆಸಿದ್ರೆ ಕ್ಲಾತು ಫುಲ್ಲು ಹೋಗಲ್ಲ ಡಿಸೈನರ್ ಫ್ರೇಮ್ಸ್ಗೆ. ವಿ ಆಸ್ ದೆಮ್ ಟು ಯೂಸ್ ಅ 1 inch ಬ್ರಷ್, ಪೇಂಟ್ ಬ್ರಷ್. ಓಹೋ, ಸೈಡೆಲ್ಲ ಹಿಂಗೆ ಡಸ್ಟ್ ಮಾಡೋದಕ್ಕೆ. ಆ್ಯಂಡ್ ಫಾರ್ ದ ಫ್ರೇಮ್ಸ್ ಇಟ್ ಶುಡ್ ಲಾಸ್ಟ್ ಲಾಂಗರ್ ಅಂದರೆ ಟ್ರೈ ಟು ಅವಾಯ್ಡ್ ವೆಟ್ ಕ್ಲಾತ್. ಎಷ್ಟೊಂದು ಜನ ಗೊತ್ತಿಲ್ಲದೆ ವೆಟ್ ಕ್ಲಾತಲ್ಲಿ ಒರೆಸ್ಬಿಟ್ಟು ಬಿಟ್ಬಿಡ್ತಾರೆ. ಎನಿಥಿಂಗ್ ಪಾಲಿಶ್ ತುಂಬ ವರ್ಷ ಬರಬೇಕು ಅಂದರೆ ವೆಟ್ ಕ್ಲಾತ್ನ ಆದಷ್ಟು ಕಡಿಮೆ ಮಾಡಬೇಕು. ಸೊ ಟ್ರೈ ಟು ಡಸ್ಟ್ ಇಟ್ ಡ್ರೈ ಕ್ಲಾತ್ ಆರ್ ವಿತ್ ದ ಬ್ರಷಸ್. ಹಂಗೆ ಮಾಡಿದ್ರೆ ಇಟ್ ಲಾಸ್ಟ್ ಲಾಂಗರ್. ಸೊ ಅದ್ರ ಶೈನ್ ಕಮ್ಮಿ ಆಗ್ತಾ ಇದೆ ಅಂದಾಗ ಏನು ಮಾಡಬೇಕು? ಯಾವುದ್ರದ್ದು? ವುಡ್ದು ಆಗಲ್ಲ. ಇಟ್ ವಿಲ್ ಲಾಸ್ಟ್ ಫಾರ್ 15-20 years ಆರಾಮ್ಸೆ ಬರುತ್ತೆ, ಅನ್ಲೆಸ್ ಯು ಆರ್ ವೈಪಿಂಗ್ ಇಟ್ ವಿತ್ ದ ವೆಟ್ ಕ್ಲಾತ್ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಪೇಂಟಿಂಗ್ಸ್ ಆಫ್ 20 years. ಇದು ಹೆಂಗೆ ತೊಗೊಂಡಿದ್ದೀವೋ ಹಾಗೆ ಇದೆ. ಸೊ ನಥಿಂಗ್ ವಿಲ್ ಹ್ಯಾಪನ್. ಸೊ ಹೆವಿಯರ್ ಪೇಂಟಿಂಗ್ಸ್ ಅಂದ ತಕ್ಷಣ ಹೆವಿಯರ್ ಕ್ವಾಲಿಟಿನಾ, ಬೆಟರ್ ಕ್ವಾಲಿಟಿನಾ? ಮಿತ್ಸ್ ಅಬೌಟ್ ಟ್ಯಾಂಜೂರ್ ಪೇಂಟಿಂಗ್ ಹಂಗೇನಿಲ್ಲ. ಸಿ ವೆದರ್ ಇಟ್ಸ್ 2D, 3D, 4D,
as you go by each 2D to 3D, the painting, because of the muck work, ಎಂಬೋಸಿಂಗ್ಗೆ ನಾವು ಮಕ್ ಯೂಸ್ ಮಾಡ್ತೀವಲ್ವ, ಅದರಿಂದ ಹೆವಿಯರ್ ಆಗುತ್ತೆ ಅಷ್ಟೇ. ಬಟ್ that doesn't mean it's more costlier. Yes, it is costlier because of the time taken to do those works is more. For example, 2Dಗೂ 3Dಗೂ there will be a cost difference. That's one, gold foiling usage will be more and time taken will be more. ಸೇಮ್ ಸಾರಿನಲ್ಲಿ ಪವರ್ ಲೂಮು ಹ್ಯಾಂಡ್ಲೂಮು ಕಾನ್ಸೆಪ್ಟ್ ಟೈಮ್ ಇಸ್ ಆಲ್ಸೋ Important. ಕಾಸ್ಟ್ ಫ್ಯಾಕ್ಟರ್ Yes, ಅಲ್ವಾ? yes. ಓಕೆ, ಸೊ ಯೂಶಲಿ ವಾಟ್ಸ್ ದ ಪರ್ಸೆಂಟೇಜ್ ಡಿಫ್ರೆನ್ಸ್ ಆನ್ 2D 3D 4Dಗೆ It will be like 20 to 25%, I can ಪ್ರತಿ say. ಕ್ಯಾಟಗರಿಗೂ? ಪ್ರತಿ ಸೈಜಲ್ಲೂ, ಬಟ್ ಆಸ್ ಯು ಗೋ ಆನ್ ಅ ಬಿಗರ್ ಸೈಜ್ ದೇ ವಿಲ್ ಬಿ ಅ ಲಿಟಲ್ ಮೋರ್ ದೆನ್ ದ ರೆಗ್ಯುಲರ್ ಒನ್ಸ್. ಈ 4D ಅಪ್ ಅಂದ್ರೆ ಟು 18 inches ತನಕ, ಫಾರ್ ಎಕ್ಸಾಂಪಲ್ ಅಪ್ ಟು paintings like this what you have chosen, the costing difference is maybe 20%. But more than that, again it increases. The time, everything adds on. How much gold foiling we use, what are the detailings we give. 4Dಗೆ 3Dಗೂ ಡಿಫ್ರೆನ್ಸ್ ಏನು? 3D ಎಲ್ಲಾನು ಎಂಬೋಸ್ See, ಆಗಿರುತ್ತೆ. 3D 2-inch emboss, 4D is more like a statue only. ಸೊ ನೀವು ನೋಡಿದ ತಕ್ಷಣ ಇದೇನು ದೇವ್ರದ್ದು ದೇವಸ್ಥಾನದಲ್ಲಿ ಸ್ಟ್ಯಾಚು ಹೆಂಗೆ ನೋಡ್ತೀರೋ, 4D ಅಲ್ಲಿ ಆ ಫಿನಿಶ್ ತೊಗೊಂಡು ಬರ್ತೀವಿ. ಅದರಲ್ಲೂ ಗ್ಲಾಸ್ ಇದ್ದೇ ಇರುತ್ತಲ್ವಾ? ಎವ್ರಿ ಪೇಂಟಿಂಗ್ ಯು ನೀಡ್ ಗ್ಲಾಸ್. ಏನಕ್ಕೆ ಹಾಕೋದು ಅಂದರೆ ವಿ ಯೂಸ್ ವಾಟರ್ ಕಲರ್ಸ್ ಆ್ಯಂಡ್ ಗೋಲ್ಡ್ ಫಾಯಿಲಿಂಗ್. ಇದು ನೀವು ಸಾಂಬ್ರಾಣಿ ಹಚ್ತಾ ಇರ್ತೀರಾ, ಪ್ರೋಕ್ಷಣೆ ಮಾಡ್ತಾ ಇರ್ತೀರಾ, ನೈವೇದ್ಯ ಎಲ್ಲ ಮಾಡಿದಾಗ ನಾವು ಡೈರೆಕ್ಟ್ ಪೇಂಟಿಂಗ್ ಇದ್ದರೆ ಡಸ್ಟ್ ಹೋಗಿ ಕುತ್ಕೊಳ್ಳುತ್ತೆ. ಆ್ಯಂಡ್ ಮೆನಿ ಪೀಪಲ್ ಹ್ಯಾವ್ ದ ಇಶ್ಯೂಸ್ ಆಫ್ ಆ್ಯಂಡ್ಸ್, ಕಾಕ್ರೋಚಸ್, ಆಲ್ ದ್ಯಾಟ್. ಹೂವಿನ ಹಾರ ಹಾಕಿದಾಗ ನೀರಿರುತ್ತೆ ಅಂಶ. ಸೊ ಗ್ಲಾಸ್ ಹಾಕ್ಬಿಟ್ರೆ ಅದರ ಯೋಚನೆನೇ ಇರಲ್ಲ. ಅದಕ್ಕೋಸ್ಕರ ಎವ್ರಿ ಪೇಂಟಿಂಗ್ ಇಟ್ ಹ್ಯಾಸ್ ಟು ಬಿ ಫ್ರೇಮ್ಡ್. ಸೊ ಇದರಲ್ಲಿ ಏನಾದ್ರು ಇಂಪೋರ್ಟೆಡ್ ಮಟೀರಿಯಲ್ ಯೂಸೇಜ್ ಅಂತ ಆಗತ್ತಾ ತಾಂಜೂರ್ ಪೇಂಟಿಂಗ್ಗೆ? ಫಾಯಿಲ್, ಗೋಲ್ಡ್ ಫಾಯಿಲ್ ಅವೆಲ್ಲ ಇಂಪೋರ್ಟ್ ಮಾಡೋದು ಯಾವ ದೇಶದಿಂದ ಬರೋದು? ಇಂಪೋರ್ಟ್ ಯಾವುದೂ ಇಲ್ಲ. ಯು ಗೆಟ್ ಇಟ್ ಹಿಯರ್ ಓನ್ಲಿ. ಆಲ್ ಯು ಗೆಟ್ ಇಟ್ ಹಿಯರ್. ಸೊ ಎಲ್ಲ ಲೋಕಲ್ ಮಟೀರಿಯಲ್ಸ್ ಉಪಯೋಗಿಸಿ yes. ತಾಂಜೂರ್ ಪೇಂಟಿಂಗ್ ಇವತ್ತಿಗೂ ಆಗ್ತಾ ಇರೋದು, ತಾಂಜೂರ್ ಆರ್ಟ್. ಓಕೆ, ಇಸ್ ಇಟ್ ಟ್ರೂ ದಟ್ ಓನ್ಲಿ ಸೀನಿಯರ್ ಆರ್ಟಿಸ್ಟ್ಸ್ ಕ್ಯಾನ್ ಕ್ರಿಯೇಟ್ authentic Tanjore arts? Not necessary. See how you learn. Senior artist will go by the authentic way. Easy way ಅಲ್ಲಿ ಲರ್ನ್ ಮಾಡಬೇಕು ಅಂದರೆ, ಆ್ಯಸ್ ಐ ಟೋಲ್ಡ್ ಯು, ಕ್ಯಾನ್ವಾಸ್ ಮೇಲೂ ಲರ್ನ್ ಮಾಡ್ಬೋದು. ಬಟ್ ವಿ ಆಲ್ವೇಸ್ ಸಜೆಸ್ಟ್ ಗೋ ಬೈ ದ ಟ್ರೆಡಿಷ್ನಲ್ ವೇ. ದೆರ್ ಆರ್ ಪೀಪಲ್ ಹೂ ಆರ್ ಸ್ಟಿಲ್ ಡೂಯಿಂಗ್ ಇನ್ ಅ ಟ್ರೆಡಿಷ್ನಲ್ ವೇ. ದೇ ಮೇ ನಾಟ್ ಬಿ ಸೀನಿಯರ್, who are like 5 to 10 years into this thing. So they are also using the traditional way. Traditional way lasts longer. The painting which is done through the ಎಕ್ಸ್ಪ್ಲೈನ್ ಮಾಡೋದಲ್ಲ, traditional ಸ್ಟೇಜಸ್ ಅಲ್ಲಿ ಹೋಗಿ ಮಾಡೋದು. way. Yes. ಫಾರ್ ಪೀಪಲ್ ವಾಂಟಿಂಗ್ ಟು ಬೈ ತಾಂಜೋರ್ ಆರ್ಟ್, ಅವ್ರು ನೋಡಬೇಕಾಗಿರೋ 5 ಸೈನ್ಸು ಅದನ್ನ ನೋಡಿದ ತಕ್ಷಣ ಒರಿಜಿನಲ್ ಅಂತ ಅವ್ರಿಗೆ ಗೊತ್ತಾಗೋ ಹಾಗೆ ಅನ್ನಿಸ್ಬೇಕು ಅವ್ರಿಗೆ. ಸೊ 5 signs of authentic Tanjore painting. See, ಒಂದು they have to look for the details, how it's done. So by looking at the artist, the Tanjore painting, you can make out it's done by a proper professional artist or the basic beginners. So ಡೀಟೇಲಿಂಗ್ ಅಲ್ಲೇ ಗೊತ್ತಾಗುತ್ತೆ. yes, ಉದಾಹರಣೆಗೆ? ಯಾಕಂದ್ರೆ we as a professional artist, we take everything into stage into seriously and we try to finish it. ಇವಾಗ ಹೊಸ್ದಾಗಿ ಶುರು ಮಾಡಿರ್ತಾರಲ್ಲ, ಬೇಸಿಕ್ ಆಗಿ ಕಲ್ತಿರ್ತಾರೆ. The young artists, I can say, like the budding stars or whatever, ಅವ್ರು ಅಷ್ಟು ಡೀಟೇಲಿಂಗ್ ಇಂಪಾರ್ಟೆನ್ಸ್ ಕೊಡಲ್ಲ. ದೇ ಟ್ರೈ ಟು ಫಿನಿಶ್ ದ ಪೇಂಟಿಂಗ್. ನಾನು ಮುಗಿಸ್ಬೇಕು ಅಂತ ನೋಡ್ತಾರೆ. ನಾವು ಇಫ್ ಯು ಸಿ ದ ಲೈನ್ ವರ್ಕ್, ದ ಎಂಬೋಸ್ ಪೋರ್ಷನ್ ಆನ್ ದ ಕಾರ್ನರ್ಸ್, ಜ್ಯುವೆಲ್ರಿ ಮೇಲೆ ಸ್ಟೋನ್ ವರ್ಕ್, ಎವ್ರಿಥಿಂಗ್ ಈಸ್ ಟೇಕನ್ ಇನ್ ಟು ಅಕೌಂಟ್. ಬಿಕಾಸ್ ನಾವು ಒಂದು ಸ್ಟೋನ್ ಅಂತ ಸ್ಟಿಕ್ ಮಾಡಿದಾಗ ಅಲ್ಲಿ ಎಲ್ಲಾದರೂ ಗೋಲ್ಡ್ ಫಾಲ್ ಟಚಪ್ಪೋ ಪೇಂಟ್ ಟಚಪ್ಪೋ ಇದ್ದರೆ ವಿ ಟ್ರೈ ಟು ಕ್ಲಿಯರ್ ದ್ಯಾಟ್. ಸೊ ಪೇಂಟಿಂಗ್ ಅಂತ ನೋಡಿದಾಗ ಡಿಫೆಕ್ಟ್ ಥರ ಕಾಣಿಸ್ಬಾರ್ದು. ಇವಾಗ ನೀವು ಯು ಶುಡ್ ನಾಟ್ ಬಿ ಲೈಕ್ ಪಾಯಿಂಟ್ ಔಟ್ ಮಾಡೋ ಥರ, ಇಲ್ಲಿ ಇದ್ದಿಲ್ಲ, ಇಲ್ಲಿ ಇದು ಮುಗಿಸಿಲ್ಲ ಅಂತ ಇರಬಾರ್ದು. ವಿ ಮೇಕ್ ಶ್ಯೂರ್ ಎವ್ರಿ ಸ್ಟೇಜ್ ಆ್ಯಂಡ್ ಎವ್ರಿ ಡೀಟೇಲಿಂಗ್ ಈಸ್ ಬೀನ್ ಕಂಪ್ಲೀಟೆಡ್. ದಟ್ಸ್ ಒನ್ ಥಿಂಗ್. ಆಮೇಲೆ ಇನ್ನೊಂದು ದ ಗೋಲ್ಡ್ ಫಾಯಿಲ್ ವಾಟ್ ವಿ ಹ್ಯಾವ್ ಯೂಸ್, ದ ಮೆಟೀರಿಯಲ್ಸ್ ಯು ಕ್ಯಾನ್ ಮೇಕ್ ಔಟ್ ಥ್ರೂ ದ ಲಸ್ಚರ್, ದ ಶೈನ್, ಇದು ಅಥೆಂಟಿಸಿಟಿ, ಸರ್ಟಿಫಿಕೇಟ್ ಆಫ್ ಅಥೆಂಟಿಸಿಟಿನಿಂದ, ಆ್ಯಂಡ್ ದ ಫಿನಿಶ್, the face work and the entire painting work finishನಿಂದ you can make out. And the stones color combinations we say.
Some people use, see, what we use red, as I told you, red, green, and white stones are the prominent stones we use. So, how you choose the color combinations? The darker stones we use for red and green. ಸೊ ಸ್ವಲ್ಪ ಜನ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಲೈಟರ್ ಸ್ಟೋನ್ಸು ಯೂಸ್ ಮಾಡ್ತಾ ಇದ್ದಾರೆ ಟು ಗಿವ್ ಮೋರ್ ಬ್ರೈಟ್ನೆಸ್. ಸೊ ವಿ ವಾಂಟ್ ವೈ ದಿಸ್ ಡಾರ್ಕರ್ ಸ್ಟೋನ್ಸ್ ಆರ್ ಯೂಸ್ ಟು ವೈಟ್ ಹೆಂಗೋ ಗ್ಲಿಟರ್ ಆಗುತ್ತೆ, ಶೈನ್ ಆಗುತ್ತೆ. ಈ ಎಲ್ಲ ಸ್ಟೋನ್ಸು ನಾವು ಲೈಟರ್ ಶೇಡ್ಸ್ ಕೊಟ್ಟರೆ ಇಟ್ ವಿಲ್ ಟೇಕ್ ದ ಪ್ರಾಮಿನೆನ್ಸ್. ಪೇಂಟಿಂಗ್ ಫೇಸು ಇದಕ್ಕಿಂತ ಸ್ಟೋನ್ಸ್ ಮೇಲೆ ಕಣ್ಣೋಗುತ್ತೆ ಮೇಲೆ. ಸೊ ಟು ಅವಾಯ್ಡ್ ದ್ಯಾಟ್ ವಿ ಯೂಸ್ ಡಾರ್ಕರ್ ಶೇಡ್ಸ್ ಇನ್ ರೆಡ್ ಆ್ಯಂಡ್ ಗ್ರೀನ್ ಆ್ಯಂಡ್ ಪೇಂಟಿಂಗಲ್ಲಿ ವಿ ಗಿವ್ ಹೈಲೈಟ್ ಇನ್ ದ ಪೇಂಟಿಂಗ್. ಎಷ್ಟು ಪೇಂಟಿಂಗ್ ಇರುತ್ತೆ ಅಟ್ ಅ ಟೈಮ್ ಇದು ಅಮೂಲ್ಯ ಕಲಾದಲ್ಲಿ? You can see around 200 to 250 paintings I'll have ಅಟ್ ಅ ಟೈಮ್. at a time. Most of the times irutte, but we show you the variation. Every painting, every size is on display. So ನೀವು ಬಂದು ನನಗೆ ಪೂಜಾ ರೂಮ್ ಸೈಜ್ ಒಂದು ಹೇಳಿದ್ರೆ ನಮಗೆ, me and my team will show you what fits into that ಪೂಜಾ ರೂಮ್, what add-ons. ಅಂದರೆ ಇವಾಗ ಪ್ಯಾನೆಲ್ ಪೇಂಟಿಂಗ್ ಅಂತ ಬರ್ತಾರೆ, 5 ದೇವರುಗಳು ಪ್ಯಾನೆಲ್ ಅಂದರೆ ನೆಕ್ಸ್ಟ್ ಟು ಈಚ್ ಅದ ಒಂದೇ ಫ್ರೇಮಲ್ಲಿ ಬೇಕು ಅಂತ. ವಿ ಸಜೆಸ್ಟ್ ದೆಮ್, ವಿ ಮ್ಯಾಚ್ ದಟ್ ಪ್ಯಾನೆಲ್ ಪೇಂಟಿಂಗ್ ದ ಕಾರ್ನರ್ಸ್. ಈ ಥರ ದೇವ್ರು ತೊಗೊಂಡ್ರೆ ಇದು, ವಿ ಗಿವ್ ದೆಮ್ ಆಲ್ ದ ಡೀಟೇಲ್ಸ್. ಸೊ ಆಲ್ ದ್ಯಾಟ್ ಕ್ಯಾನ್ ಬಿ ಡನ್ ವೆನ್ ಯು ಕಮ್ ಇನ್ ದ ಇನಿಷಿಯಲ್ ಸ್ಟೇಜ್. ಎಲ್ಲ ವಾಲ್ ಇವಾಗ ಕಂಪ್ಲೀಟ್ ದೇವ್ರ ಮನೆ ಆಗೋಗಿದೆ, ಆನೆಕ್ಸು ಹಾಕ್ಬಿಟ್ಟಿದ್ದೀವಿ ಅಂದರೆ ವಿ ಹ್ಯಾವ್ ದಿ ಆಪ್ಷನ್ಸ್ ವೇರ್ ವಿತ್ ದಿ ಆನೆಕ್ಸ್ ಹೌ ಯು ಕ್ಯಾನ್ ಚೂಸ್ ದ ಪೇಂಟಿಂಗ್ಸ್. ಹ್ಯಾಂಗ್ ಮಾಡೋಕ್ಕಿಲ್ದೇ ಬೇರೆ ಆಪ್ಷನ್ಸೂ ವಿ ಟೆಲ್ ದೆಮ್ ಬೇಸ್ಡ್ ಆನ್ ದ ಸೈಜ್ ಆಫ್ ದಿ ಆನೆಕ್ಸ್ ದೆವ್ ಯೂಸ್ಡ್, ದ ಕಲರ್ ಕಾಂಬಿನೇಷನ್, ಆಲ್ ದ್ಯಾಟ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್. ಇಷ್ಟೊಂದು ಪೇಂಟಿಂಗ್ ಗ್ಯಾಲರೀಸ್ ಇದೆಯಲ್ಲ, ನಿಮ್ಮ ಪೇಂಟಿಂಗ್ ಗ್ಯಾಲರಿನ ನೀವು ಡಿಸೈನ್ ಮಾಡಬೇಕಾದ್ರೆ ಏನೇನು ಮನಸ್ಸಲ್ಲಿ ಇಟ್ಕೊಂಡ್ರಿ? ಹೌ ಡಿಡ್ ಯು ಬ್ರಿಂಗ್ ಔಟ್ ದಿ ಯುನೀಕ್ನೆಸ್ ಆಫ್ ಅ ಗ್ಯಾಲರಿ? See, main thing what I see is, if I'm going to purchase a painting, Tanjavur painting anta hodre, what I want as soon as I enter into the gallery. So the main thing what I look for is the size of the painting. ನಮ್ಮ ದೇವ್ರ ಮನೆ ಇಷ್ಟು ಅಂತ ನಾನು ಹೋದಾಗ ಯಾವ ಸೈಜ್ ಇಡ್ಸ್ಬೋದು ಅಂತ. ಮೆನಿ ಕ್ಲೈಂಟ್ಸ್ ಕಮ್ ಟು ಅಸ್ ಇನ್ ಅ ಕನ್ಫ್ಯೂಷನ್ ದ್ಯಾಟ್ ನನಗೆ 3 feet ಇದೆ, 3 feet ಪೇಂಟಿಂಗ್ ಕೊಡಿ. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ 3 feetಲ್ಲಿ ಇಡ್ಸೋದು ನಿಮಗೆ 2.5 feetಗೆ ಪೇಂಟಿಂಗ್ ತೊಗೋಬೇಕು. ಯು ಶುಡ್ ನಾಟ್ ಸ್ಟ್ರೆಚಸ್ ಟು 3 feet. 3 feet ಜಾಗ ಇದೆ ಅಂದರೆ ಪೇಂಟಿಂಗ್ ಹಾಕಿದ್ಮೇಲೆ ಅರೌಂಡ್ ದ ಪೇಂಟಿಂಗ್ ದೇ ಶುಡ್ ಬಿ ಅ ಗ್ಯಾಪ್. ವಾಲ್ ಟು ವಾಲ್ ಇರಬಾರ್ದು, ನಿಮ್ಮದು ವಾಲ್ ಕಾಣಿಸ್ಬೇಕು. ಓನ್ಲಿ ದೆನ್ ದ ಪೇಂಟಿಂಗ್ ಹೈಲೈಟ್ಸ್. ಇವಾಗ ನನಗೆ 3 feet ಇದೆ, 3 feetಗೂ ಪೇಂಟಿಂಗ್ ಕೊಟ್ಬಿಡಿ ಅಂದರೆ ಇಟ್ ವಿಲ್ ನಾಟ್ ಲುಕ್ ಗುಡ್. So you have to go for 2.5 feet, the size of the painting. 2.5 feet allu it should be a painting plus frame. So first thing, that is what we see. So ನನಗೆ ಇವಾಗ ಡಿಸ್ಪ್ಲೇ ಅಲ್ಲಿದ್ದರೆ ಆಫ್ ದ ವೇರಿಯಸ್ ಫ್ರೇಮ್ಸ್ ಆಗಲಿ ಪೇಂಟಿಂಗ್ಸ್ ಆಗಲಿ ಆಪ್ಷನ್ಸು 2D 3D 4D ಇದೆಲ್ಲ ಇದ್ದರೆ ಕ್ಲೈಂಟ್ಸ್ಗೆ ದೇ ಗೆಟ್ ಟು ಚಾಯ್ಸ್ ಕೊಡಬೇಕು. ಇವಾಗ ಎನಿಥಿಂಗ್ ಇನ್ ಯುವರ್ ಫೀಲ್ಡ್ ಆಲ್ಸೋ, ಸ್ಯಾರೀಸ್ ಅಂತ ಹೇಳಿದ್ರಲ್ಲ, ಇಫ್ ಯು ಗಿವ್ ದೆಮ್ ಎ ಚಾಯ್ಸ್ ದೆ ವಿಲ್ ಬಿ ಹ್ಯಾಪಿ. ನಮಗೂ ಚಾಯ್ಸ್ ಸಿಗ್ತಾ ಇದೆ ಅಂತ. ಆ್ಯಂಡ್ ಟೆಲ್ ವಾಟ್ ಎವರ್ ಇಟ್ ಈಸ್, ಇಟ್ ಹ್ಯಾಸ್ ಟು ಬಿ ಹಂಗ್ ಆನ್ ಟು ದ ವಾಲ್ಸ್. ದ ಕಲರ್ ಕಾಂಬಿನೇಷನ್ಸ್ ಇರಲಿ, ಏನೇ ಇರಲಿ. ಸೊ ಕೀಪಿಂಗ್ ಆಲ್ ದ್ಯಾಟ್ ಇನ್ ಮೈಂಡ್, ಐ ಹ್ಯಾವ್ ಡಿಸೈನ್ ದ ವಾಲ್ಸ್, ದ ಸ್ಪೇಸ್. ಸೊ ಕ್ಲೈಂಟ್ ಬಂದರೆ ಐ ಹ್ಯಾವ್ ಒನ್ ಸೆಕ್ಷನ್ ಓನ್ಲಿ ಫಾರ್ ಬಾಲಾಜಿ, variations of Balaji, Shiva family, and we have done a section puja room concepts godre ya tara hogbodu. So everything they get it in one place, they get to see the variations, and we show them nimge ishtu jaga antidre with that 3 feet bari a painting hakadre heng kaansutte. So they get all that options, so they are very happy for that. So do you have a formula? Each hours of practice ಅಥವಾ each number of paintings? ಹಂಗೇನಿಲ್ಲ. ಆಸ್ ದೇ ಡೂ ದೇ ಲರ್ನ್ ಇಟ್. ಆ್ಯಂಡ್ ಎವ್ರಿ ಸ್ಟೇಜ್ ವಿ ಟ್ರೈ ಟು ಇಂಪ್ರೂವೈಸ್. ಎವ್ರಿ ಇಯರ್ ದೆರ್ ಈಸ್ ಸಮ್ ನ್ಯೂ ಟೈಪ್. ಸ್ಟಾರ್ಟಿಂಗ್ ತಂಜಾವೂರ್ ಪೇಂಟಿಂಗ್ಸ್ ಶುರುವಾಗಿದ್ದು ಇಟ್ಸ್ ಅ ಫ್ಲ್ಯಾಟ್ ವರ್ಕ್, ಫ್ಲ್ಯಾಟ್ ತಂಜಾವೂರ್ ಪೇಂಟಿಂಗ್ಸ್. ಅದಾದಮೇಲೆ 2Dಗೆ ಬಂದರು. ಸ್ವಲ್ಪ ಎಂಬೋಸ್ ಇರಲಿ, ಸ್ವಲ್ಪ
ವೈಟ್ ಸ್ಟೋನ್ಸ್ ಇರಲಿ ಅಂತ. ಅದಾದಮೇಲೆ 3D ಆಯಿತು, 4D ಆಯಿತು. ಸೊ ಎವ್ರಿ ಟೈಮ್ ದೇರ್ ಈಸ್ ಅನ್ ಇಂಪ್ರೂವೈಸೇಷನ್. ನೆಕ್ಸ್ಟ್ ಏನು ಇನ್ನೋವೇಷನಲ್ಲಿ? So far it's 4D. We have to see how it goes. ನಿಮ್ಮ ಪ್ರಕಾರ 3 materials that define the quality of a Tanjavur painting. The stones, the gold foil, that's the main thing, and the board preparation. ಚಾಕ್ ಎಲ್ಲ ಯೂಸ್ ಮಾಡ್ತೀರಾ ಬೋರ್ಡಲ್ಲಿ? ಮಾರ್ಬಲ್ ಡಸ್ಟ್ ಅಂತಾರೆ, ಚಾಕ್ ಪೌಡರ್ ಅಂತೀವಿ. ವಿ ಕಾಲ್ ಇಟ್ ಆಸ್ ಮಕ್ ಪೌಡರ್. ಸೊ ಅದರಿಂದ ಎಂಬೋಸಿಂಗ್. ಅಂದರೆ ಅದು ಉಬ್ಬಿರೋ ಎಫೆಕ್ಟ್ ಬರೋದಕ್ಕೆ ಅಲ್ಲಿ ಚಾಕ್ ಪೌಡರ್ ಇಲ್ಲ, ಸಿ ಎಂಬೋಸಿಂಗ್ ಟೈಮಲ್ಲಿ ಅಂದರೆ ವಿ ಯೂಸ್ ಮಕ್ ಪೌಡರ್ ಥ್ರೂ ಔಟ್. ಸೊ ಅದು ಹೆಂಗೆ ಮಾಡ್ತೀವಿ ಅಂದರೆ ಬೇಸಲ್ಲಿ ವಿ ಟೇಕ್ ಇಟ್ ಆಸ್ ಅ ಜಸ್ಟ್ ದ ಎಂಬೋಸ್, ಬಟ್ ಆನ್ ದ ಕಾರ್ನರ್ಸ್ ಕೋನಲ್ಲಿ ವಿ ಫಿಲ್ ದಟ್ ಹೌ ಯು ಪುಟ್ ಮೆಹಂದಿ ಫಾರ್ ದ ಡಿಸೈನ್ಸ್. ದಟ್ಸ್ ಹೌ ಯು ಬ್ರಿಂಗ್ ಔಟ್ ದ ಡಿಸೈನ್ಸ್. ಹಾಕಿ ಅದನ್ನ ವಿ ಟೇಕ್ ದ ಡಿಸೈನ್ಸ್ ಔಟ್. ಫಸ್ಟು ಬೇಸ್ ಬಂದುಬಿಟ್ಟು ಇಟ್ ವಿಲ್ ಬಿ ಪ್ಲೇನ್. wherever you want to highlight the design, wherever the 3D effect ಜಾಸ್ತಿ ಆಗಬೇಕು ಅಂದರೆ the detailing will go into that liquid muck. What we make it as a cone and we go with that. ಲಾಸ್ಟ್ಲಿ ಥಿಂಕ್ ಇದ್ರ ಬಗ್ಗೆ ಸ್ಪೋಕನ್ ಬಟ್ ಎನ್ಕ್ಯಾಪ್ಸುಲೇಟಿಂಗ್ ಇಟ್ ಅಗೇನ್, 5 ways to maintain a Tanjore painting for generations. 5 ways is you should make sure the main thing what we tell the clients is the wall where it has, where ನೀವು ಎಲ್ಲ ಹಾಕಿರ್ತೀರೋ ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಒಂದು ಕಂಟ್ರೋಲ್ ಮಾಡಿದ್ರೆ ಯು ಕ್ಯಾನ್ ಪಾಸ್ ಇಟ್ ಆನ್ ಫರ್ ದ ಥಿಂಗ್. ಆ್ಯಂಡ್ ದ ಮೆಟೀರಿಯಲ್ಸ್ ವಿಚ್ ವಿ ಯೂಸ್, ದ ಮೇನ್ ಥಿಂಗ್. ಆ್ಯಂಡ್ ವೆನ್ ಡೂಯಿಂಗ್ ಆಲ್ಸೋ ಇಫ್ ಇಟ್ ಈಸ್ ಡನ್ ಇನ್ ಅ ಕರೆಕ್ಟ್ ವೇ, ಟ್ರೆಡಿಷ್ನಲ್ ವೇ, ವಿಚ್ ವಿಲ್ ಲಾಸ್ಟ್, ವಿಚ್ ಐ ಕ್ಯಾನ್ ಅಶ್ಯೂರ್ ಇಟ್ ವಿಲ್ ಲಾಸ್ಟ್ ಲಾಂಗ್. ಇವಾಗೆಲ್ಲ ಶಾರ್ಟ್ಕಟ್ಸ್, ಆ್ಯಸ್ ಐ ಟೋಲ್ಡ್ ಯು, ಎಲ್ಲ ಶಾರ್ಟ್ಕಟ್ಸ್ ತೊಗೊತಾ ಇದ್ದಾರೆ. ಗೋಲ್ಡ್ ಫಾಯಿಲ್ ಹಾಕೋ ಕಡೆ ಗೋಲ್ಡ್ ಪೇಂಟಲ್ಲಿ ಟಚ್ ಅಪ್ ಕೊಟ್ಬಿಡ್ತಾ ಇದ್ದಾರೆ. So those things you have to keep in mind and look through it. You should be able to differentiate whether it's a gold foil or a gold paint. ಅದನ್ನ ಹೆಂಗೆ ಮಾಡೋದು? You can make out the foil and the paint. You can make out because when you see the body structure, everything, foil adre you can make out that luster. Gold paint ಅಲ್ಲಿ ಇಷ್ಟು ಗ್ಲಿಟರು, ಇಷ್ಟು ಶೈನು ಇರಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಅದು ಫಾಯಿಲ್ ಟೆಕ್ಸ್ಚರ್ ಥರ ಸ್ಕಿನ್, ಇಟ್ಸ್ ಅ ವೆರಿ ಥಿನ್ ಲೇಯರ್ ಆ್ಯಂಡ್ ಕಾರ್ನರ್ಸ್ ಅಲ್ಲಲ್ಲಿ ಸಿ ಫಾಯಿಲಲ್ಲೂ ಎಲ್ಲೋ ಒಂದು ಕಡೆ ಇಟ್ಸ್ ಸ್ವಲ್ಪ ವ್ರಿಂಕಲ್ ಆದಂಗೆ. ಸೊ ಆಲ್ ದ್ಯಾಟ್ ಯು ಕ್ಯಾನ್ ಮೇಕ್ ಔಟ್ ಇಟ್ಸ್ ಈಸಿಲಿ. ಇದೆಲ್ಲ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ದ ಸ್ಟೋನ್ಸ್ ವಿಚ್ ವಿ ಯೂಸ್, ಗ್ಲಾಸ್ ಸ್ಟೋನ್ಸ್ ಆದರೆ ಇಟ್ ಲಾಸ್ಟ್ ಲಾಂಗ್. ಸೊ ಕೀಪಿಂಗ್ ಆಲ್ ದಿಸ್ ಇನ್ ಮೈಂಡ್ ಯು ಹ್ಯಾವ್ ಟು ಸರ್ಚ್ ಫಾರ್, ಐ ಮೀನ್ ಯು ಹ್ಯಾವ್ ಟು ಗೋ. ಯಾಕಂದರೆ ಇದು most of the clients are, they're attached to the painting. ದೇವ್ರ ಮನೆಯಲ್ಲಿ ದೇವ್ರ ಪೇಂಟಿಂಗ್ಸ್ಗೆ ಸ್ವಲ್ಪ ಏನಾದರೂ ಭಿನ್ನ ಆಯಿತು ಅಂದರೆ ತುಂಬ ಫೀಲ್ ಆಗಿಬಿಡ್ತಾರೆ, ಏನೋ ಆಗುತ್ತೇನೋ ಏನೋ ಇದು ಅಂತ. ಸೊ ಹಂಗೆ ಮಾಡಿದಾಗ ವೆನ್ ಯು ಡೂ ಯೂಸಿಂಗ್ ಅ ಪ್ರಾಪರ್ ಮೆಟೀರಿಯಲ್ಸ್ ಆಗಲಿ ಇದು ಆಗಲಿ ಮಾಡಿದಾಗ ಇಟ್ ವಿಲ್ ಲಾಸ್ಟ್ ಫಾರ್ ಜನರೇಷನ್ಸ್. ಸೊ ಇದು 3ನೇದು. 4ನೇದು ways to maintain a Tanjore painting for ದ ಕ್ಲೀನಿಂಗ್ ಪೋರ್ಷನ್. ತುಂಬ ವೆಟ್ ಕ್ಲಾತ್ ಹಾಕೋದು, ತುಂಬ ಕುಂಕುಮ ಇಟ್ಬಿಡೋದು. ಅದು ಏನಾಗುತ್ತೆ ಅಂದರೆ ಈವನ್ ದ ಕುಂಕುಮ ಗಂಧ ಅದೆಲ್ಲ ತುಂಬ ಇಟ್ಟು ನಾವು ಕ್ಲೀನಿಂಗಲ್ಲಿ ನೀಟ್ ಮಾಡಿದೆ ಈ ಕಾರ್ನರ್ಸ್ಗೆಲ್ಲ ಹೋಗಿ ಸೇರ್ಕೊಳ್ಳೋದು, ಅದೆಲ್ಲ ಆದಾಗ ಡಸ್ಟ್ ಹೋಗಿ ಸೇರಿಬಿಡುತ್ತೆ. ಸೊ ದಟ್ಸ್ ವೈ ವಿ ಸೇ ವೈಪ್ ದ ಪ್ಲೇಸ್ ವೇ ಕುಂಕುಮ ಎಲ್ಲ ಇಡ್ತಿರೋ ಫಸ್ಟ್ ಅದು ವೈಪ್ ಮಾಡಿಬಿಟ್ಟು ತೆಗೆದುಬಿಟ್ಟು ದೆನ್ ರಿನ್ಸ್ ದ ಕ್ಲಾತ್ and then clean the painting again. ಒಂದು and framing also plays a most important part. ಯಾಕಂದರೆ ಫ್ರೇಮ್ ಫಿಕ್ಸಿಂಗಲ್ಲಿ ಏನಾಗುತ್ತೆ ಅಂದರೆ ಮೆನಿ ಆಫ್ ದೆಮ್ ಐ ಹ್ಯಾವ್ ಹರ್ಡ್ ಕ್ಲೈಂಟ್ ಸೇಯಿಂಗ್ ನಮ್ಮ ಮನೇಲಿ ಸ್ವಲ್ಪ ಇರುವೆಗಳು ಜಾಸ್ತಿ, ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ರೆ ಹಿಂಗೆ. ಸೊ ಯು ಹ್ಯಾವ್ ಟು ಗೆಟ್ ಇಟ್ ಫಿಕ್ಸ್ಡ್ ಇನ್ ಸಚ್ ಅ ವೇ there is no provision for the ants or cockroaches to enter inside. Yes, or the dust to enter inside. Frames, frame fixing, the painting, everything adds on to its long lasting. ನೀವು ಆ್ಯಕ್ಚುಲಿ ಅಮೂಲ್ಯ ಕಲಾ ಆರ್ಟ್ ಗ್ಯಾಲರಿ ಯಾಕೆ ಶುರು ಮಾಡಿದ್ದು? See, it was like a hobby. So, and my husband was the main inspiration for me. He told art form, what started as a hobby, why don't you take it forward? Because at young age you're busy with your housework, kids,
ಟೇಕಿಂಗ್ ಕೇರ್ ಆಫ್ ಯುವರ್ ಇನ್-ಲಾಸ್ ಆ್ಯಂಡ್ ಯುವರ್ ಫ್ಯಾಮ್ಲಿ ಅಲ್ವಾ. ಆ್ಯಸ್ ಮೈ ಕಿಡ್ಸ್ ಹವ್ ಗ್ರೋನ್ ಅಪ್ ನಾವು, ದರ್ ಇಂಟು ಒನ್ ಈಸ್ ಇಂಟು ಕಾಲೇಜ್ ಆ್ಯಂಡ್ ಒನ್ ಈಸ್ ಇನ್ 9th. ಸೊ ಅದು ಏನಾಗುತ್ತೆ ಅಂದರೆ ದೇರ್ ಸಪೋರ್ಟ್ ಈಸ್ ಆಲ್ಸೋ ದೇರ್. ಆ್ಯಂಡ್ ದಿಸ್ ಈಸ್ ಹೌ ಐ ಸ್ಟಾರ್ಟೆಡ್. ಹೀ ಟೋಲ್ಡ್, ಮಕ್ಕಳು ದೊಡ್ಡವರಾದಮೇಲೆ ವಾಟ್ ವಿಲ್ ಯು ಡೂ? ನೌ ಯು ಆರ್ ಬ್ಯುಸಿ ವಿತ್ ಯುವರ್ ವರ್ಕ್. Later on, start something what you like. So that's how we started. And Amulya Kala is something like Amulya is precious. And the name itself says Amulya Kala. It's precious art. That's how the name also we got into this. ಸೊ ನೀವು ಇಲ್ಲಿವರೆಗೂ ಪ್ರೊಡ್ಯೂಸ್ ಮಾಡಿರೋ ಮೋಸ್ಟ್ ಎಕ್ಸ್ಪೆನ್ಸಿವ್ ತಾಂಜೋರ್ ಆರ್ಟ್ ಯಾವುದು? That 5x6 ರಂಗನಾಥ. Ranganatha Swami. It would have costed what in 20, 30, 40 lakhs tarana? Illa, not to that. See, many people have this myth, the bigger the size, gold foil use ಮಾಡಿದ ತಕ್ಷಣ it will go off in lakhs. Illa. This Tanjavur art is affordable to the normal person also. Whether it's a small, as I told you earlier, even save ಮಾಡಿಕೊಂಡು ತೊಗೊಂಡೋಗೋರು ಇದ್ದಾರೆ. The thing is, ಆನ್ಲೈನಿಂದ ಏನಾಗೋಗಿದೆ ಅಂದರೆ there is a costing variations. ಅಂದರೆ ಇವಾಗ ಸೇಮ್ ಪೇಂಟಿಂಗ್ ವಿತ್ ಅಸ್ ವಿಲ್ ಬಿ ಅ ಡಿಫ್ರೆಂಟ್ ಕಾಸ್ಟ್. ನಮ್ಮ ಮುಂದೆನೇ ಆನ್ಲೈನಲ್ಲಿ ನೋಡಿಬಿಟ್ಟು ಇಟ್ಸ್ ಅ ಡಿಫ್ರೆಂಟ್ ಕಾಸ್ಟ್ ಇದೆ ಅಂತಾರೆ. ಸೊ ದಟ್ ಈಸ್ ವೆನ್ ಐ ಟೆಲ್ ದ ಕ್ಲೈಂಟ್ಸ್, ಹಂಗಿದ್ದಾಗ ಪ್ಲೀಸ್ ಗೋ ವಿಸಿಟ್ ದ ಪ್ಲೇಸ್. ಸಿ ಆನ್ಲೈನ್ದು ಐ ವೋಂಟ್ ಸೇ ಎವ್ರಿಬಡಿ ಆರ್ ರಾಂಗ್. ಇಟ್ ಆಲ್ ಡಿಪೆಂಡ್ಸ್ ದ ವರ್ಕ್ಮೆನ್ಶಿಪ್, ದ ಟೈಮ್ ಟೇಕನ್, ವಾಟ್ ವಿ ಹವ್ ಗಿವನ್, ದ ಡೀಟೇಲಿಂಗ್ ಆಫ್ ದ ಪೇಂಟಿಂಗ್. ಸಿ ಕಾಸ್ಟಿಂಗ್ ಇಸ್ ಬೇಸ್ಡ್ ಆನ್ ಆಲ್ ದಿಸ್. ನಾವು ಪೇಂಟಿಂಗ್ ಮಾಡಿರೋ ಪ್ರಕಾರ, ನಾವು ಟೈಮ್ ಕೊಟ್ಟಿರೋದು, ದ ಮೆಟೀರಿಯಲ್ಸ್ ವಾಟ್ ವಿ ಹ್ಯಾವ್ ಯೂಸ್ಡ್, ಆಲ್ ದ್ಯಾಟ್ ಇಟ್ಸ್ ಬೇಸ್ಡ್ ಆನ್ ಆಲ್ ದ್ಯಾಟ್. ಸೊ ನೋಡಿ ತೊಗೊಳ್ಳಿ ಅಂತೀವಿ. ಕಡಿಮೆ ಇದೆ ಅಂತ ತೊಗೊಂಡು ಎಷ್ಟೊಂದು ಜನ ಸಿಂಥೆಟಿಕ್ ಫಾಯಿಲ್ದು ತೊಗೊಂಡ್ಬಿಟ್ಟಿರ್ತಾರೆ, ಗೊತ್ತಿರಲ್ಲ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ. ಸೊ ಹೋಗಿ ನೋಡ್ಬಿಟ್ಟು ತೊಗೊಂಡ್ರೆ ಯು ಕ್ಯಾನ್ ಮೇಕ್ ಔಟ್ ದ ಪೇಂಟಿಂಗ್ ಬೈ ಲುಕಿಂಗ್ ಅಟ್ ಇಟ್. ಸಿಂಥೆಟಿಕ್ಕು ಗೊತ್ತಾಗತ್ತಾ ನೋಡಿದ ತಕ್ಷಣ? ಗೋಲ್ಡ್ ಕಲರ್ ಇರಲ್ಲ, ಅದು ಸ್ವಲ್ಪ ಸ್ಲೈಟ್ಲಿ ಕಾಪರಿಶ್ ಇರುತ್ತೆ. ಕಾಪರಿಶ್ ಇರಲ್ಲ, ಆರೆಂಜಿಶ್ ಅಂತ ಹೇಳ್ಬೋದು, ವೆರಿ ಲೈಟ್. ಇದು ಪಕ್ಕದಲ್ಲಿಟ್ಟರೆ ಎಸ್ ಯು ಕ್ಯಾನ್ ಮೇಕ್ ಔಟ್ ಇಟ್ಸ್ ಅ ಸಿಂಥೆಟಿಕ್ ಫಾಯಿಲ್. ನಿಮ್ಗೆ ಯಾವುದಕ್ಕಾದರೂ ಎಕ್ಸ್ಪರ್ಟ್ ಅಂತನಾ ನೀವೇನಾರು ಇದ್ದೀರಾ, ಲೈಕ್ ಈ ಪೇಂಟಿಂಗ್ ನನ್ನ ಸ್ಪೆಷಲೈಸೇಷನ್ ಅಂತ? ಮೈ ಸ್ಪೆಷಾಲಿಟಿ ಇಸ್ ತಂಜಾವೂರ್ ಡಿವೈನ್ ಗಾಡ್ಸ್. ಅದು ಯಾಕೆ ಅಂದರೆ ಎವ್ರಿ ಗಾಡ್ ಪೇಂಟಿಂಗ್ ವಾಟ್ ವಿ ಡೂ, ಅದರ್ ದೆನ್ ದ ಗಿಫ್ಟಿಂಗ್ ರೇಂಜ್, ಹಾರ್ಸ್, ಕ್ಯಾಮೆಲ್, ವಾಟ್ ಎವರ್ ವಿ ಡೂ, ಎಲಿಫೆಂಟ್, ನಂದು ಮೇನು ಬಾಲಾಜಿ ಆ್ಯಂಡ್ ಶಿವ ಫ್ಯಾಮ್ಲಿ ಇಸ್ ದ ಮೇನ್ ಥಿಂಗ್. ಬಟ್ ನಾವು ಮನೆ ದೇವರು ಅಂತ ಇವಾಗ ಎಲ್ಲರಿಗೂ ಗೊತ್ತಾಗಿ ದೆ ಕಮಿಂಗ್ ಟು ಅಸ್. ಆ್ಯಂಡ್ ಮೆನಿ ಎ ಟೈಮ್ಸ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಶಿವ ಇರುತ್ತೆ. ಇವಾಗ ಸಿದ್ಧಲಿಂಗೇಶ್ವರ ಹೇಳಿದೆ ಅಲ್ಲ, ಎಷ್ಟೊಂದು ಜನ ಅದು ಮಾಡಲ್ವೇನೋ, ನಾವು ಶಿವನ ಇಟ್ಬಿಡೋಣ, ಶಿವ ಫ್ಯಾಮ್ಲಿ ಮಾಡಿಸ್ಕೊಂಡು ಬಿಡೋಣ ಅಂತ ಬಂದಿರ್ತಾರೆ. ಬಟ್ ವೆನ್ ದೆ ಕಮ್ ಟು ಅಸ್, ವೆನ್ ದೆ ಸಿ ವಿ ಕ್ಯಾನ್ ಡೂ ದ್ಯಾಟ್, then they get it done in their ಮನೆ ದೇವ್ರದ್ದು. ಸೊ ಹಂಗಾದಾಗ ಇಟ್ಸ್ ನಾಟ್ ಪರ್ಟಿಕ್ಯುಲರ್ಲಿ ಟು ದಿಸ್ ಗಾಡ್ ಅಂತ ನಾನು ಹೇಳೋಕ್ಕಾಗಲ್ಲ. ಎಲ್ಲ ದೇವ್ರದ್ದು ಒಂದೇ ಥರ ದ ಸೇಮ್ ವೇ ಹೌ ವಿ ಡೂ ಫಾರ್ ಇಷ್ಟ ಇರೋ ಪರ್ಟಿಕ್ಯುಲರ್ ನಮ್ಮದು ಮೋಸ್ಟ್ ಕ್ಲೈಂಟ್ಸ್ ಲುಕ್ ಫಾರ್ ಇಟ್ ಇಸ್ ಫಾರ್ ಬಾಲಾಜಿ. ಹಂಗೆ ಅದೇ ಪ್ರೋಸೆಸ್ಸು, ಸೇಮ್ ಮೆಥಡು, ಸೇಮ್ ಸ್ಟೇಜು, every stage we get in touch with them and we'll do it. ತಾಂಜೋರ್ ಪೇಂಟಿಂಗ್ ಬರೀ ಸೌತ್ ಇಂಡಿಯನ್ಸ್ ಕಲ್ಚರ್ ಮಾತ್ರನಾ ಇದು? When it started, yes, it was only South Indian culture. Now everybody are getting it done. Recently I had a client, a North Indian client, ಪಶುಪತಿನಾಥ್ ಬೇಕು ಅಂತ ಬಂದಿದ್ರು. ಸೊ ದೇ ಹ್ಯಾವ್ ದೇರ್ ವೇ ಆಫ್ ವರ್ಷಿಪಿಂಗ್. ಅಂದರೆ ಆ ದೇವ್ರುಗಳಿಗೆಲ್ಲ ತುಂಬ ಗೋಲ್ಡ್ ಜ್ಯುವೆಲ್ರಿ ಹಾಕಲ್ಲ. ಸೊ ವಾಟ್ ದೇ ಲುಕ್ ಔಟ್ ಈಸ್ ದ ಕಾರ್ನರ್ ಡಿಸೈನ್ಸ್ ಇನ್ ಗೋಲ್ಡ್ ಫಾಯಿಲ್, ಆ ಥರ ಇದೆ. ಇವಾಗ ಎಲ್ಲರೂ ಕಲಿತಾ ಇದ್ದಾರೆ. ಇಟ್ಸ್ ಸ್ಪ್ರೆಡ್ ಆಲ್ ಓವರ್ ದ ವರ್ಲ್ಡ್, ಐ ಕ್ಯಾನ್ ಸೇ. People who have learned, have settled abroad and they're doing over there. So do you make celebrity Tanjore art, for example, ಯಾರೋ MJ fan, Michael Jackson? I don't. ಈ ಥರದ್ದೆಲ್ಲ ಯೂಶಲಿ you don't advise that? ಇಲ್ಲ, ಇದು ಸ್ಟಾರ್ಟ್ ಆಗಿದ್ದು ದೇವರುಗಳ ಪೇಂಟಿಂಗ್ ಇದಕ್ಕೆ ಅಲ್ವಾ. ಸೊ ಐ ಆಮ್ ಸ್ಟಿಕ್ಕಿಂಗ್ ಆನ್ ಟು ದ ರೂಟ್ಸ್. ನಾನು ಮೇನ್ಲಿ ವಸ್ತುಗಳು ಇಲ್ಲ ಪ್ರಾಣಿಗಳು. ಓಕೆ, ಬಿಕಾಸ್ ರಿಕ್ವೆಸ್ಟ್ ಆ ವಸ್ತು ಪ್ರಾಣಿನೂ ಇಟ್ಸ್ ಎ ವಾಹನ ಆಫ್ ಸಮ್ ಗಾಡ್. ಇವಾಗ ಪ್ಯಾರೆಟ್, ಇಟ್ಸ್ ಅ ಕನಿಕಾ ಪರಮೇಶ್ವರಿ. ಆಮೇಲೆ ನವಿಲು, ಇಟ್ಸ್ ಅ ಮುರುಗರ್.
ಸೊ ಆ ಥರ ತೊಗೊತೀವಿ, ನಾಟ್ ರ್ಯಾಂಡಮ್ ಆಗಿಲ್ಲ. ಆನೆ ಗಣೇಶಗೆ ರಿಲೇಟ್ ಮಾಡ್ತೀವಿ, ಇಲ್ಲ ಅಂದರೆ ಗಜಲಕ್ಷ್ಮಿಗೆ ರಿಲೇಟ್ ಮಾಡ್ತೀವಿ. ಸೊ ಆ ಥರ ತೊಗೊಂಡು ದ ಅನಿಮಲ್ ಫಿಗರಿನ್ಸ್ ಅಂತೀವಲ್ವ, ಅದನ್ನು ದೇವರದ್ದು ವಾಹನಗಳಿವೆಲ್ಲ. ಸೊ ಆ ಇದರಲ್ಲೇ ಮಾಡೋದು. ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ಗಾಡ್. ಶ್ರೀಚಕ್ರ ಅದು ಸಪ್ರೇಟಾಗಿ ಮಾಡಿಸ್ಕೊತಾರೆ, ಶಂಕು ಚಕ್ರನೇ ಜೊತೆಗೆ ಇದ್ರೇನೆ ಬೆಟರು. ಎಸ್, ವಾಟ್ ಐ ಡೂ ಇಸ್ ಇಟ್ಸ್ ವಿತ್ ದ್ಯಾಟ್ ಓನ್ಲಿ. ಲಾಸ್ಟ್ಲಿ ನಿಮ್ಮ ಪ್ರಕಾರ ಇಷ್ಟು ವರ್ಷ ಆದಮೇಲೂ ಥಿಂಕ್ ಫ್ರಮ್ 16th century ಹಿಯರ್ ವಿ ಆರ್, ತಾಂಜೂರ್ ಪೇಂಟ್ ಅಥವಾ ಆರ್ಟ್ ಅದು ಅಷ್ಟೊಂದು ಕ್ಲಾಸಿಕ್ ಆಗಿ ಟೈಮ್ಲೆಸ್ ಆಗಿ ಉಳ್ಕೊಳ್ಳೋದಕ್ಕೆ ರೀಸನ್ಸ್ 3 reasons? ಇದು ಮೇಯ್ನ್ ಏನು ಅಂದರೆ, ವಿತ್ ಆಲ್ ದಿಸ್ ಇಸ್ ದ ಪೀಪಲ್ ಆರ್ ಸ್ಟಿಲ್ ಇನ್ ದ ಕ್ರಿಯೇಟಿವಿಟಿ. ಇದು ನಾವು ಇದು ಕೈನಿಂದ ಮಾಡೋದು, ಇಟ್ಸ್ ನಾಟ್ ಪ್ರಿಂಟ್ ಆರ್ ಎನಿಥಿಂಗ್. ದಟ್ಸ್ ವೈ ಇಟ್ಸ್ ಸ್ಟಿಲ್ ಹೋಲ್ಡಿಂಗ್ ದ ವ್ಯಾಲ್ಯೂ. ದಟ್ ಇಸ್ ಒನ್. ಸೊ ವೆನ್ ಯು ಆರ್ ಡೂಯಿಂಗ್ ಬೈ handmade, ಹ್ಯಾಂಡ್, ಯು ಆರ್ ಗಿವಿಂಗ್ ದ ಫುಲ್ ನಿಮ್ಮದು ಎಕ್ಸ್ಪ್ರೆಷನ್ಸ್ ಆಗಲಿ, ನಿಮ್ಮದು ವಾಟ್ ಯು ಕಾಲ್, ನಿಮ್ಮ ಕಲೆನ ನೀವಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇರೋದಲ್ವಾ. ಸೊ ಅದರಿಂದ ಇಟ್ಸ್ ಲಾಸ್ಟಿಂಗ್. ಐ ಮೀನ್ ದ ಟ್ರೆಡಿಷನ್ ಫಾರ್ಮ್ ಇಸ್ ಸ್ಟಿಲ್ ಲಾಸ್ಟಿಂಗ್. Whether might be a small painting or a big painting, the process is the same. You don't cut short with the process. You take the same number of days. Embossing anta idre, we suggest to go for, when you're planning for a puja room, plan it in such a way that ಒಂದು ಪೂಜಾ ರೂಮ್ಗೆ ನೀವು ದೇವ್ರು ಹಾಕ್ಕೊಂಡಾಗ ಎಲ್ಲನೂ ಏನೇನು ನೀವು ಫ್ಯೂಚರಲ್ಲಿ ಮಾಡಿಸ್ಕೋಬೇಕು ಅಂತಿದ್ದೀರೋ ಇವಾಗಲೇ ಪ್ಲ್ಯಾನ್ ಮಾಡ್ಕೊಳ್ಳೋಕೆ ಹೇಳ್ತೀವಿ. ಸೊ ವೆನ್ ದೆ ಪ್ಲ್ಯಾನ್ ಇಟ್ ಇನ್ ದಟ್ ವೇ, ಕೆಲವರು ಇವಾಗಲೇ ಮಾಡಿಸ್ತಾರೆ, ಕೆಲವರು ಫ್ಯೂಚರಲ್ಲಿ ಮಾಡಿಸ್ತಾರೆ. ಸೊ ಹಂಗಾದಾಗ ಇಟ್ಸ್ ಸ್ಟಿಲ್ ದ ಹ್ಯಾಂಡ್ ವರ್ಕ್, ವೆದರ್ ಯು ಗೆಟ್ ಇಟ್ ಡನ್ ನೌ ಆರ್ ಇನ್ ಫ್ಯೂಚರ್. ಈವನ್ ಇನ್ ದ AI ವರ್ಲ್ಡ್ ವಿ ಆರ್ ಸ್ಟಿಲ್ ಡೂಯಿಂಗ್ ದಟ್. ಕ್ರಿಯೇಟಿವಿಟಿ ನೆವರ್ ಡೈಸ್. ದಟ್ ವಿಲ್ ಹ್ಯಾವ್ ಮೋರ್ ವ್ಯಾಲ್ಯೂ ಅಂತ. ಸೊ ಈಗ US ಬೇರೆ ದೇಶಗಳಿಂದ ಎಲ್ಲ ಆರ್ಡರ್ ಮಾಡೋರು, ಅವ್ರಿಗೆಲ್ಲ ವೇಟಿಂಗ್ ಟೈಮ್ ಹಿಂಗಿರುತ್ತೆ? ಸಿ ದ ಥಿಂಗ್ ಈಸ್, ರೆಡಿಲಿ ಅವೈಲಬಲ್ ಆದರೆ ಫ್ರೇಮ್ ಮಾಡಿಸ್ಬಿಟ್ಟು ವಿ ಕ್ಯಾನ್ ಶಿಪ್ ಇಟ್ ಡೈರೆಕ್ಟ್ಲಿ ವಿತಿನ್ 2 or 3 days. And if it is not the same process, 40 days, 30 to 40 days to make prepare the painting. Once it's done, again it has to ship through a logistics where glass frame ಹಾಕಲ್ಲ, acrylic glass ಅಂತ ಹಾಕ್ತೀವಿ ಅವ್ರಿಗೆ. ಸೊ there should not be any damage. ಆ್ಯಂಡ್ ಅವ್ರಿಗೆ ಅಂತ ಸಪ್ರೇಟ್ ಪ್ಯಾಕಿಂಗ್ ಆಗುತ್ತೆ. ಸೊ ಇಲ್ಲಿ ನಾವು ಕ್ಲೈಂಟ್ ಬಂದು ತೊಗೊಂಡೋಗೋದಾದರೆ ಫೋಮ್ ಪ್ಯಾಕಿಂಗ್ ಮಾಡಿಕೊಡ್ತೀವಿ. ಟಿಲ್ ಇಟ್ ರೀಚಸ್ ದೇರ್ ಪ್ಲೇಸ್ ದೇ ವಿಲ್ ನಾಟ್ ಬಿ ಎನಿ ಡ್ಯಾಮೇಜ್. ಬಟ್ ಇಫ್ ಇಟ್ ಈಸ್ ಅಬ್ರಾಡ್ ಅಂದರೆ ಕಾರ್ಡ್ಬೋರ್ಡ್ ಬಾಕ್ಸ್ ಪ್ಯಾಕಿಂಗ್ ಆಗುತ್ತೆ, ಇಲ್ಲಾಂದರೆ ವುಡನ್ ಬಾಕ್ಸ್ ಪ್ಯಾಕಿಂಗ್ ಆಗುತ್ತೆ, ಇಲ್ಲಾಂದರೆ ಟಿನ್ ಬಾಕ್ಸ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಡಿಸ್ಟೆನ್ಸ್ ಆಲ್ಸೋ. ಸೊ ಅದೊಂದು ಅವ್ರಿಗೆ ಒಂದು 5 to 6 days ತೊಗೊಳುತ್ತೆ ಶಿಪ್ಪಿಂಗು. ಬಿಕಾಸ್ ದೇ ಹ್ಯಾವ್ ಟು ಫ್ಯೂಮಿಗೇಷನ್ ಸರ್ಟಿಫಿಕೇಟ್ ಮಾಡ್ಕೋಬೇಕು, ಇದೆಲ್ಲ ಪ್ರೋಸೆಸ್ ಇರುತ್ತೆ ಅಪಾರ್ಟ್ ಫ್ರಮ್ ಇದು. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಇಟ್ಸ್ ಚೆಟ್ಟಿನಾಡು ಫ್ರೇಮ್ಸ್ ಓನ್ಲಿ ಫಾರ್ ಅಬ್ರಾಡ್ ಕ್ಲೈಂಟ್ಸ್. ವೈ? ಮೋಸ್ಟ್ ಆಫ್ ದ ಕಂಟ್ರೀಸ್ ಚೆಟ್ಟಿನಾಡು ಫ್ರೇಮ್ಸ್ ಆರ್ ಅಲೌಡ್, ರೋಸ್ವುಡ್ ಇಸ್ ನಾಟ್ ಅಲೌಡ್. ಟೀ ಕೊಟ್ಬಿಡ್ತಾರೆ. ದೇ ಹ್ಯಾವ್ ದ ರಿಸ್ಟ್ರಿಕ್ಷನ್ ಆನ್ ರೋಸ್ವುಡ್. ಸೊ ಥ್ರೂ ವಿಡಿಯೋ ಕಾಲ್ ದೇ ಕ್ಯಾನ್ ಕಮ್ ಬೈ, ಆರ್ ವೆನ್ ಎವರ್ ದ ಕ್ಲೈಂಟ್ ವಿಸಿಟೆಡ್ ಬ್ಯಾಂಗ್ಳೂರ್ ಬಂದಾಗ ಬಂದು ಆರ್ಡ್ರ್ ಕೊಟ್ಬಿಡ್ತಾರೆ, ವೇರ್ ವಿಲ್ ಶಿಪ್ ಇಟ್ ಟು ದೇರ್ ಪ್ಲೇಸ್. Or through video call, we'll do the thing. We'll show them all the paintings available, sizes. ಆಮೇಲೆ we tell them how they can place it on their ಪೂಜಾ ರೂಮ್. ಮಾಸ್ಕಿಂಗ್ ಟೇಪ್ನಿಂದ ಪೂಜಾ ರೂಮಲ್ಲಿ ಹೆಂಗೆ ಸ್ಕೆಚ್ ಮಾಡಿ ಆ ಸೈಜ್ ಇಡ್ಸುತ್ತಾ ಇಲ್ವಾ, ಆಲ್ ದ್ಯಾಟ್ ವಿಲ್ ಟೆಲ್ ದೆಮ್, ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ದೇ ಕ್ಯಾನ್ ಆರ್ಡರ್. ಸೊ ನಿಮಗೆ ವಾಟ್ ನೆಕ್ಸ್ಟ್? What next? We are trying to improvise. See, the more paintings we do, we try to improvise even better. We won't say, ಇಷ್ಟು ಮಾಡಿದ್ದೀವಿ, ಇಷ್ಟೇ ಸಾಕು, ವಿ ಆರ್ ಹ್ಯಾಪಿ ಅಂತ ಯಾವಾಗಲೂ ಹೇಳಲ್ಲ. ವೆನ್ ದ ಕ್ಲೈಂಟ್ ಆಸ್ಕ್ ಆಲ್ಸೋ, ಮ್ಯಾಮ್ ಇವಾಗ ಈ ಪೇಂಟಿಂಗ್ ಹಿಂಗಿದೆ, ನಾನು ಆರ್ಡ್ರ್ ಕೊಟ್ಟರೆ ಹಿಂಗೆ ಬರುತ್ತಾ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ಅ ಕ್ಲೈಂಟ್ ಹ್ಯಾವ್ ಚೂಸನ್ 18x24 ಬಾಲಾಜಿ ಅಂದ್ಕೊಳ್ಳಿ, ನೆಕ್ಸ್ಟ್ ಆರ್ಡ್ರ್ ನಾನು ಪ್ಲೇಸ್ ಮಾಡಿದ್ರು ಹಿಂಗೆ ಬರುತ್ತಾ ಅಂತಾರೆ. ಎಸ್, ವಿ ಟ್ರೈ ಟು ಬ್ರಿಂಗ್ ಇಟ್ ಟು ದ ಮ್ಯಾಕ್ಸಿಮಮ್. ವಿ ಟೆಲ್ ದೆಮ್ 95% ತನಕ ವಿ ಕ್ಯಾನ್ ಮ್ಯಾಚ್. ದಟ್ಸ್ ಬಿಕಾಸ್ ಸಮ್ವೇರ್ ದ ಗೋಲ್ಡ್ ಫಾಯಿಲಿಂಗ್ ಅದೆಲ್ಲ ಮ್ಯಾಚ್ ಮಾಡಿಬಿಡ್ತೀವಿ. ಸಮ್ವೇರ್ ಇನ್ ದ ಕಲರ್, ದಟ್ಸ್ ದ ಫೇಸ್ ಎಕ್ಸ್ಪ್ರೆಷನ್, ಇದು
there will be a small variation. Because it's human emotions. Yes. Human made. Yes. ಸೊ ಅದು ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ದೇ ಸೇ ಪ್ರಿಂಟಲ್ಲಿ ಹಂಗಲ್ಲ. ವೆದರ್ ಯು ಆಸ್ ಫಾರ್ ಎ ಸ್ಮಾಲ್ ಪ್ರಿಂಟ್ ಆರ್ ಎ ಬಿಗ್ ಪ್ರಿಂಟ್, ಇಟ್ಸ್ ದ ಸೇಮ್. ನಿಜ. ಇಲ್ಲಿ ನಾವು ಕುತ್ಕೊಂಡು ಅಲ್ಲಿ ಪೇಂಟ್ ಮಾಡೋವಾಗಲೇ ವಿ ಗೆಟ್ ಟು ನೋ, ಲೈಕ್ ವಿ ಟ್ರೈ ಟು ಡೂ ದ ಬೆಸ್ಟ್ ಇನ್ ಎವ್ರಿ ಪೇಂಟಿಂಗ್. ವಿ ಟ್ರೈ ಟು ಡೂ ಬೆಟರ್ ಆ್ಯಕ್ಚುಲಿ. ಬಟ್ ವೆನ್ ವಿ ಆರ್ ಡೂಯಿಂಗ್ ದೇರ್ ವಿಲ್ ಬಿ ಅ ಸ್ಮಾಲ್ ಚೇಂಜಸ್. ಕಲರ್ ಮಿಕ್ಸಿಂಗಲ್ಲಿರ್ಬೋದು, ಕಲರ್ ಶೇಡಿಂಗಲ್ಲಿರ್ಬೋದು. ದಟ್ ಈಸ್ ವಾಟ್ ದ ಕ್ಲೈಂಟ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. The difference between the actual painting and the paper calendar picture. And when the client come also, they'll come with a calendar picture and say exact face hinge irbeku anta. Trust me, adu ya artist gu sadhyate illa, because we have our own way of doing the face expressions agli. ಒಂದೊಂದು ಹೆಂಗೆ ಕೇಳ್ತಾರೆ ಅಂದರೆ, ಮ್ಯಾಮ್ ಕೈ ಕಾಲು ಇದರಲ್ಲಿರೋ ಥರ ಇರಲಿ, ಬಾಡಿ ಪೋಸ್ಚರು ಶಿವಾಗೆ ಇದರಲ್ಲಿರೋ ಥರ ಇರಲಿ. ಇನ್ನೊಂದು ಪಿಕ್ಚರ್ನಿಂದ ದೆ ಶೋ ಅಸ್ ದ ಪಿಕ್ಚರ್ಸ್. ಫೇಸ್ದು ಗಂಗೆ ಎಲ್ಲ ಹಿಂಗೆ ಬರಲಿ. ವಿ ಟೆಲ್ ದೆಮ್ ನೋ, ದಟ್ಸ್ ನಾಟ್ ಹೌ ಇಟ್ ಇಸ್ ಡನ್. ವಿಲ್ ಹ್ಯಾವ್ ಫಾರ್ ಎವ್ರಿ ಸೈಜಸ್ ಅ ಪರ್ಟಿಕ್ಯುಲರ್ ಸ್ಕೆಚ್. ಆ ಸ್ಕೆಚ್ಗೆ ಮ್ಯಾಚ್ ಮಾಡ್ತೀವಿ. ನಾಟ್ ಲೈಕ್ ಹ್ಯಾಂಡ್ಸ್, ಐ ಮೀನ್ ಸಮ್ ಪಾರ್ಟ್ಸ್ ಆಫ್ ದ ಬಾಡಿ ಶುಡ್ ಬಿ ಲೈಕ್ ದಿಸ್, ಸಮ್ ಪಾರ್ಟ್ ಶುಡ್ ಬಿ ಲೈಕ್ ದಿಸ್. ಕೈ ಇಷ್ಟೇ ಉದ್ದ ಬರಲಿ. ದೋಸ್ ಥಿಂಗ್ಸ್ ವಿ ಕಾಂಟ್ ಮ್ಯಾಚ್. ಬಿಕಾಸ್ ಸ್ಕೆಚ್ ಹಾಕ್ಕೊಂಡಾಗ ಪ್ರಪೋರ್ಷನ್ಸ್ ವಿ ಗೋ ಬೈ ದ ಪ್ರಾಪರ್. ಇವಾಗ ಬಾಡಿ ಪ್ರಪೋರ್ಷನ್ಸ್ ಹೆಂಗೆ ಬರಬೇಕೋ ಹಂಗೆ ಹಾಕ್ಕೊಂಡಿರ್ತೀವಿ. ಆ ಸೈಜ್ಗೆ ಅದೇ ಪ್ರಪೋರ್ಷನ್ಸ್ ಬರಬೇಕು. ನೀವು ಒಂದು ದೊಡ್ಡ ಪೇಂಟಿಂಗ್ದು ಪಿಕ್ಚರ್ ತೋರಿಸ್ಬಿಟ್ಟು ಚಿಕ್ಕ ಪೇಂಟಿಂಗಲ್ಲೂ ಅದೇ ಬರಬೇಕು ಅಂದರೆ ಇಟ್ಸ್ ನಾಟ್ ಪಾಸಿಬಲ್. ಸೊ ಎವ್ರಿಥಿಂಗ್ ಮ್ಯಾಟರ್ಸ್. ದ ಪಿಕ್ಚರ್ ವಾಟ್ ಯು ಶೋ ಥಿಂಗ್ ಆ್ಯಂಡ್ ಸೈಜ್ಗೆ. ದಟ್ಸ್ ವೈ ಸಿಮಿಲರ್ ಟು ದ್ಯಾಟ್ ವಿ ಶೋ ದಿ ಅದರ್ ಪೇಂಟಿಂಗ್ಸ್. ಈ ಸೈಜ್ಗೆ ನಾವು ತಂಜಾವೂರು ಪೇಂಟಿಂಗಲ್ಲಿ ಮಾಡಿದರೆ ಈ ಥರ ಬರುತ್ತೆ ಅಂತ. ಸೊ ದಟ್ಸ್ ಹೌ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ದಟ್ ಈಸ್ ಒನ್ ಆಫ್ ಆರ್ ಮೇನ್ ಇದು ಗ್ಯಾಲರಿಯಲ್ಲಿ ವೆನ್ ದೇ ಕಮ್ ವಿ ಶೋ ದೆಮ್ ಡಿಫ್ರೆಂಟ್ ಕಲರ್ ಶೇಡ್ಸ್ ಇನ್ ದ ಬ್ಯಾಕ್ಗ್ರೌಂಡ್. ಈ ಕಲರ್ ಹಾಕಿದ್ರೆ ದಿಸ್ ಈಸ್ ಹೌ ಇಟ್ ಲುಕ್ಸ್. ದಟ್ ಆಲ್ಸೋ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಅವ್ರ ಬ್ಯಾಕ್ಗ್ರೌಂಡ್ ಮ್ಯಾಚ್ ಮಾಡೋಕ್ಕೆ ನೋಡ್ತಾರೆ. ಆ್ಯಂಡ್ ದ ಫ್ರೇಮ್ಸ್ ಬಂದಾಗ ಅವರು ಮನೆ ಇಂಟೀರಿಯರ್ಸ್, ಪೂಜಾ ರೂಮ್ಗೆ ಏನು ಮಾಡಿರ್ತಾರೋ ಡೋರ್ಸು ಅದೆಲ್ಲ, ದೇ ಟ್ರೈ ಟು ಮ್ಯಾಚ್ ದ ಫ್ರೇಮ್, ದ ಡಿಸೈನ್. ಸೊ ವೆನ್ ಯು ಕಮ್ ಟು ಆರ್ ಗ್ಯಾಲರಿ, ದೀಸ್ ಆರ್ ದ ಥಿಂಗ್ಸ್ ವಿ ಕೀಪ್ ಇನ್ ಮೈಂಡ್ ವೆನ್ ವಿ ಆರ್ ಸಜೆಸ್ಟಿಂಗ್ ಅ ಪೇಂಟಿಂಗ್ ಟು ಯು. So that's how Amulya Kala, I can say, where we give importance to the client's words or what they are looking at, rather than suggesting them illa idu hinge ಮಾಡೋಕ್ಕಾಗಲ್ಲ, ಹಿಂಗೆ ಹೋಗಿ ಅಂತ ಯಾವುದು ಹೇಳಲ್ಲ. We explain them why we can't do. If we do also, what are the things, it's like extra cost ಗೆ the same painting ಕೊಡೋ ಥರ ಆಗೋಗುತ್ತೆ. Some people will tell, ನನಗೆ ವಿಡ್ತ್ ಜಾಸ್ತಿ ಇಲ್ಲ, ಹಾರಿಸಾಂಟಲ್ ಕಡಿಮೆ ಮಾಡಿಬಿಟ್ಟು ತುಂಬ ಕಡಿಮೆ, ವರ್ಟಿಕಲಲ್ಲಿ ಜಾಸ್ತಿ ತೊಗೊಳ್ಳಿ ಅಂತ. ದಟ್ಸ್ ನಾಟ್ ಟ್ರೂ. ಅಗೇನ್ ದ ಪ್ರಪೋರ್ಷನ್ ಮ್ಯಾಟರ್ಸ್. ಉದ್ದ ಇದೆ ಅಂತ ಹೇಳಿಬಿಟ್ಟು ನನ್ನ ಪೇಂಟಿಂಗ್ನ ಉದ್ದ ಮಾಡಿಬಿಟ್ಟು ಕಟ್ ಶಾರ್ಟ್ ಮಾಡೋಕ್ಕಾಗಲ್ಲ ಅಲ್ಲ. ಸೊ ಬೇಸ್ಡ್ ಆನ್ ದಟ್ ಆಲ್ ದ ಡೀಟೇಲ್ಸ್ ವಿ ಗಿವ್ ದೆಮ್, ಎಕ್ಸ್ಪ್ಲೇನ್ ಇಟ್ ಟು ದೆಮ್, ಗಿವ್ ದೆಮ್ ಆಲ್ ದ ಸಜೆಷನ್ಸ್. ಸಿ ವೆನ್ ಎವರ್ ಯು ಬೈ ಎ ಪೇಂಟಿಂಗ್, ಇಟ್ಸ್ ನಾಟ್ ದಟ್ ಓದ್ವಿ ನೋಡಿದ್ವಿ ತೊಗೊಂಡ್ವಿ ಹಂಗಿರಬಾರ್ದು. ಅದು ತೊಗೊಂಡಾಗ ನಾವು ಪ್ಲೇಸ್ ಮಾಡಿದಾಗ ಹೌ ಇಟ್ ಲುಕ್ಸ್ ಇನ್ ಆ ಪೂಜಾ ರೂಮ್ ಆಲ್ಸೋ ಯು ಶುಡ್ ನೋ. And how you feel with it. Yeah, feel with it. So we suggest them, these are the sizes, fits in your size. Please go back to your puja room, try to mask it or put a sketch. Visual ಆಗಿ ನೋಡಿ ಅಂತ ಹೇಳ್ತೀವಿ. That can be any place, not only your puja room, ಹಾಲ್ಗೆ ಅಂತ ತೊಗೊತಾ ಇರ್ತೀರ. ಸೊ ಮೆನಿ ಟೈಮ್ಸ್, ಮ್ಯಾಮ್ ಒಂದು ಫುಲ್ ವಾಲ್ ನಮಗಿದೆ ಅಂತಾರೆ. ಬಟ್ ಅಲ್ಲಿ ಆ ಫುಲ್ ವಾಲ್ ಇದ್ರೂ ಆ ಸೈಜ್ ಪೇಂಟಿಂಗ್ ಅಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ಯು ವಿಲ್ ನಾಟ್ ಗೆಟ್ ದಟ್ ಲುಕ್. ಸೊ ವಿ ಆಸ್ ದೆಮ್ ಟು ಗೋ ಬ್ಯಾಕ್. ವಿ ಗಿವ್ ದೆಮ್ ಎಂಡ್ ಟು ಎಂಡ್ ಪೇಂಟಿಂಗ್ ವಿತ್ ಫ್ರೇಮ್ ಸೈಜಸ್. ಅಲ್ಲೊಂದು ಡ್ರಾಯಿಂಗ್ ಥರ ಮಾಡಿಸಿ, ಇನ್ ದ ಸೆನ್ಸ್ ದ ಕಾರ್ನರ್ ವಿತ್ ದ ಮಾಸ್ಕಿಂಗ್ ಟೇಪ್ ಮಾಡಿಸ್ಬಿಟ್ಟು ಯು ವಿಲ್ ಗೆಟ್ ದ ಪಿಕ್ಚರ್ ಆ್ಯಂಡ್ ಬೇಸ್ಡ್ ಆನ್ ದಟ್ ದೆ ಕ್ಯಾನ್ ಸೆಲೆಕ್ಟ್. ಸೊ ಐ ಗೆಸ್ ಟುಡೇ ಒಂದು ತಾಂಜೂರ್ ಪೇಂಟ್ ಅಂದರೆ ಅದರದ್ದು ಆರ್ಟ್ ಹಿಂದೆ ಇರುವಂಥ ಹಾರ್ಟು, ಅದ್ರ ಜೊತೆಗಿರುವಂಥ ಸ್ಟ್ರಾಟಜಿ, ಅಲ್ಲಿರೋ ಕಾಂಪ್ಲಿಕೇಶನ್ಸು, ಆ್ಯಂಡ್ ಆಲ್ಸೋ ದೆರ್ ಇಸ್ ಒನ್ ಮಾತಲ್ಲ, ಅಂದರೆ ನಾಗರಿಕತೆ ಹೇಗೆ ಅದು ಉಳಿಯುತ್ತೆ ಅಂದರೆ ನಾವು ಉಳಿಸ್ಕೊಂಡು ಬಂದಿರೋ ಕಥೆಗಳು ಹೇಗಿದೆಯೋ ಅದ್ರ ಮೇಲೆ ಅಂತ.
So I hope from 16th century, here's one art which we've tried to preserve and evolve and connect with the With the emotions and the deity and the art, which is the heart of it. ಸೊ ಇವತ್ತಿನ ಎ ಐ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟೆಕ್ ಡ್ರಿವನ್ ಸಮಾಜದಲ್ಲಿ ವಿ ಆರ್ ಹೋಪಿಂಗ್ ವಿ ಬಿಕಮ್ ಅ ಜನ್ರೇಷನ್ ಹೂ ವಿಲ್ ಲರ್ನ್ ಟು ಬ್ಯಾಲೆನ್ಸ್ ಕಲ್ಚರ್, ಟೆಕ್ನಾಲಜಿ ಆ್ಯಂಡ್ ಆಲ್ಸೋ ದಟ್ ಕಾನ್ಷಿಯಸ್ನೆಸ್ ಆಸ್ ಟು ವಿತ್ ಟೈಮ್ ಏನೇನು ಅಡಿಷನ್ಸ್ಗಳು ನಮ್ಮನ್ನು ಹೇಗೆಲ್ಲ ಬದಲಾಯಿಸ್ತಾ ಇದೆ ಅಂತ. ಸೊ ವಿಶಿಂಗ್ ಯು ದ ಬೆಸ್ಟ್. ಥ್ಯಾಂಕ್ ಯು. ಸೊ ಕೀಪ್ ಗ್ರೋಯಿಂಗ್ ಥ್ಯಾಂಕ್ ಯು. and wish you more paintings, wish you more peace, and wish you more trupti through the amulya kala journey that you are already walking into. 15 years now. Yeah. Wish you many years, Sindoor Avre. ಥ್ಯಾಂಕ್ ಯು. ನಾವು ಡಿವಿನಿಟಿ, ದೈವತ್ವನ ನಾವು ಒಂದು ಕಲೆ ಮೂಲಕ ಇನ್ನೂ ಪ್ರಿಸರ್ವ್ ಮಾಡಿ ಇಟ್ಕೊಂಡಿರೋದ್ರಿಂದ ತಂಜಾವೂರ್ ಪೇಂಟಿಂಗ್ ಆಲ್ವೇಸ್ ಸೋ ಕ್ಲೋಸ್ ಟು ಗಾಡ್, ಎಸ್. ಕ್ರಿಯೇಟಿಂಗ್ ಗಾಡ್, ಗಾಡ್ಲಿನೆಸ್ ಥ್ರೂ ಯುವರ್ ಆರ್ಟ್. ನಿಮ್ಗೆ ಅದೇ ಒಂದು ಪುಸ್ತಕ ಕೊಡ್ತಾ ಇದ್ದೀನಿ. ಇಟ್ಸ್ ಕಾಲ್ಡ್ ಆಸ್ ಗಾಡ್ ಇಸ್ ನಾಟ್ ಗಾಡ್, ಓಕೆ. ಗಾಡ್ ಇಸ್ SIP ಅಂತ. ಐ ಯು ಇಂಟು ಸ್ಪಿರಿಚುಯಾಲಿಟಿ ಓದ್ತೀರಾ? ಅದ್ರ ರಿಲೇಟೆಡ್ ಬುಕ್ಸ್? ಅದೆಲ್ಲ ಓದ್ತೀನಿ. ಸ್ಪಿರಿಚುವಲ್ ಬುಕ್ಸ್ ಎಸ್ ಐ ಡು, ಶ್ಲೋಕ ಬುಕ್ಸ್. ದೇವ್ರದ್ದು ನಾವು ಎಷ್ಟೊಂದು ಸತಿ ವೆನ್ ವಿ ವಾಂಟ್ ಟು ಇಂಪ್ರೂವೈಸ್ ಇನ್ ದ ಪೇಂಟಿಂಗ್ ಆಲ್ಸೋ ದ ಡೀಟೇಲ್ಸ್ ಇದು ಒಂದೊಂದು ಸತಿ ವಿ ಹ್ಯಾಡ್ ಟು ರೀಡ್. ಸೊ ಇದಕ್ಕೆ ಓದ್ತೀನಿ. ಆ ಥರ ಯೂಶಲಿ ಕ್ರಿಯೇಟಿವ್ ಬ್ಲಾಗ್ಸ್ ಏನೇನು ಓದ್ತೀರಾ? ಸೊ ದೇ ಲಾಟ್ ಆಫ್ ಥಿಂಗ್ಸ್, ಎಸ್ಪೆಷಲಿ ಕೆಲವರು ವಾಹನಗಳು, ದೇವ್ರದ್ದು ಈ ವಾಹನ ಇರಬೇಕು, ಈ ವಾಹನ ಇರಬೇಕು ಅಂದರೆ ಆ ಪರ್ಟಿಕ್ಯುಲರ್ ಗಾಡ್ದು ಏನಕ್ಕೆ ಆ ವಾಹನ ಬಂದಿದೆ, ಎನಿ ಪರ್ಟಿಕ್ಯುಲರ್ ರೀಸನ್. ಬಿಕಾಸ್ ಮೆನಿ ನೌ ದ ಯಂಗ್ ಜನ್ರೇಷನ್ ಆಸ್ ಫಾರ್ ಎಕ್ಸ್ಪ್ಲನೇಷನ್. ಇದೇನಕ್ಕೆ ಇಟ್ಟಿದ್ದೀರಾ, ಯಾಲಿ ಅಂದರೆ ಏನು, ಈ ವಾಹನ ಯಾಕೆ ಈ ಪರ್ಟಿಕ್ಯುಲರ್ ಗಾಡ್ಗೆ ಇಡಬೇಕು. ಸೊ ಐ ಶುಡ್ ನೋ ಬಿಫೋರ್ ಐ ಎಕ್ಸ್ಪ್ಲೇನ್ ಟು ದೆಮ್ ಅಲ್ಲ. ಕೆಲವು ನಾವು ಕ್ಲೈಂಟ್ನಿಂದ ಕಲ್ತಿದ್ದೀವಿ. ಕ್ಲೈಂಟ್ ಹ್ಯಾವ್ ಎಕ್ಸ್ಪ್ಲೇನ್ ಟು ಅಸ್ ವೈ ದ ಓಲ್ಡ್ ಪೀಪಲ್ ಹೂ ಕಮ್, ಅವ್ರ ಮನೆ ಅಜ್ಜಿ ಅವ್ರನ್ನೆಲ್ಲ ಕರ್ಕೊಂಡು ಬಂದಾಗ. ಕೆಲವರು ಅವರು ದೇವಸ್ಥಾನದ ಪೂಜಾರಿನ ಕರ್ಕೊಂಡು ಬಂದಿದ್ದಾರೆ. ಸೊ ಟು ಕನೆಕ್ಟ್ ವಿತ್ ದ ಪೇಂಟಿಂಗ್. ಅವ್ರು ಬಂದು ನೋಡಿ ಇದು ಭಾವ ಚೆನ್ನಾಗಿದೆ, ವೈಬ್ರೇಷನ್ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ತೊಗೊಂಡೋಗೋದವರು ಇದ್ದಾರೆ ಕ್ಲೈಂಟ್ಸು. ಸೊ ಹಿಂಗೆಲ್ಲ ಆದಮೇಲೆ ಲಾಟ್ ಆಫ್ ಪೀಪಲ್ ವಿ ಲರ್ನ್ ಫ್ರಮ್ ದೆಮ್ ಆಲ್ಸೋ ವಾಟ್ ಸಿಗ್ನಿಫೈಸ್ ಬೆಟರ್, ವಿಚ್ ಇಸ್ ದ ಗುಡ್ ಪೇಂಟಿಂಗ್. ಅದು ನಾವು ಇಂಪ್ರೂವೈಸ್ ಮಾಡೋವಾಗ ವಿ ಲುಕ್ ಫಾರ್ ದೋಸ್ ಡೀಟೇಲ್ಸ್. ಸೊ ಕೂಲ್ ಸಿಂಧೂರ ಅವರೇ, ಹಿಯರ್ಸ್ ದಿಸ್ ಬುಕ್ ವಿಚ್ ವಿಲ್ ಹೆಲ್ಪ್ ಯು explore more perspectives, which Thanks a lot. you can use it as a bridge to bring it back to your Tanjore paintings. So yeah, dear Sindhura, keep exploring the unknown. Want to call it God, energy, universe, doubt it, study it, can't ignore it. So ಥ್ಯಾಂಕ್ಸ್ ಎಲ್ಲ. there you go. ಥ್ಯಾಂಕ್ ಯು. ಸೊ ಐ ಗೆಸ್ ಇಷ್ಟೆಲ್ಲ ಮಾತಾಡಿದ್ಮೇಲೆ ಐ ಆಮ್ ಶ್ಯೂರ್ ನಿಮ್ಮಲ್ಲಿರೋ ಪೇಂಟರ್ನ ನೀವು ಕನೆಕ್ಟ್ ಮಾಡಿರ್ಬೋದು, ಅಥವಾ ಯಾವುದೋ ಒಂದು ಪೇಂಟಿಂಗನ್ನು ನೋಡಿದಾಗ ನೀವು ಲೈಫನ್ನು ನೋಡಿರೋ ರೀತಿ ಅದನ್ನು ಕನೆಕ್ಟ್ ಮಾಡಿರ್ಬೋದು, ಅಥವಾ ಫಾರ್ ಟುಡೇ ಪೇಂಟಿಂಗಾ ನಾಟ್ ಫಾರ್ ಮೀ ಅಂತಲೂ ಅನ್ಸಿರ್ಬೋದು. ಐ ಥಿಂಕ್ ಲೈಫ್ ಈಸ್ ಆಲ್ವೇಸ್ ಅ ಜರ್ನಿ. ಫಾರ್ ಎಕ್ಸಾಂಪಲ್ 10ನೇ ಕ್ಲಾಸಲ್ಲಿರೋರಿಗೆ ಕೆಲವು ಸತಿ PhD ಲೆವೆಲ್ ಪಾಠಗಳು ಅರ್ಥ ಆಗಲ್ಲ, ಅಥವಾ 1ನೇ ಕ್ಲಾಸಲ್ಲಿರೋರಿಗೆ ಇನ್ನೂ 10ನೇ ಕ್ಲಾಸು ನನಗೆ ಇವತ್ತು ಅದು ಇರ್ರಿಲೆವೆಂಟ್ ಅಂತ ಅನ್ನಿಸ್ಬೋದು. ಬಟ್ ಆಲ್ ದ್ಯಾಟ್ ಮ್ಯಾಟರ್ಸ್ ಇಸ್ ದಟ್ ಅರಿವು ಸೇಯಿಂಗ್ ದಟ್ ಇವಾಗ ನಾನೇನು ನೋಡ್ತಾ ಇದ್ದೀನಿ, ಮೇ ಬಿ ಇವತ್ತಿಗೆ ನಾನು ಕನೆಕ್ಟ್ ಆಗ್ತಿಲ್ಲ, ಮೇ ಬಿ ಒನ್ ಡೇ ಐ ಮೈಟ್ ಕನೆಕ್ಟ್, ಐ ಮೈಟ್ ನಾಟ್ ಅಂತ. ಆ ಮೇ ಬಿ ಅಂತ ಓಪನ್ ಎಂಡೆಡ್ ಆಗಿಡೋ ಡೈಲಾಗು ಅಥವಾ ಕನ್ಕ್ಲೂಷನ್ಗೆ ಬರದೆ ಒಂದು ಜರ್ನಿನ ಕಂಟಿನ್ಯೂ ಮಾಡೋದ್ರಲ್ಲೇ ಇಸ್ ವೇರ್ ದ ರಿಯಲ್ ಬ್ಯೂಟಿ ಇಸ್ ವಾಟ್ ಐ ಪರ್ಸ್ನಲಿ ಫೀಲ್. ಅಗೇನ್ ಇಟ್ ಈಸ್ ಮೈ ಪರ್ಸೆಪ್ಷನ್. ಆ್ಯಂಡ್ ನಮ್ಮ ದೃಷ್ಟಿಕೋನಗಳು ಇಲ್ಲಿ ಜಸ್ಟ್ ಕ್ಯೂರಿಯಸ್ ಅನ್ನೋ ವೇದಿಕೆಯಲ್ಲಿ ಎಲ್ಲರದು ಆಚೆಗೆ ಬರ್ತಾ ಇರುತ್ತೆ. ಕೊನೆಗೆ ಸೇಮ್ ನೀವು ಒಂದು ಸೂಪರ್ ಮಾರ್ಕೆಟ್ಗೋ ಹೋಟೆಲ್ಗೋ ಹೋದಾಗ ಎಲ್ಲ ನಿಮಗೆ ಕಾಣ್ತಾ ಇರುತ್ತೆ. ಆ ಟೈಮಿಗೆ ಆ ಫೇಸ್ ಆಫ್ ನಿಮ್ಮ ಲೈಫಿಗೆ ನಿಮಗೆ ಏನು ಬೇಕು, ನಿಮಗೆ ಯಾವುದರ ಹಸಿವಿರುತ್ತೋ ಅದನ್ನು ಮಾತ್ರ ನೀವು ತಗೋತೀರಾ. ಸೊ ಮೈ ಕ್ವೆಶನ್ ಟು ಯು ಇಸ್, ಇವತ್ತಿನ ಎಪಿಸೋಡಿಂದ ನೀವೇನು ಮನೆಗೆ ತೊಗೊಂಡೋದ್ರಿ ಅನ್ನೋದು. ಸೊ ಇದ್ರ ಜೊತೆಗೇ ಒಂದು ಕಥೆನ ಹೇಳಿ ಇವತ್ತಿನ ಜಸ್ಟ್ ಕ್ಯೂರಿಯಸ್ನ ಮುಗಿಸ್ತೀನಿ. ಒಂದು ಸತಿ ಒಬ್ಬ ರಾಜ ಇಬ್ಬರು ಪೇಂಟರ್ಸನ್ನು ಕರೆಸ್ಬಿಟ್ಟು, ನೋಡ್ರಪ್ಪ ಈ ಪೀಸನ್ನು ಪೇಂಟ್ ಮಾಡಿ ಅಂತ ಕೊಟ್ಟನಂತೆ, ಶಾಂತಿಯನ್ನು ಪೇಂಟ್ ಮಾಡಿ ಅಂತ. ಸೊ ಒಬ್ಬರು ದೊಡ್ಡ ದೊಡ್ಡ ಬೆಟ್ಟ, ಗುಡ್ಡ ಅದನ್ನು ಪೇಂಟ್ ಮಾಡಿ ಇಟ್ರಂತೆ, ಇದು ನನ್ನ ಪೇಂಟಿಂಗ್ ಅಂತ. ಇನ್ನೊಬ್ಬರು ಪೇಂಟರು ಈ ಕಡೆ ಆ ಕಡೆ ಚಂಡ ಮಾರುತ್ತಾ ಇದೆ, ದೊಡ್ಡ ದೊಡ್ಡ ಅಲೆಗಳಿದೆ, ಮರ ಬಿದೋಗಿದೆ, ಏನೇನೋ ಆಗ್ತಾಯಿದೆ. ಅಷ್ಟು ಬಿದ್ದರೂ ಆ ತೊಗಟೆ ಮೇಲೆ ಕೂತ್ಕೊಂಡಿದ್ದಂಥ ಒಂದು ಪಕ್ಷಿನ ಬರದಂತೆ ನೆಮ್ಮದಿಯಾಗಿ ಕೂತಿತ್ತಂತೆ. ಸೊ ಇಬ್ಬರಿಗೂ ಹೇಳಿರೋದು ಅದೇ, ಒಂದು ಪೀಸನ್ನು ಪೇಂಟ್ ಮಾಡುವಂಥ. ಇವರು ಮಾಡಿದ್ದಿದ್ದು, ಅವ್ರು ಮಾಡಿದ್ದದು.
ರಾಜ ಎರಡನೇದನ್ನು ನೋಡಿ ನನಗೆ ಇದು ಇಷ್ಟ ಆಯಿತು ಅಂದಂತೆ. ಅಂದರೆ ಈ ಶಾಂತಿ, ನೆಮ್ಮದಿ, ಪೀಸ್ ಅನ್ನೋದು ಎಲ್ಲ ಬಿಟ್ಟು ಎಲ್ಲೋ ಹೋಗಿ ಕೂತ್ಕೊಂಡು ಅದು ಹುಡ್ಕೋದಲ್ಲ. ಎಲ್ಲ ಗಲಾಟೆ ಗದ್ದಲಗಳ ಮಧ್ಯಾಹ್ನೂ ನಮ್ಮ ಒಂದು ಕಾಮ್ನೆಸ್ಸನ್ನು ನಾವು ಹೆಂಗೆ ಕಂಡ್ಕೊಳ್ತೀವಿ ಅನ್ನೋದು ಇಸ್ ದ ರಿಯಲ್ ಪೀಸ್ ಅನ್ನೋದು ಈ ಒಂದು ಕಥೆಯಲ್ಲಿರುವಂಥ ಒಂದು ದೃಷ್ಟಿಕೋನ. ಸೊ ಈಗ ನೀವು ಇದಕ್ಕೇನಂತೀರಾ? ಇದನ್ನು ನೀವು ಯಾವ್ಯಾವ ಆ್ಯಂಗಲಲ್ಲಿ ವಿಮರ್ಶೆ ಮಾಡ್ತೀರಾ? ನಿಮ್ಮ ಲೈಫ್ನ ಯಾವ್ಯಾವ ಸಂದರ್ಭಗಳಿಗೆ ಮುಂದೆ ಇದನ್ನು ಉಪಯೋಗಿಸ್ಕೋತೀರಾ, ಅಥವಾ ಹಿಂದೆ ನಾನು ಇದನ್ನು ಹಿಂಗೆ ನೋಡ್ಬೋದಿತ್ತಲ್ವ ಅಂತ ಪ್ರಶ್ನೆ ಮಾಡ್ಕೋತೀರಾ? ಐ ಥಿಂಕ್ ಐ ಲೀವ್ ಇಟ್ ಟು ಯು. ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ಎಲ್ಲರಿಗೂ ಒಂದು ಕೆಲಸ ಕೊಡ್ತೀನಿ. ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದೆ ಯಾವ 3 ಗೆಸ್ಟನ್ನು ನೀವು ಜಸ್ಟ್ ಕ್ಯೂರಿಯಸ್ ಕುರ್ಚಿನಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ. ಸಿಂಧೂರ, ದ ಸೇಮ್ ಕ್ವೆಶನ್ ಕಮ್ಸ್ ಟು ಯು ಆ್ಯಸ್ ವೆಲ್. ಯಾವ 3 ಗೆಸ್ಟ್ಗಳನ್ನು ನೀವು ರೆಕಮೆಂಡ್ ಮಾಡ್ತೀರಾ ಫಾರ್ ಅಸ್ ಟು ಗೆಟ್ ದೆಮ್ ಆನ್ ಜಸ್ಟ್ ಕ್ಯೂರಿಯಸ್ ಕನ್ನಡ? ಐ ವಾಂಟ್ ಯು ಟು ಗೆಟ್ ಇವಾಗ AI ವರ್ಲ್ಡ್ ಅಂತ ಇದ್ದೀರಲ್ಲ, ಸೊ ಪೀಪಲ್ ಕ್ರಿಯೇಟಿವ್ ಸೈಡ್ ಯಾರಿದ್ದಾರೋ AI ವರ್ಲ್ಡಲ್ಲೂ ಕ್ರಿಯೇಟಿವಿಟಿಗೆ ಇನ್ನೂ ಇಂಪಾರ್ಟೆನ್ಸ್ ಇದೆ ಅಂತ ಕ್ರಿಯೇಟಿವ್ ರಿಲೇಟೆಡ್ ಗೆಸ್ಟ್ನ ಐ ವುಡ್ ಲೈಕ್ ಯು ಟು ಗೆಟ್. ಎನಿ ಕ್ಯಾಟಗರೀಸ್ ಅದರಲ್ಲೂ? ಸೊ ಒನ್ ಈಸ್ ದಿ ಆರ್ಟ್ ಫಾರ್ಮ್, ದಿ ಅದರ್ ವೇಸ್ ಈಸ್ ಶಿಲ್ಪಕಲೆ ಮಾಡ್ತಾರಲ್ಲ, ಸೊ ಯು ಕ್ಯಾನ್ ಗೆಟ್ ದೆಮ್. ಸ್ಟಿಲ್ yes, though many of the jobs because of the AI people are losing, ಸೊ ಕೈಯಲ್ಲಿ ಮಾಡಿರೋದು ಯಾವಾಗಲೂ ವ್ಯಾಲ್ಯೂ ಇರುತ್ತೆ, ಕೈಯಲ್ಲಿ ಮಾಡಿರೋದು ಯಾವಾಗಲೂ ಇಂಪಾರ್ಟೆನ್ಸ್ ಇರುತ್ತೆ. ಬಿಕಾಸ್ ವಿ ವುಡ್ ಹ್ಯಾವ್ ಫಿಲ್ಡ್ ಆರ್ ಎಮೋಷನ್, ಆರ್ ಡಿವಿನಿಟಿ, ನಾವೇನು ಮನಸಾರೆ ಮಾಡಬೇಕು ಅಂತಿದ್ದೀವೋ, ನಮ್ಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕಾಗಿರುತ್ತೆ ಅಂತ ನಾವು ಫಿಲ್ ಮಾಡಿರ್ತೀವಿ. ಸೊ ಇಫ್ ಯು ಫೋಕಸ್ ಆನ್ ದ್ಯಾಟ್, ಐ ವಿಲ್ ಬಿ ರಿಯಲಿ ಹ್ಯಾಪಿ. ಶೋರ್. ಸೊ ಸ್ಕಲ್ಪ್ಟರ್ ಒಬ್ಬರು. ನೆಕ್ಸ್ಟು anything which is done by hand, which I suggest, which you can pick. Hand weaving ಆಗ್ಬೋದು, embroidery, ಬೇಸಿಕಲಿ ಹ್ಯಾಂಡ್ ಮೇಡ್, ವೇರ್ ದರ್ ಇಸ್ ಹ್ಯೂಮನ್ ಟಚ್. So I'll relate to my way, that handwork, handicraft, handwork which is done. Bronze sculptures ಆಗಿರ್ಬೋದು, who is doing a bronze statue. So if you can bring people from those fields, it will be great. Because many of them should know. Still, the art forms are still existing. So they should focus more to the creativity, handmade work, rather than going for machine made or the faster way of doing things. Sure. Thank you. ಸೊ ಮತ್ತೆ ಮುಂದಿನ ಜಸ್ಟ್ ಕ್ಯೂರಿಯಸ್ ಎಪಿಸೋಡಲ್ಲಿ ಸಿಗ್ತೀವಿ ವಿತ್ ಅ ಕ್ಯೂರಿಯಸ್ ಮೈಂಡ್ ಹೂಸ್ ಎಕ್ಸ್ಪ್ಲೋರ್ಡ್ ಲೈಫ್ ವೆಲ್ ಥ್ರೂ ದೇರ್ ಹಸಿವು. ಅಲ್ಲಿವರೆಗೂ ನೀವು ಕ್ಯೂರಿಯಸ್ ಆಗಿ ನಿಮ್ಮ ಲೈಫನ್ನು ಎಕ್ಸ್ಪ್ಲೋರ್ ಮಾಡಿ. ಹೆಂಗೆ ಎಕ್ಸ್ಪ್ಲೋರ್ ಮಾಡ್ತೀರಾ? ಯಾವುದೂ ಸುಮ್ಮನೆ ಒಪ್ಕೋಬೇಡಿ, ಎಲ್ಲವನ್ನೂ ಪ್ರಶ್ನೆ ಮಾಡಿ. ಆ್ಯಂಡ್ ನಿಮ್ಗೆ ಆ ಟೈಮಲ್ಲಿ ಏನು ಅನ್ಸುತ್ತೋ ಅದಕ್ಕೆ ನಿಮಗೆ ಎಷ್ಟು ಉತ್ತರ ಕೊಡೋ ಕೆಪಾಸಿಟಿ ಇರುತ್ತೋ ಅದನ್ನು ಕೊಟ್ಟು ಸದ್ಯಕ್ಕೆ ಇಷ್ಟೇ, ಬಟ್ ಸ್ಟೋರಿ ವಿಲ್ ಆಲ್ವೇಸ್ ಕಂಟಿನ್ಯೂ ಅಂತ ವಿತೌಟ್ ಕನ್ಕ್ಲೂಷನ್ಸ್. ಕಂಟಿನ್ಯೂ ಯರ್ ಜರ್ನಿ ಅಹೆಡ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. Thank you. Thank you.